ॐ ज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सगणरघुनाथान्वितं तं सजीवम् साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादान् सह गणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमपदायते कृष्णाय कृष्णचैतन्यनाम्ने गौरतसे नमः। हे कृष्ण करुणा सिंधु दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರೂ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಶ್ರೀಮದ್ ಭಾಗವತದ 5ನೇ ಸ್ಕಂದವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲ ವಿಷಯಗಳಲ್ಲಿ 5ನೇ ಸ್ಕಂದ ಸ್ವಲ್ಪ ಕಷ್ಟ ಅರ್ಥ ಆಗೋದು, ಯಾಕೆಂದ್ರೆ ಇಲ್ಲಿ ಕೆಲವು ಏನಂತಾರೆ ನಮ್ಮ ಬುದ್ಧಿಗೆ ಮೀರಿದಂತಹ, ನಮ್ಮ ತಿಳುವಳಿಕೆಗೆ ಮೀರಿದಂತಹ ಕೆಲವೊಂದು ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ವಿಷಯಗಳನ್ನ ನಾವು ನಮ್ಮ ಬುದ್ಧಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮತ್ತೆ ಕೆಲವೊಂದು ಅರ್ಥ ಆಗದಿದ್ದುದನ್ನ ಭಗವಂತ ದಯವಿಟ್ಟು ನಿನ್ನ ಕೃಪೆಯನ್ನು ತೋರಿಸಿ ಈ ವಿಷಯಗಳು ನನಗೆ ಅರ್ಥ ಆಗಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡೋಣ. ಸೊ ವಿ ಶುಡ್ ಪ್ರೇ ಟು ಕೃಷ್ಣ. ಶಾಸ್ತ್ರದಲ್ಲಿ ಕೆಲವೊಂದು ವಿಷಯಗಳು ಬೇಗ ಅರ್ಥ ಆಗ್ತವೆ, ಆದ್ರೆ ಕೆಲವೊಂದು ವಿಷಯಗಳು ಅರ್ಥ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಚಿತ್ತ ಶುದ್ಧವಾಗಿಲ್ಲ, ನಮ್ಮ ಆಧ್ಯಾತ್ಮಿಕ ಪ್ರಗತಿ ಇನ್ನೂ ಆ ಹಂತಕ್ಕೆ ಬಂದಿಲ್ಲ. ಯಾವಾಗ ಆ ಮಟ್ಟಕ್ಕೆ ನಮ್ಮ ಪ್ರಗತಿ ಆಗುತ್ತೆ ಆವಾಗ ಕೆಲವೊಂದು ತತ್ವಗಳು ಅರ್ಥ ಆಗ್ತವೆ. ಉನ್ನತ ವಿಷಯಗಳು ಪ್ರಾಥಮಿಕ ಹಂತದಲ್ಲಿ ಅರ್ಥ ಆಗೋದು ಕಷ್ಟ. ಹೇಗೆಂದ್ರೆ ಒಬ್ಬ ಬಾಲಕ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಅವ್ನಿಗೆ ABCD ಮಾತ್ರ ಅರ್ಥ ಆಗುತ್ತೆ. ಸ್ಟೇಟ್ಮೆಂಟ್ ಬರಿ ಅಥವಾ ಎಸ್ಸೆ ಬರಿ ಅಂತಂದ್ರೆ ಬರೆಯಕ್ಕಾಗಲ್ಲ. ಅದೇ 10th ಸ್ಟ್ಯಾಂಡರ್ಡ್ ಹುಡುಗ ಎಸ್ಸೆನೂ ಬರೀಬಹುದು, ಮ್ಯಾಥಮೆಟಿಕ್ಸ್ ಗೊತ್ತಿರುತ್ತೆ, ಸೈನ್ಸ್ ಗೊತ್ತಿರುತ್ತೆ, ಎಲ್ಲ ವಿಷಯಗಳು ತಿಳ್ಕೊಂಡಿರ್ತಾನೆ. ಅದೇ ರೀತಿ ಆಧ್ಯಾತ್ಮಿಕದಲ್ಲೂ ಕೂಡ ಪ್ರಾಥಮಿಕ ಹಂತದಲ್ಲಿ ಕೆಲವು ವಿಷಯಗಳು ನಮಗೆ ತಿಳಿಯುತ್ತದೆ, ಮತ್ತೆ ಉನ್ನತ ಹಂತದಲ್ಲಿ ಇನ್ನೂ ಹೆಚ್ಚು ವಿಷಯಗಳು ನಮಗೆ ತಿಳಿಯುತ್ತದೆ. ಸೊ ನಾವು ಗ್ರಾಜುಯೇಟ್ ಆಗ್ತಾ ಹೋಗ್ಬೇಕು. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾವು ಗ್ರಾಜುಯೇಟ್ ಆಗ್ತಾ ಹೋದಂಗೆ, ಪ್ರಮೋಷನ್ ಆಗ್ತಾ ಹೋದಂಗೆ ನಮಗೆ ಇನ್ನಿಷ್ಟು ಹೆಚ್ಚು ವಿಷಯಗಳು ತಿಳಿತಾವೆ. ಓಕೆ, ಇವತ್ತು ನಾವು 5ನೇ ಸ್ಕಂದದ 18ನೇ ಅಧ್ಯಾಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಇದು ಜಂಬೂ ದ್ವೀಪದ ನಿವಾಸಿಯರು ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಜಂಬೂ ದ್ವೀಪದಲ್ಲಿ ಸುಮಾರು 9 ಭಾಗಗಳಿವೆ, ವರ್ಷಗಳಿವೆ. ಈ 9 ಸ್ಥಳಗಳ ನಿವಾಸಿಯರು ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಈ 9 ವರ್ಷಗಳಲ್ಲಿ ಭಗವಂತನ ಒಂದು ರೂಪ ಅಲ್ಲಿ ಅವತರಿಸಿದೆ, ಅಲ್ಲಿ ಪ್ರಕಟವಾಗಿದೆ. ಆ ಭಗವಂತನ ಸ್ತುತಿಯನ್ನ, ಪೂಜೆಯನ್ನ ಭಕ್ತರೆಲ್ಲರೂ ಮಾಡ್ತಾ ಇದ್ದಾರೆ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಸಂಕರ್ಷಣ ಭಗವಂತ ಇಲಾವತ ವರ್ಷದಲ್ಲಿದ್ದಾನೆ. ಸೊ ಈಶ್ವರ ಶಿವ ಸಂಕರ್ಷಣ ಭಗವಂತನ ಸ್ತುತಿ ಇಲಾವತ ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ಸ್ತುತಿಯನ್ನು ನಾವು ಕೇಳಿದ್ದೇವೆ. ನಂತರ ಭದ್ರಾಶ್ವ ವರ್ಷದಲ್ಲಿ ಭದ್ರಾಶ್ವನು ಹಯಶೀರ್ಷ ಭಗವಂತನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಇದನ್ನು ಕೂಡ ನಾವು ನೋಡಿದ್ದೇವೆ. ನಂತರ ಹರಿವರ್ಷದಲ್ಲಿ ಪ್ರಹ್ಲಾದ ಮಹಾರಾಜರು ಭಗವಂತ ನರಸಿಂಹದೇವನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಆ ನರಸಿಂಹದೇವರ ಸ್ತುತಿಯನ್ನು ಕೂಡ ನಾವು
ಚರ್ಚೆ ಮಾಡಿದ್ದೇವೆ. ಈಗ ನಾವು ಕೇತುಮಾಲ ವರ್ಷ, ಕೇತುಮಾಲ ವರ್ಷದಲ್ಲಿ ಕಾಮದೇವರು ನೆಲೆಸಿದ್ದಾರೆ. ಮಾತಾ ಲಕ್ಷ್ಮೀದೇವಿ ಕಾಮದೇವರ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಈ ಕಾಮದೇವ ಅಂತಂದ್ರೆ ಸಾಮಾನ್ಯ ಕ್ಯೂಪಿಡ್ ಅಂತ ಅಲ್ಲ. ಕ್ಯೂಪಿಡ್ ಅಂದ್ರೆ ಕಾಮದೇವ, ಶಿವ ಕಾಮದೇವರು ಸುಟ್ಟಿದ್ರಲ್ಲ, ಆ ಕಾಮದೇವರಲ್ಲ ಇಲ್ಲಿ. ಸಾಕ್ಷಾತ್ ಭಗವಂತನೇ, ಸಾಕ್ಷಾತ್ ಮನ್ಮಥಃ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ಸಾಕ್ಷಾತ್ ಕೃಷ್ಣನೇ, ಕೋಟಿ ಕೋಟಿ ಕಾಮದೇವರಿಗಿಂತಲೂ ಸುಂದರವಾಗಿರುವಂತಹ ಕೃಷ್ಣ. ಕೃಷ್ಣನಿಗೂ ಕೂಡ ಕಾಮದೇವ ಅಂತ ಕರೀತಾರೆ. ಸೊ ಯಾಕಂದ್ರೆ ಭಗವಂತ ಸರ್ವ ಆಕರ್ಷಕ. ಇವನ್ ಕಾಮದೇವನನ್ನು ಆಕರ್ಷಣೆ ಮಾಡ್ತಾನೆ, ಅದಕ್ಕೆ ಭಗವಂತನಿಗೆ ಕಾಮದೇವ ಅಂತ ಕೂಡ ಕರೀತಾರೆ. ವಿಶೇಷವಾಗಿ ಪ್ರದ್ಯುಮ್ನ, ಪ್ರದ್ಯುಮ್ನ ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನ, ಅವನು ಕೂಡ ವಿಷ್ಣು ತತ್ವ. ಸೊ ಪ್ರದ್ಯುಮ್ನೇ ಒರಿಜಿನಲ್ ಕಾಮದೇವ. ಸೊ ಕಾಮದೇವನ ಸ್ತುತಿ ಮಾತಾ ಲಕ್ಷ್ಮೀದೇವಿ ಕೇತುಮಾಲ ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ಈ ವಿಷಯವಾಗಿ ನಾವು ಕೆಲವೊಂದು ಪ್ರಾರ್ಥನೆಗಳನ್ನ ಕೇಳೋಣ. ಭಗವತಿ ಲಕ್ಷ್ಮೀದೇವಿ ಯಾವ ರೀತಿ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನಾವು ಇವತ್ತು ಇಲ್ಲಿ ನೋಡೋಣ. ಇದು ಶ್ಲೋಕ ಕ್ರಮಾಂಕ 15. ಸೊ ಇವತ್ತು ನಾವು ಸಾಧ್ಯವಾದ್ರೆ 3 ಪ್ರಾರ್ಥನೆಗಳನ್ನ ನೋಡೋಣ. ಕೇತುಮಾಲ ವರ್ಷದಲ್ಲಿ ಕಾಮದೇವನ ಸ್ತುತಿ, ನಂತರ ಇದು ಬ್ರಹ್ಮಿಕ ವರ್ಷದಲ್ಲಿ ಮತ್ಸ್ಯಾವತಾರದ ಸ್ತುತಿ, ನಂತರ ಕೂರ್ಮ ಭಗವಂತನ ಸ್ತುತಿ ಹಿರಣ್ಯ ವರ್ಷದಲ್ಲಿ, ಅಂತಿಮವಾಗಿ ವರಾಹ ದೇವರ ಸ್ತುತಿ ಭೂದೇವಿಯಿಂದ ಉತ್ತರ ಗುರು ವರ್ಷದಲ್ಲಿ. 4 ಸ್ತುತಿಗಳು 18ನೇ ಅಧ್ಯಾಯದಲ್ಲಿದೆ. ಸಾಧ್ಯವಾದರೆ 4 ಚರ್ಚೆ ಮಾಡಲು ಪ್ರಯತ್ನಿಸೋಣ. ಕೇತುಮಾಲೇಪಿ ಭಗವಾನ್ ಕಾಮದೇವ ಸ್ವರೂಪೇಣ ಲಕ್ಷ್ಮ್ಯಾಹ ಪ್ರಿಯ ಚಿಕೀರ್ಷಯ. ಸೊ ಕಾಮದೇವ ಸ್ವರೂಪದಲ್ಲಿ ಭಗವಂತ ಇದ್ದಾನೆ. ಲಕ್ಷ್ಮ್ಯಾಹ ಪ್ರಿಯ ಚಿಕೀರ್ಷಯ, ಲಕ್ಷ್ಮಿ ಜೊತೆ ಇದ್ದಾನೆ. ಮತ್ತೆ ಲಕ್ಷ್ಮಿಗೆ ಸಂತೋಷವನ್ನು ಕೊಡೋದಕ್ಕೆ ಕಾಮದೇವರಿದ್ದಾನೆ. ಪ್ರಜಾಪತೇರ್ ದುಹಿತ್ರಾಣಾಂ ಪುತ್ರಾಣಾಂ, ಅಲ್ಲಿ ಪ್ರಜಾಪತಿ ಇದ್ದಾನೆ. ಆ ಪ್ರಜಾಪತಿಗೆ ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು, ಪುತ್ರ ಪುತ್ರಿಯರು. ದುಹಿತ್ರಾಣಾಂ ಪುತ್ರಿಯರು, ಪುತ್ರಾಣಾಂ ಅಂದ್ರೆ ಗಂಡು ಮಕ್ಕಳು, ಪುತ್ರರು. ತದ್ವರ್ಷಪತೀನಾಂ ಪುರುಷಾಯುಷ ಅಹೋರಾತ್ರ ಪರಿಸಂಖ್ಯಾನ ಯಾಸಾಂ ಗರ್ವ ಮಹಾಪುರುಷ ಮಹಾಸ್ತ್ರ ತೇಜಸೋದ್ವೇಜಿತ ಮನಸಾಂ ವಿಧಸ್ವ ವ್ಯಸವಃ ಸಂವತ್ಸರಾಂತೆ ವಿನಿಪತಂತಿ. ಇಲ್ಲಿ ಪ್ರಜಾಪತಿಯ ಹೆಸರು ಆಕ್ಚುಲಿ ಸಂವತ್ಸರ. ಸಂವತ್ಸರನ ಮಕ್ಕಳು ಇದ್ದಾರೆ. ಎಷ್ಟು ಮಕ್ಕಳಿದ್ದಾರೆ? 36,000 ಗಂಡು ಮಕ್ಕಳು ಮತ್ತು 36,000 ಹೆಣ್ಣು ಮಕ್ಕಳು ಇದ್ದಾರೆ. ಇವ್ರು ಯಾರು ಅಂತ ನಾವು ಕೇಳೋಣ. ಹಗಲು ಮತ್ತೆ ರಾತ್ರಿಗಳು. ಪುತ್ರರು ಹಗಲಿನ ಪ್ರತೀಕ, ಮತ್ತೆ ರಾತ್ರಿ ಪುತ್ರಿಯರ ಪ್ರತೀಕ. ಸೊ ಅನುವಾದವನ್ನು ಓದಿ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಓಕೆ, ಭಾನು ಮಾತಾಜಿ ಕೇಳ್ತಿದ್ದಾರೆ. ಹರೇ ಕೃಷ್ಣ ಪ್ರಭು. ಶುಕ ಮುನಿಗಳು ಹೀಗೆ ಮುಂದುವರಿಸಿದರು. ಕೇತುಮಾಲ ವರ್ಷ ಎಂಬ ಭೂಭಾಗದಲ್ಲಿ ಭಗವಾನ್ ವಿಷ್ಣು ಕೇವಲ ತನ್ನ ಭಕ್ತರ ತೃಪ್ತಿಗಾಗಿ ಕಾಮದೇವನ ರೂಪದಲ್ಲಿ ಜೀವಿಸುತ್ತಾನೆ. ಅವನ ಜೊತೆಯಲ್ಲಿ ಲಕ್ಷ್ಮೀದೇವಿ, ಪ್ರಜಾಪತಿ ಸಂವತ್ಸರ ಮತ್ತು ಅವನ ಎಲ್ಲಾ ಪುತ್ರ ಪುತ್ರಿಯರು ಇರುತ್ತಾರೆ. ಪ್ರಜಾಪತಿಯ ಹೆಣ್ಣು ಮಕ್ಕಳು ರಾತ್ರಿಯನ್ನು ನಿಯಂತ್ರಿಸುವ ದೇವತೆಗಳೆಂದು ಪರಿಗಣಿತರಾಗಿದ್ದಾರೆ. ಪ್ರಜಾಪತಿಯ ಗಂಡು ಮಕ್ಕಳು ಹಗಲುಗಳನ್ನು ನಿಯಂತ್ರಿಸುವ ದೇವತೆಗಳೆಂದು ಪರಿಗಣಿತರಾಗಿದ್ದಾರೆ. ಪ್ರತಿಯೊಬ್ಬ ಮನುಷ್ಯ ಜೀವಿಯ ಪ್ರತಿಯೊಂದು ಹಗಲಿಗೆ ಒಬ್ಬ, ರಾತ್ರಿಗೆ ಒಬ್ಬಳು ಎಂದು ಲೆಕ್ಕ ಮಾಡಿದರೆ ಪ್ರಜಾಪತಿಯ ಸಂತಾನದ ಒಟ್ಟು ಸಂಖ್ಯೆ 36,000. ಪ್ರತಿ ವರ್ಷದ ಕೊನೆಯಲ್ಲಿ ದೇವೋತ್ತಮ ಪರಮಪುರುಷ ಜ್ವಾಜ್ವಲ್ಯಮಾನವಾದ ಚಕ್ರ ದರ್ಶನದಿಂದ ವಿಕ್ಷೋಭೆಗೊಂಡ ಪ್ರಜಾಪತಿಯ ಪುತ್ರಿಯರು ಗರ್ಭಸ್ರಾವವನ್ನು ಹೊಂದುತ್ತಾರೆ. ಹರೇ ಕೃಷ್ಣ. ಸರಿ, 30,000 ಅಂತ ಕೊಟ್ಟಿದ್ದಾರೆ. ಯಾಕೆ 36,000?
ಒಬ್ಬ ಮನುಷ್ಯನ ಜೀವನ 100 ವರ್ಷ ಇದ್ರೆ, ಓಕೆ, ಒಂದು ವರ್ಷದಲ್ಲಿ 360 ದಿನಗಳು. ಓಕೆ, ವೇದಿಕ್ ಕ್ಯಾಲೆಂಡರ್ ಪ್ರಕಾರ 12 ತಿಂಗಳು, ಒಂದು ತಿಂಗಳಲ್ಲಿ 30 ದಿನ. ಸೊ 12 ತಿಂಗಳಲ್ಲಿ ಎಷ್ಟು? 360 ದಿನಗಳು. ಸೊ 100 ವರ್ಷ ಅವನು ಜೀವನ ಮಾಡಿದ್ರೆ 36,000 ದಿನಗಳು. ಸೊ ಪ್ರತಿಯೊಬ್ಬ ಮನುಷ್ಯನ ಜೀವನ ಎಷ್ಟು? 36,000 ಇಯರ್ಸ್. 36,000 ದಿನಗಳು ಮಾತ್ರ ಬಾಳ್ತಾನೆ. ಅದು ಕೂಡ ಕಮ್ಮಿ ಆಗುತ್ತೆ. ನೋಡಿ, 36,000 ವರ್ಷದಲ್ಲಿ ಹಗಲು ರಾತ್ರಿ ಕೂಡ ಇದೆ. ಹಗಲು ಮಕ್ಕಳ ಪುತ್ರರ ಪ್ರತೀಕ, ಮತ್ತೆ ರಾತ್ರಿ ಈ ವರ್ಷಗಳ ಅಂದರೆ ಹೆಣ್ಣು ಮಕ್ಕಳ ಪ್ರತೀಕ, ಪುತ್ರಿಯರ ಪ್ರತೀಕ. ಸೊ ಈ ರೀತಿ ಹಗಲು ರಾತ್ರಿಯನ್ನ ಹೇಳಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಸೊ ಹಗಲನ್ನ ನಿಯಂತ್ರಿಸುವ ದೇವತೆಗಳಿಗೆ ಪುತ್ರರು ಅಂತ ಕರೀತಾರೆ, ರಾತ್ರಿಯನ್ನು ನಿಯಂತ್ರಿಸುವ ದೇವತೆಗಳಿಗೆ ಪುತ್ರಿಯರು ಅಂತ ಕರೀತಾರೆ ಇಲ್ಲಿ. ಸೊ ಯಾಕೆ ಪುತ್ರಿಯರು? ಪ್ರಸವ ಅಂದ್ರೆ ಪುತ್ರಿಯರಿಂದ ಮಕ್ಕಳು ಹುಡ್ತವೆ. ಮಕ್ಕಳು ಯಾರು? ಮಿನಿಟ್ಸ್ ಅಂಡ್ ಸೆಕೆಂಡ್ಸ್, ಕ್ಷಣಗಳು. ಇವೆಲ್ಲವೂ ಈ ಸಂವತ್ಸರನ ಮಕ್ಕಳ ಮಕ್ಕಳು. ಓಕೆ, ಸಂವತ್ಸರನ ಮಕ್ಕಳು ದಿನ ರಾತ್ರಿಯ ಮಕ್ಕಳು ನಿಮಿಷಗಳು, ಸೆಕೆಂಡ್ಗಳು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಆ ರೀತಿ. ಸೊ ಈ ರೀತಿ ಲಕ್ಷ್ಮೀದೇವಿ ಭಗವಂತನ ಕಾಮದೇವನ ಸ್ತುತಿ ಮಾಡ್ತಾಳೆ. ಸಂವತ್ಸರ ಮತ್ತೆ ಅವರ ಮಕ್ಕಳೆಲ್ಲರ ಜೊತೆ ಸೇರಿಕೊಂಡು ಅವಳು ಲಕ್ಷ್ಮೀದೇವಿ ಭಗವಂತನ ಪೂಜೆಯನ್ನ, ಸ್ತುತಿಯನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳಿ ವರ್ಣಿಸಿದ್ದಾರೆ. ಸೊ ನಂತರ ಪ್ರಾರ್ಥನೆಗಳನ್ನ ಈಗ ನೋಡೋಣ. ಓಕೆ, ಯಾರಾದ್ರೂ ಓದ್ತೀರಾ? ಮಹೇಶ್ವರಿ ಮಾತಾಜಿ. ಹರೇ ಕೃಷ್ಣ. ಕೇತುಮಾಲ ವರ್ಷದಲ್ಲಿ ಕಾಮದೇವ ಪ್ರಭುವು ಪ್ರದ್ಯುಮ್ನ ಸುಲಲಿತ ಸಂಚರಿಸುತ್ತಾನೆ. ಅವನ ಮುಗುಳ್ನಗು ಬಹು ನಯ ಮತ್ತು ಸುಂದರವಾದದ್ದು. ತನ್ನ ಹುಬ್ಬುಗಳನ್ನು ತುಸುವಾಗಿ ಮೇಲೇರಿಸಿ ತುಂಟತನದಿಂದ ಓರೆ ನೋಟ ಬೀರುವಾಗ ಅವನ ಮುಖ ಸೌಂದರ್ಯವು ಇನ್ನೂ ಹೆಚ್ಚಿ ಅದೃಷ್ಟ ದೇವತೆಯನ್ನು ಒಲಿಸುತ್ತಾನೆ. ತನ್ನ ದಿವ್ಯವಾದ ಇಂದ್ರಿಯಗಳಿಂದ ಅವನು ಸುಖಿಸುವುದು ಹೀಗೆ. ಧನ್ಯವಾದಗಳು. ಹರೇ ಕೃಷ್ಣ. ಅವರ ಕಾಮದೇವನ ಗತಿ ಹೇಗಿದೆ? ಅತೀವ ಸುಲಲಿತ ಗತಿ ವಿಲಾಸ. ಲಲಿತ ಗತಿ ವಿಲಾಸ ಅಂದ್ರೆ ಗತಿ ತುಂಬಾ ಮಧುರವಾಗಿದೆ ನೋಡೋದಕ್ಕೆ, ಲಲಿತವಾಗಿದೆ. ಮತ್ತೆ ರುಚಿರ ಹಾಸ, ಅವರ ಮುಗುಳ್ನಗು ತುಂಬಾ ತುಂಬಾ ಸುಂದರವಾಗಿದೆ. ಲೇಷಾವಲೋಕ ಲೀಲಯ, ಮತ್ತೆ ಅವರ ಅವಲೋಕನ ಅಂದ್ರೆ ಅವರು ಕಣ್ಣಿನಿಂದ, ಅವರು ಕಣ್ಣಿನ ತುದಿಯಿಂದ ನೋಡ್ತಾ ಇದ್ದಾರೆ. ಹಾಸ ಲೇಷ ಅವಲೋಕ ಲೀಲಯ, ಪ್ಲೇಫುಲಿ ಗ್ಲಾನ್ಸಿಂಗ್. ಕೆಲವೊಮ್ಮೆ ತಮ್ಮ ಹುಬ್ಬುಗಳನ್ನ ಮೇಲೆ ಎತ್ತುತ್ತಾರೆ. ಇದನ್ನು ನೋಡಿ ಇನ್ನಿಷ್ಟು ಸುಂದರವಾಗಿ ಕಾಣುತ್ತಾರೆ. ಇದರಿಂದ ಲಕ್ಷ್ಮೀದೇವಿ ಈ ದೃಶ್ಯವನ್ನು ನೋಡಿ, ಸೌಂದರ್ಯವನ್ನು ನೋಡಿ ಲಕ್ಷ್ಮೀದೇವಿ ಮೋಹಿತಳಾಗ್ತಾಳೆ. ಬಿಕಮ್ಸ್ ಕಂಪ್ಲೀಟ್ಲಿ ಪ್ಲೀಸ್ಡ್ ಅಂಡ್ ಹ್ಯಾಪಿ, ತುಂಬಾ ಸಂತುಷ್ಟಳಾಗ್ತಾಳೆ ಅಂತ ಹೇಳಲಾಗಿದೆ. ಸರಿ, ಇದು ಭಗವಂತ ಲಕ್ಷ್ಮಿ ಜೊತೆ ಲೀಲೆಯನ್ನ ಮಾಡ್ತಾ ಇದ್ದಾನೆ. ತನ್ನ ದಿವ್ಯ ಸೌಂದರ್ಯದ ಪ್ರದರ್ಶನವನ್ನಾಗಿ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕದಲ್ಲಿ 17ನೇ ಶ್ಲೋಕ ಪ್ರಭು ಮಾತಾಜಿ. ಹಗಲಿನಲ್ಲಿ ದಿನದ ಮುಖ್ಯ ದೇವತೆಗಳಾದ ಪ್ರಜಾಪತಿಯ ಪುತ್ರರೊಡನೆಯೂ ರಾತ್ರಿಯ ದೇವತೆಗಳಾದ ಪ್ರಜಾಪತಿಯ ಪುತ್ರಿಯರೊಡನೆಯೂ ಲಕ್ಷ್ಮೀ ದೇವಿಯು ಭಗವಂತನನ್ನು ಪೂಜಿಸುತ್ತಾಳೆ. ಸಂವತ್ಸರ ಎಂಬ ಈ ಅವಧಿಯಲ್ಲಿ ಕಾಮದೇವ ಎಂಬ ಅತ್ಯಂತ ದಯಾಪೂರ್ಣ ರೂಪದಲ್ಲಿ ಹೀಗೆ ಭಗವಂತನನ್ನು ಪೂಜಿಸುವ ಭಕ್ತಿ ಸೇವೆಯಲ್ಲಿ ಪೂರ್ತಿ ಮಗ್ನಳಾಗಿ ಈ ಮಂತ್ರಗಳನ್ನು ಜಪಿಸುತ್ತಾಳೆ. ಹರೇ ಕೃಷ್ಣ. ಲಕ್ಷ್ಮೀದೇವಿ ಪ್ರಾರ್ಥನೆಗಳು ಮಾಡ್ತಾಳೆ ಮುಂದಿನ ಶ್ಲೋಕದಿಂದ. ಆದ್ರೆ ಇಲ್ಲಿ ಒಂದು ಒಳ್ಳೆ ಪದವಿದೆ, ಮಾಯಾಮಯಂ ತದ್ ಭಗವತೋ ಮಾಯಾಮಯಂ ರೂಪಂ. ಮಾಯಾಮಯಂ ರೂಪಂ ಅಂತ ಹೇಳಲಾಗಿದೆ. ಈ ಶ್ಲೋಕ ಏನ್ ಹೇಳ್ತಾರೆ? ಭಗವಂತನ ರೂಪ ಮಾಯಾಮಯಂ ಅಂದ್ರೆ ಮಾಯದಿಂದ ನಿರ್ಮಿತವಾದದ್ದು, ಮಾಯ ಪ್ರಭಾವದಲ್ಲಿರುವುದು ಅಂತ. ಇದರರ್ಥ ಭಾಗವತದಲ್ಲಿ ಮಾಯವಾದ ತತ್ವ ಹೇಳ್ತಾ ಇದ್ದಾರೆ. ಮಾಯವಾದ ಅಂದ್ರೆ ಭಗವಂತನ ರೂಪವನ್ನು ಖಂಡಿಸುವುದು. ಸೊ ಭಾಗವತದಲ್ಲಿ ಕೂಡ ಮಾಯವಾದದ
ಉಲ್ಲೇಖವಿದೆ. ಇದರ ಅರ್ಥ ಏನು? ಆಕ್ಚುಲಿ ಮಾಯಾಮಯ ಶಬ್ದವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮಾಯಾ ಶಬ್ದಕ್ಕೆ ಹಲವಾರು ಅರ್ಥಗಳಿವೆ. ಮಾಯಾಮಯಂ ಅನ್ನುವ ಶಬ್ದಕ್ಕೂ ಕೂಡ ಹಲವಾರು ಅರ್ಥಗಳಿವೆ. ಆಚಾರ್ಯರು ಹೇಳ್ತಾರೆ, ಈ ಮಾಯಾಮಯ ಅನ್ನುವ ಶಬ್ದದ ಅರ್ಥ ಅಂದ್ರೆ ಅತಿ ಕೃಪಾಳು ಅಂತ ಕೂಡ ಅರ್ಥ, ಅತ್ಯಂತ ದಯಾಪೂರ್ಣ ಅಂತ ಕೂಡ ಅರ್ಥ. ವೆರಿ ವೆರಿ ಕಂಪ್ಯಾಷನೇಟ್, ಅತ್ಯಂತ ಕೃಪಾಳು ಅಂತ ಅರ್ಥ. ಸೊ ಕೃಪಾ ಪ್ರಚೂರಂ ಅಂತ ಒಬ್ಬರು ಆಚಾರ್ಯರು ಹೇಳ್ತಾರೆ. ಕೃಪಾ ವೀರರಾಘವಾಚಾರ್ಯರು ಹೇಳ್ತಾರೆ, ಸರ್ ಜೀವ ಗೋಸ್ವಾಮಿ ಹೇಳ್ತಾರೆ, ಮಾಯಾಮಯಂ ಅಂದ್ರೆ ಕೃಪಾ ಪ್ರಚೂರಂ. ಮಾಯಾ ಶಬ್ದದ ಅರ್ಥ ಕೃಪಾ ಅಂತ ಕೂಡ ಹೇಳಲಾಗಿದೆ. ಮಾಯಾ ಅಂದ್ರೆ ಸ್ನೇಹ ಅಂತ ಕೂಡ ಹೇಳಲಾಗಿದೆ, ಸ್ನೇಹ ಅಥವಾ ಅಫೆಕ್ಷನ್ ಅಂತ ಕೂಡ ಹೇಳಲಾಗಿದೆ. ಈ ರೀತಿ ಹೇಗೆ ತಾಯಿ ಮಕ್ಕಳ ಮೇಲೆ ಅತ್ಯಂತ ಪ್ರೀತಿಯನ್ನು ತೋರಿಸ್ತಾಳೆ, ಸೊ ಮಾಯಾ ಶಬ್ದಕ್ಕೆ ಇನ್ನೊಂದು ಅರ್ಥ ಪ್ರೀತಿ ಅಂತ ಕೂಡ, ಪ್ರೀತಿ ಅಥವಾ ಸ್ನೇಹ ಅಂತ ಕೂಡ ಅರ್ಥ. ಸೊ ಇನ್ನೊಂದು ಅರ್ಥ ಇದು ಕೃಪಾ ಪ್ರಚೂರಂ, ವೆರಿ ಮಚ್ ಕಂಪ್ಯಾಷನೇಟ್, ಪ್ರಚೂರ ಕೃಪೆ ಉಳ್ಳವನು ಅಂತಾರೆ. ಮಾಯಾ ಪ್ರಚೂರ ಆತ್ಮೀಯ ಸಂಕಲ್ಪೇನ ಪರಿಗೃಹೀತಂ ಇತ್ಯರ್ಥಃ ಜ್ಞಾನ ಪ್ರಯಾಯೋತ್ರ ಮಾಯಾ ಶಬ್ದ. ಒಂದು ಇಂಟಿಮೇಟ್ ಸಂಬಂಧಕ್ಕೂ ಕೂಡ ಮಾಯಾಮಯ ಅಂತ ಕರೀತಾರೆ. ಭಗವಂತ ಮತ್ತೆ ಭಕ್ತರ ಮಧ್ಯೆ ಒಂದು ನಿಕಟವಾದ, ಅತ್ಯಂತ ನಿಕಟವಾದ ನಿಗೂಢವಾದ ಒಂದು ಸಂಬಂಧ, ಅದಕ್ಕಾಗಿ ಮಾಯಾಮಯಂ ಅಂತ ಕೂಡ ಉಲ್ಲೇಖಿಸಿದ್ದಾರೆ. ಸೊ ಇನ್ನೊಂದು ಅರ್ಥ ಶ್ರೀ ವಿಶ್ವನಾಥ ಚಕ್ರವರ್ತಿ ಅವರು ಕೊಡ್ತಾರೆ, ಮಾಯಾ ಆಮಯಂ, ಮಾಯಾ ಆಮಯಂ ಅಂತ ಹೇಳ್ತಾರೆ. ಆಮಯ ಅಂದ್ರೆ ರೋಗ, ಈ ಭವರೋಗ, ಭವರೋಗವನ್ನ ನಿವಾರಣೆ ಮಾಡುವಂತವನು ಭಗವಂತ ಅಂತ ಹೇಳ್ತಾರೆ. ಸೊ ನಾವೆಲ್ಲರೂ ಭವರೋಗ ಅಥವಾ ಈ ಒಂದು ಮಾಯಾಶಕ್ತಿಯ ಆವರಣದಲ್ಲಿದ್ದೀವಿ, ಮೋಹದಲ್ಲಿದ್ದೀವಿ. ಈ ಮೋಹವನ್ನ ನಿರ್ಮೂಲನೆ ಮಾಡ್ತಾನೆ ಭಗವಂತ, ಅದಕ್ಕಾಗಿ ಮಾಯಾ ಅಮಯಂ ಅಂತ ಕೂಡ ವರ್ಣಿಸಿದ್ದಾರೆ. ಭಾಗವತದಲ್ಲಿ ಮಾಯವಾದ ಉಲ್ಲೇಖಿಸಿಲ್ಲ, ಮಾಯಾವಾದ ಖಂಡನೆ ಇದೆ. ಸೊ ಈ ಪದಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಆಚಾರ್ಯರು ಈ ಪದಗಳನ್ನ ಚೆನ್ನಾಗಿ ಉಲ್ಲೇಖಿಸಿದ್ದಾರೆ. ಸೊ ಅವರು ಹೇಳಿದ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಇಲ್ಲಿ 18ನೇ ಶ್ಲೋಕದಿಂದ ಋಷಿಕೇಶನ ಸ್ತುತಿ ಇದೆ. ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಋಷಿಕೇಶಾಯ ಸರ್ವಗುಣ ವಿಶೇಷೈರ್ ವಿಲಕ್ಷಿತಾತ್ಮನೆ ಆಕುತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂ ಚಾಧಿಪತಯೇ ಷೋಡಶ ಕಲಯಾ ಛಂದೋಮಯಾ ಮಯಾಮೃತ ಮಾಯಯ ಸರ್ವಮಯಾಯ ಸಹಸೆ ಓಜಸೆ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್. ಇದು ತುಂಬಾ ಜಟಿಲವಾದ ಶ್ಲೋಕ ಪ್ರೊನೌನ್ಸ್ ಮಾಡೋದಕ್ಕೆ, ಬಟ್ ಲಕ್ಷ್ಮೀ ದೇವಿ ಈ ರೀತಿ ಭಗವಂತನ ಸ್ತುತಿಯನ್ನ ಮಾಡಿದ್ದಾರೆ. ಸೊ ಇದರ ಅರ್ಥ ಶ್ರೀಲ ಪ್ರಭುಪಾದರು ಇಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ನಾವು ಈ ಟೇಬಲ್ ಅಲ್ಲಿ ಅರ್ಥವನ್ನ ಕೊಟ್ಟಿದ್ದೀವಿ, ಅಂದ್ರೆ ಶ್ರೀಲ ಪ್ರಭುಪಾದರು ಕೊಟ್ಟಂತಹ ವಿವರಣೆಯನ್ನ ಟೇಬಲ್ ರೂಪದಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಋಷಿಕೇಶಾಯ, ಇವೆಲ್ಲವೂ ಬೀಜ ಮಂತ್ರಗಳು. ಓಂಕಾರ, ಹ್ರಾಂ ಹ್ರೀಂ ಹ್ರೂಂ ಓಂ, ಇವೆಲ್ಲ ಬೀಜ ಮಂತ್ರಗಳು. ಭಗವಂತನ ಸ್ತುತಿ ಮಾಡುವ ಮುಂಚೆ ಬೀಜ ಮಂತ್ರಗಳನ್ನು ಉಲ್ಲೇಖಿಸ್ತಾರೆ. ಸೊ ಬೀಜ ಮಂತ್ರ ಹೇಳಿದ ನಂತರ ಭಗವಂತನ ನಾಮವನ್ನು ತಗೊಂತಾರೆ. ಸೊ ಹಲವಾರು ವೇದಿಕ ಮಂತ್ರಗಳಲ್ಲಿ ಬೀಜ ಮಂತ್ರಗಳು ಇದ್ದೇ ಇರ್ತವೆ. ಸೊ ಅದಕ್ಕಾಗಿ ಇಲ್ಲಿ ಓಂ ಹ್ರಾಂ ಹ್ರೀಂ ಅದು ಬೀಜ ಮಂತ್ರ. ದೇವೋತ್ತಮ ಪರಮ ಪುರುಷ ಋಷಿಕೇಶನೇ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ನಮೋ ಭಗವತೆ ಋಷಿಕೇಶಾಯ. ಋಷಿಕ ಈಶಾ, ಋಷಿಕ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳ ಒಡೆಯ ಋಷಿಕೇಶ. ಸರ್ವಗುಣ ವಿಶೇಷೈರ್ ವಿಲಕ್ಷಿತಾತ್ಮನೆ. ರೈಟ್, ಸರ್ವಗುಣ ಅಂದ್ರೆ ಇಲ್ಲಿ ವಿಲಕ್ಷಿತ ಆತ್ಮನೆ ಅಂದ್ರೆ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಕ್ರಿಯೆಗಳಲ್ಲಿ ಪರಮ ಪ್ರಭುವಾದ ಅವನೇ ಅವೆಲ್ಲದರ ಫಲಗಳ ಭೋಕ್ತ ಅಂತ ಹೇಳಿ ಹೇಳಲಾಗಿದೆ.
ಸೊ ನಮ್ಮ ದೇಹ, ಮನಸ್ಸು ಮತ್ತೆ ಬುದ್ಧಿ ಚಟುವಟಿಕೆಗಳ ಭೋಕ್ತ ಭಗವಂತನೇ ಅಂತ ಇಲ್ಲಿ ಹೇಳಲಾಗಿದೆ. ನಂತರ ಆಕೃತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂ ಚ ಅಧಿಪತಯೇ. ಅಂತಃಕರಣ, ಅಂತಃಕರಣ ಅಂದ್ರೆ ಮತ್ತೆ ಮನಬುದ್ಧಿ ಅಹಂಕಾರ ಅಂತ ಅರ್ಥ. ಅಂತಃಕರಣಗಳು ಮತ್ತು ಕ್ರಿಯೆ ಮತ್ತು ಜ್ಞಾನೇಂದ್ರಿಯಗಳ ಅಧಿಪತಿ. ರೈಟ್. ಆಕೃತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂ ಅಧಿಪತಿ. ಸೊ ಅಂತಃಕರಣ, ಚಿತ್ತ ಮತ್ತೆ ನಮ್ಮ ಎಂತಾರೆ ಕಾನ್ಶಿಯಸ್ನೆಸ್, ಚೇತನ, ಇದರ ಅಧಿಪತಿ ಭಗವಂತನೇ. ಇಂದ್ರಿಯಗಳ ಅಧಿಪತಿ ಕೂಡ ಭಗವಂತನೇ. ಷೋಡಶ ಕಲೆಯ, ಷೋಡಶ ಅಂದ್ರೆ 16. ಷೋಡಶ ಕಲಾ ಅಂದ್ರೆ 16 ವಸ್ತುಗಳು. ಅದು ಯಾವುವು? ಪಂಚ ಇಂದ್ರಿಯಗಳು, ಇಂದ್ರಿಯ ವಸ್ತುಗಳು ಅಂದ್ರೆ ಏನಂತಾರೆ, ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ, ಇವು ಇಂದ್ರಿಯ ವಸ್ತುಗಳು. ಮತ್ತೆ 11 ಇಂದ್ರಿಯಗಳು, ಮನಸ್ಸು ಸೇರಿದಂತೆ 11 ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಮತ್ತೆ ಮನಸ್ಸು. ಸೊ ಷೋಡಶ ಕಲೆಯ. ಸೊ ಇವೆಲ್ಲವೂ ಭಗವಂತನ ಅಭಿವ್ಯಕ್ತಿಗಳೇ. ಇವೆಲ್ಲ ಭಗವಂತನಿಂದಲೇ ಸೃಷ್ಟಿ ಆಗಿರೋದು. ಛಂದೋಮಯಾಯ, ಎಲ್ಲ ವಿಧಿವಿಧಾನದ ಆಚರಣೆಗಳನ್ನು ಆನಂದಿಸುವನು. ಛಂದಗಳು, ಛಂದ ಅಂದ್ರೆ ವೇದಗಳಿಗೆ ಕೊಟ್ಟಂತಹ ವಿಧಿವಿಧಾನಗಳು, ಅದನ್ನೆಲ್ಲ ಆನಂದಿಸುವನು ಭಗವಂತನೇ. ಅನ್ನಮಯಾಯ, ಜೀವನದ ಅಗತ್ಯಗಳನ್ನು ನಿರ್ವಹಿಸುವವನು ಮತ್ತು ಪೂರೈಸುವವನು ಅಂತ ಅರ್ಥ. ಅನ್ನಮಯಾಯ ಅಂದ್ರೆ ನಮ್ಮ ಎಲ್ಲಾ ಜೀವಾತ್ಮಗಳ ಪೋಷಣೆಗೋಸ್ಕರ ಎಲ್ಲಾ ಪೋಷಕ ತತ್ವಗಳನ್ನು ಕೊಡುವವನು ಭಗವಂತನೇ. ನಮ್ಮನ್ನು ನಿರ್ವಹಿಸುವವನು, ಪಾಲಿಸುವವನು ಭಗವಂತನೇ. ಅಮೃತಮಯಾಯ, ಅಮೃತಮಯಾಯ, ಯಾರು ಶಾಶ್ವತ ಜೀವನವನ್ನು ಪ್ರತಿಫಲ ನೀಡುತ್ತಾರೆ, ಅಂದರೆ ನಮಗೆ ವೈಕುಂಠದ ಪ್ರಾಪ್ತಿಯನ್ನು ಕೊಡ್ತಾರೆ. ವೈಕುಂಠ ಪ್ರಾಪ್ತಿ ಕೊಡೋನು ಭಗವಂತನೇ. ಸೊ ಅಮೃತಮಯ. ಈ ಜಗತ್ತು ಮೃತ, ಭಗವಂತನ ಜಗತ್ತು ಅಮೃತ. ಸರ್ವಮಯಾಯ, ಎಲ್ಲೆಡೆ ವ್ಯಾಪಿಸಿರುವವನು, ಅಂದ್ರೆ ಎಲ್ಲ ಕಡೆ ಭಗವಂತನ ವಾಸಸ್ಥಾನವಿದೆ. ಇಲ್ಲದ ಸ್ಥಾನ ಯಾವುದೂ ಇಲ್ಲ. ಸಹಸೇ, ಶಕ್ತಿಶಾಲಿ. ಓಜಸೇ, ಬಲಾಯ, ಇಂದ್ರಿಯ ಮತ್ತು ದೈಹಿಕ ಬಲವನ್ನು ನೀಡುತ್ತಾನೆ. ಕಾಂತಾಯ, ಅವನು ಸರ್ವೋಚ್ಚ ಪತಿ ಮತ್ತು ಎಲ್ಲಾ ಜೀವಿಗಳ ಒಡೆಯ. ಸೊ ನಮ್ಮ ಒಡೆಯ ಯಾರು? ಭಗವಂತನೇ. ಸೊ ಭಗವಂತನನ್ನ ನಾವು ನಮ್ಮ ಪತಿ ಅಂತ ಸ್ವೀಕರಿಸಬೇಕು. ಕಾಮಾಯ, ಮತ್ತು ಭಕ್ತರಿಗೆ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಪೂರೈಸುತ್ತಾನೆ. ಕಾಮಾಯ, ನಮ್ಮ ಎಲ್ಲ ಜೀವಿಗಳಿಗೆ ಕಾಮ ಅಂದ್ರೆ ಇಚ್ಛೆಗಳಿರ್ತವೆ, ಇಚ್ಛೆಗಳನ್ನು ಪೂರೈಸುವನು ಭಗವಂತನೇ. ನಮಸ್ತೆ ಉಭಯತ್ರ ಭೂಯಾತ್. ಉಭಯ ಅಂದ್ರೆ ಈ ಜನ್ಮ ಮತ್ತೆ ಮುಂದಿನ ಜನ್ಮ. ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಅವನು ನಮಗೆ ಸದಾ ಅನುಕೂಲಕರನಾಗಿರಲಿ. ಉಭಯತ್ರ ಭೂಯಾತ್, ಲೆಟ್ ಹಿಮ್ ಬಿ ಫೇವರಬಲ್ ಟು ಅಸ್. ಅಂದರೆ ಭಗವಂತನ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಅನ್ನುವ ಒಂದು ಪ್ರಾರ್ಥನೆಯನ್ನ ಲಕ್ಷ್ಮೀದೇವಿ ಸಲ್ಲಿಸ್ತಾ ಇದ್ದಾಳೆ. ಈ ರೀತಿ ವಿವರವಾಗಿ ಭಗವಂತನ ಸ್ತುತಿಯನ್ನು ಲಕ್ಷ್ಮೀದೇವಿ ಈ ಶ್ಲೋಕದಲ್ಲಿ ಮಾಡಿದ್ದಾಳೆ. ನಂತರ ಸ್ತ್ರೀಯೋ ವರ್ಧಯಿಸ್ತ್ವಾ ಋಷಿಕೇಶ್ವರಂ ಸ್ವತೋ ಯಾರಾಧ್ಯೋಕೆ ಪತಿನಾಂ ಸುಧೃತೇನ್ಯಾಂ ತಾಸಾಮ್ನತೆ ವೈ ಪರಿಪಾಂತ್ಯಪತ್ಯಂ ಪ್ರಿಯಂ ಧನಾಯುಷ್ಮಿ ಯತೋ ಸ್ವತಂತ್ರಾ. ಯಾರಾದ್ರೂ ಹೋಗ್ತೀರಾ? ಓದ್ಲ ಪ್ರಭುಜಿ. ರೇಣುಕಾದೇವಿ ಕರೆಯುತ್ತಿದ್ದಾರೆ. ಪ್ರಿಯ ಪ್ರಭುವೇ, ನೀನು ನಿಶ್ಚಯವಾಗಿಯೂ ಸರ್ವೇಂದ್ರಿಯಗಳಿಗೆ ಪೂರ್ಣ ಸ್ವತಂತ್ರ ಸ್ವಾಮಿಯಾಗಿರುವೆ. ಆದುದರಿಂದ ತಮ್ಮ ಇಂದ್ರಿಯ ತೃಪ್ತಿಯ ಉದ್ದೇಶಕ್ಕಾಗಿ ತಕ್ಕ ಪತಿಯನ್ನು ಹೊಂದಬೇಕೆಂಬ ಆಕಾಂಕ್ಷೆಯಿಂದ ಉಗ್ರ ವ್ರತ ಆಚರಣೆಯಲ್ಲಿ ನಿನ್ನನ್ನು ಪೂಜಿಸುತ್ತಿರುವ ಶ್ರೀಯರು ಖಂಡಿತವಾಗಿ ಭ್ರಾಂತರು. ಅವರಿಗಾಗಿ ಅವರ ಸಂತಾನಕ್ಕಾಗಲಿ ಇಂತಹ ಪತಿಯು ರಕ್ಷಣೆಯನ್ನು ನಿಜವಾಗಿ ಕೊಡಲಾರ ಎಂದು ಅವರು ಅರಿತಿಲ್ಲ. ಹಾಗೆಯೇ ಅಂತಹ ಪತಿಯು ಅವರ ಸಂಪತ್ತನ್ನು, ಆಯುಷ್ಯವನ್ನು,
ಕಾಯಲಾರ. ಏಕೆಂದರೆ ನಿನ್ನ ಅಧೀನದಲ್ಲಿರುವ ಕಾಲ, ಪ್ರಕೃತಿ ಗುಣ ಮತ್ತು ಕಾಮ್ಯ ಕರ್ಮದ ಫಲಗಳನ್ನು ಅವನೇ ಅವಲಂಬಿಸಿದ್ದಾನೆ. ಹರೇ ಕೃಷ್ಣ. ಸೊ ಇಲ್ಲಿ ಭಗವಂತನೇ ನಮ್ಮ ಪತಿ ಅನ್ನೋ ಮುಖ್ಯ ಪಾಯಿಂಟ್ ಅನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಭಗವಂತ ಸ್ವತಂತ್ರ, ಯಾರ ಮೇಲೂ ನಿರ್ಭರವಿಲ್ಲ. ಸ್ವತಂತ್ರ ಅಂತಿಮ ಪದ ಕೊಟ್ಟಿದ್ದಾರೆ ನೋಡಿ, ಭಗವಂತ ಯೋ ಸ್ವತಂತ್ರ. ಸೊ ನಾವೆಲ್ಲರೂ ಭಗವಂತನ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ, ಆದ್ರೆ ಭಗವಂತ ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ಇವತ್ತು ಎಲ್ಲಾ ಸ್ತ್ರೀಯರು ಭಗವಂತನ ಮೇಲೆ ನಿರ್ಭರವಿದ್ದಾರೆ, ಆದ್ರೆ ಭಗವಂತ ಯಾರ ಮೇಲೂ ನಿರ್ಭರನಿಲ್ಲ. ಪ್ರಿಯಂ ಧನಾಯುಷ್ಮಿ ಯಥೋ ಸ್ವತಂತ್ರ. ಸೊ ಈ ಭೌತಿಕ ಜಗತ್ತಿನಲ್ಲಿ ಪತಿಯಾಗಿರುವವನು ತನ್ನ ಧನ ಸಂಪತ್ತನ್ನ ಕಾಪಾಡಿಕೆ ಆಗೋದಿಲ್ಲ, ಮತ್ತೆ ತನ್ನ ಮೇಲೆ ನಿರ್ಭರವಾದಂತಹ ಪತ್ನಿಯರನ್ನ, ಮಕ್ಕಳನ್ನ ಕೂಡ ರಕ್ಷಣೆ ಮಾಡಕ್ ಆಗೋದಿಲ್ಲ. ಸೊ ಎಂತಹ ಪತಿ ಅವನು? ಸೊ ನಮ್ಮ ನಿಜವಾದ ಪತಿ ಯಾರು? ಋಷಿಕೇಶ ಭಗವಂತನೇ, ನಮ್ಮೆಲ್ಲರ ಪತಿ. ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ನಮ್ಮೆಲ್ಲರ ಪತಿ ಒಬ್ಬನೇ. ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧು, ಎಲ್ಲವೂ ಭಗವಂತನೇ. ಎಲ್ಲ ಸರ್ವಸ್ವ ತ್ವಮೇವ ಸರ್ವಂ ಮಮದೇವ ದೇವ. ಇಂತಹ ಒಂದು ಮನೋಭಾವವನ್ನು ನಾವು ಬೆಳೆಸಬೇಕಾಗುತ್ತೆ. ನಮ್ಮ ನಿಜವಾದ ರಕ್ಷಕ, ಪಾಲಕ ಭಗವಂತನೇ, ಕೃಷ್ಣನೇ. ಕೇವಲ ಮಾಯಾ ಪ್ರಭಾವದಿಂದ ನಾವು ಇವನು ನನ್ನ ರಕ್ಷಕ, ಇವಳು ನನ್ನ ಸ್ನೇಹಿತೆ, ಇವಳು ನನ್ನ ರಕ್ಷಕಿ ಅಂತ ಭಾವಿಸ್ತೀವಿ. ಬಟ್ ಆಕ್ಚುಲಿ ಇವೆಲ್ಲವೂ ಅಸತ್ಸೇನಾ. ಭಾಗವತದಲ್ಲಿ ಹೇಳ್ತಾರೆ, ದೇಹ ಪತ್ಯ ಕಲತ್ರಾದೀಷು ಅಸತ್ಸೈನ್ಯೇಷು ಅಸತ್ಸ್ವಪಿ ಆತ್ಮಶೇನೇಷು ಅಸತ್ಸ್ವಪಿ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಇದರ ಅರ್ಥ ಏನಂದ್ರೆ, ದೇಹ, ನನ್ನ ದೇಹ, ಆಪತ್ಯ, ಮಕ್ಕಳು, ಕಲತ್ರಾದೀಷು, ಹೆಂಡತಿ ಮತ್ತೆ ಇತ್ಯಾದಿ ಬಂಧುಗಳು, ಆತ್ಮಸೈನ್ಯೇಷು ಅಸತ್ಸ್ವಪಿ, ಇವರೆಲ್ಲರೂ ನನ್ನ ರಕ್ಷಕರು ಅಂತ ನಾನು ಭಾವಿಸ್ತೀನಿ. ಆದ್ರೆ ಅಸತ್ಸು, ಇವರೆಲ್ಲರೂ ಒಂದು ದಿನ ಮರಣವನ್ನು ಹೊಂದುತ್ತಾರೆ, ಸತ್ತೋಗ್ತಾರೆ. ಆತ್ಮಸೈನ್ಯೇಷು ಅಸತ್ಸ್ವಪಿ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಎಲ್ಲರೂ ಸಾಯ್ತಾ ಇದ್ದಾರೆ, ಆದರೆ ನಾನು ಸಾಯೋದಿಲ್ಲ ಅನ್ನುವ ಒಂದು ಭಾವನೆಯನ್ನ, ಒಂದು ಸುಳ್ಳು ಭಾವನೆಯನ್ನ ಹೊಂದಿರ್ತಾನೆ. ಸೊ ಇದು ಅಸತ್ಸೇನ. ಸೊ ಇಂತಹ ಮೋಹಕ್ಕೆ, ಇಂತಹ ವ್ಯಕ್ತಿಗಳ ಆಶ್ರಯವನ್ನು ನಾವು ಪಡೆದುಕೊಳ್ಳಕ್ಕೆ ಹೋಗಬಾರ್ದು. ಒಬ್ಬ ವ್ಯಕ್ತಿ ನದಿಯನ್ನ ದಾಟ್ಬೇಕಂತ ಇದ್ದ, ನದಿಯನ್ನ ದಾಟೋದಕ್ಕೆ ಒಂದು ನಾಯಿಯ ಬಾಲವನ್ನು ಹಿಡ್ಕೊಂಡ್ಬಿಟ್ಟ. ದಾಟಕ್ ಸಾಧ್ಯನಾ? ಒಂದು ಹಡಗಿನಲ್ಲಿ ಕೂತ್ರೆ ಅವನು ನದಿಯನ್ನ ದಾಟಬಹುದು, ಆದ್ರೆ ಒಂದು ನಾಯಿಯ ಬಾಲವನ್ನು ಹಿಡ್ಕೊಂಡು ನದಿಯನ್ನು ಕ್ರಾಸ್ ಮಾಡೋಕ್ಕೆ ಹೇಗೆ ಸಾಧ್ಯ? ಅದು ನಾಯಿನ ಮುಳುಗೋಗುತ್ತೆ, ಇವನು ಮುಳುಗೋಗ್ತಾನೆ. ಅಥವಾ ಒಂದು ಕಲ್ಲಿನ ಡೋಣಿಯನ್ನು ಉಪಯೋಗಿಸಿದ್ರೆ ಏನು ಉಪಯೋಗ? ದಾಟಕ್ ಆಗೋದಿಲ್ಲ. ಆ ಕಲ್ಲಿನ ಡೋಣಿ ಮುಳುಗುತ್ತೆ, ನಾವು ಮುಳುಗ್ಬಿಡ್ತೀವಿ. ಸೊ ಈ ರೀತಿ ನಾವು ನಿಜವಾದ ವ್ಯಕ್ತಿಯ ಒಬ್ಬ ಸಮರ್ಥ ವ್ಯಕ್ತಿಯ ಆಶ್ರಯವನ್ನು ಪಡೆದುಕೊಳ್ಬೇಕು. ಆ ಸಮರ್ಥ ವ್ಯಕ್ತಿ ಯಾರು? ಭಗವಂತ. ರೈಟ್. ಸೊ ಈ ಭವಸಾಗರವನ್ನು ದಾಟಲು ನಮ್ಮಿಂದ ಸಾಧ್ಯವಿಲ್ಲ. ಯಾವಾಗ ನಾವು ಭಗವಂತನ ಪಾದದ ಆಶ್ರಯವನ್ನು ಪಡೆದುಕೊಳ್ತೀವಿ, ಆಗ ಈ ಸಾಗರವನ್ನು ದಾಟಬಹುದು. ಮಹತ್ಪದಂ ಪುಣ್ಯೇಶೋ ಮುರಾರೇ ಭವಾಂಬುದಿರಿ ವತ್ಸಪದಂ ಪರಂ ಪದಂ 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 ಯದ್ ವಿಪದಾಂ ನ ತೇಷಾಂ ಸಮಾಶ್ರಿತಾಯೇ ಪದಪಲ್ಲವಪ್ಲವಂ. ಯಾವಾಗ ನಾವು ಭಗವಂತನ ಪಾದದ ಭಗವಂತನ ಪಾದವನ್ನು ನೌಕೆಗೆ ಹೋಲಿಸಿದ್ದಾರೆ. ಸೊ ಭಗವಂತನ ಪಾದದ ಆಶ್ರಯವನ್ನು ತಗೊಂಡ್ರೆ ನಾವು ಭವಸಾಗರವನ್ನು ದಾಟಬಹುದು. ಅದಕ್ಕೆ ನಿಜವಾದ ಪತಿಯ ಆಶ್ರಯವನ್ನು ತಗೋಬೇಕು. ನಿಜವಾದ ಪತಿ ಯಾರು? ಭಗವಂತನೇ, ಕೃಷ್ಣನೇ ಅಂತ ಇಲ್ಲಿ ಹೇಳಲಾಗಿದೆ. ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಮಂ ಭವಾಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಭಜಂ ವಿಭಂ. ಅರ್ಜುನ ಕೂಡ ಭಗವದ್ಗೀತೆ ಹೇಳಿದ್ದಾನೆ, ಕೃಷ್ಣನೇ ಪರಮ ಪುರುಷ, ಪರಮಧಾಮ, ನಮ್ಮೆಲ್ಲರಿಗೂ ರಕ್ಷಣೆ ಕೊಡುವನು ಭಗವಂತನೇ ಅಂತ ಹೇಳಿದ್ದಾನೆ. ಸೊ ಕೃಷ್ಣ ಇಸ್ ದ ರಿಯಲ್ ಹಸ್ಬೆಂಡ್. ಕೃಷ್ಣನೇ ನಮ್ಮ ನಿಜವಾದ ಪತಿ. ಅದಕ್ಕೆ ಎಲ್ಲಾ ಗೋಪಿಗೆಯರು ಕೂಡ ಭಗವಂತನನ್ನ ಪತಿಯಾಗಿ ಸ್ವೀಕರಿಸಿದರು. ಭೌಮಾಸುರ 16,000 ರಾಣಿಯರನ್ನ ಬಂದಿ ಮಾಡಿದ್ದ. ಕೃಷ್ಣ ಆ ರಾಣಿಯರನ್ನ, ಭೌಮಾಸುರನನ್ನು ಕೊಂದು ರಾಣಿಯರನ್ನ ಬಿಡಿಸಿದ ಮೇಲೆ ಆ ರಾಣಿಯರೆಲ್ಲರೂ ಒಂದು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣ
ನೀನೇ ನಮ್ಮ ಪತಿ, ನಮ್ಮನ್ನೆಲ್ಲ ನೀನು ಸ್ವೀಕರಿಸುವಂತ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಎಲ್ಲರನ್ನ ಮದುವೆಯಾಗಿ ಎಲ್ಲರನ್ನ ಸ್ವೀಕರಿಸ್ತಾನೆ. ಸೊ ಇದರಿಂದ ಏನ್ ತೋರಿಸ್ತಾ ಇದ್ದಾರೆ, ಎಲ್ಲ ರಾಣಿಯರು ಕೃಷ್ಣನೇ ನಮ್ಮ ಪತಿ ಅಂತ. ಸೊ ಅಷ್ಟೇ ರಾಣಿಯರಷ್ಟೇ ಅಲ್ಲ, ಬೃಂದಾವನದ ಗೋಪಿಯರು ಕೂಡ ಎಲ್ಲವನ್ನ ಬಿಟ್ಟು ಕೃಷ್ಣನ ಹತ್ರ ಬಂದ್ರು. ಪತಿ ಸುತಾನ್ವಯ ಭ್ರಾತೃ ಬಾಂಧವ ನತಿ ವಿಲಂಘ್ಯತೆ ಅಂತ ಅಚ್ಯುತಾಗತ ಗತಿವಿದಸ್ತವೋ ಗೀತ ಮೋಹಿತ ಕಿತವಯೋಷಿತ ಕಸ್ತ್ಯ ಜನ್ನಿಷಿ. ಎಲ್ಲವನ್ನ ಬಿಟ್ಟು ಬಂದಿದ್ದಾರೆ. ಯಾರನ್ನ ಬಿಟ್ಟು ಬಂದಿದ್ದಾರೆ? ಪತಿ, ಗಂಡ, ಸುತ, ಮಕ್ಕಳು, ಭಾತೃ ಬಾಂಧವಾನ್, ಅಣ್ಣ ತಮ್ಮೆಂದರು, ಮತ್ತೆ ಬಂಧುಗಳು, ಇವರೆಲ್ಲ ಬಿಟ್ಟು ಮಧ್ಯರಾತ್ರಿಯಲ್ಲಿ ಕೃಷ್ಣನ ಕೊಳಲಿನ ನಾದವನ್ನ ಕೇಳಿದ ಮೇಲೆ ಮನೆ ಬಿಟ್ಟು ಓಡಿ ವಂಶಿವಟಕ್ಕೆ ಹೋಗಿ ಕೃಷ್ಣನನ್ನ ನೋಡ್ತಾ ಇದ್ದಾರೆ, ಕೃಷ್ಣದ ಸಾನ್ನಿಧ್ಯದಲ್ಲಿದ್ದಾರೆ. ಸೊ ಎಲ್ಲವನ್ನ ಬಿಟ್ಟು ಬಂದು ಕೃಷ್ಣನೇ ನಮ್ಮ ಪತಿ ಅಂತ ಅವರು ಸ್ವೀಕರಿಸ್ತಾ ಇದ್ದಾರೆ. ಇದು ಗೋಪಿಕೆಯರ ಭಾವನೆ. ಇಂತಹ ಭಾವನೆಯನ್ನ ನಾವು ಕೂಡ ಸ್ವೀಕರಿಸಬೇಕು. ಎಲ್ಲರ ಪತಿ ಕೃಷ್ಣನೇ. ಸೊ ವಿ ಆರ್ ಆಲ್ ಕೃಷ್ಣಸ್ ಶಕ್ತಿ, ಕೃಷ್ಣನ ಶಕ್ತಿ ನಾವು, ಕೃಷ್ಣನೇ ನಮ್ಮ ಪತಿ. ಸೊ ಕೃಷ್ಣನೇ ನಮ್ಮ ಪತಿ. ಆದ್ರೆ ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣ ನಮ್ಮ ಪತಿ ಅನ್ನೋದು ಮರೆತು ಬಿಟ್ಟಿದ್ದೀವಿ. ಅದಕ್ಕಾಗಿ ಕೃಷ್ಣ ಓಕೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಬಿಡ್ತಾನೆ. ಓಕೆ ನಿನ್ ಮದುವೆ ಮಾಡ್ಕೊಳ್ಳೋ ಆಸೆ ಇದೆ, ಯಾರನ್ನಾದ್ರೂ ಮದುವೆ ಆಗು, ಬಟ್ ನಾನು ನಿನ್ನ ಪತಿ, ಆಲ್ವೇಸ್ ಐ ಆಮ್ ಯುವರ್ ಪತಿ. ಬಟ್ ನನ್ನನ್ನು ಮರೆತು ಬಿಟ್ಟಿದ್ದೀಯಾ, ಅದಕ್ಕಾಗಿ ಗಂಡು ಹೆಂಡನ್ನ ಸೃಷ್ಟಿ ಮಾಡಿದ್ದೀನಿ, ಯಾರನ್ನಾದ್ರೂ ಮದುವೆ ಆಗು ಅಂತಾನೆ. ಆದ್ರೆ ಈ ಗಂಡು ಹೆಣ್ಣಿನ ಮಧ್ಯೆ ಸಂಬಂಧ ಎಷ್ಟು ಕಾಲ ಉಳಿಯುತ್ತೆ? 40 ವರ್ಷ, 50 ವರ್ಷ, 60 ವರ್ಷ. ಸೊ ವಯಸ್ಸಾದ ಮೇಲೆ, ಸತ್ತ ಮೇಲೆ ಸಂಬಂಧ ಮುರಿದು ಹೋಗುತ್ತೆ. ಮತ್ತೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ಸಂಬಂಧ ಪ್ರಾರಂಭವಾಗುತ್ತೆ. ಈ ರೀತಿ ಜನ್ಮಾಂತರದಿಂದ ನಾವು ಸಂಬಂಧಗಳನ್ನು ಬೆಳೆಸ್ತಾ ಇದ್ದೀವಿ, ಸಂಬಂಧವನ್ನು ಮುರಿತಾ ಇದ್ದೀವಿ. ಸಂಬಂಧ ಬೆಳೆಸೋದು, ಸಂಬಂಧವನ್ನು ಮುರಿಯೋದು, ಈ ರೀತಿ ಎಷ್ಟೊಂದು ಸಮಯ, ಎಷ್ಟೊಂದು ಜನ್ಮಗಳು ಕಳೀತಾ ಇದೆ. ಯಾವಾಗ ಈ ಒಂದು ಕಷ್ಟ ನಿಲ್ಲುತ್ತೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೇ ಪಾಹೆ ಮುರಾರೇ ಭಜ ಗೋವಿಂದಂ. ಸೊ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಎಷ್ಟು ಹೊತ್ತು, ಎಷ್ಟು ಸಮಯ ಈ ಚಕ್ರದಲ್ಲಿ ಸಿಕ್ಕಿಬಿದ್ದಿರೋದು, ರೈಟ್? ಸೋ ಮಚ್ ಟೈಮ್. ಪುನರಪಿ ಜನನ ಪುನರ್ವಿಮರಣ. ಒಂದು ಸಮಯ ನಾವು ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು. ಯಾವಾಗ? ಈಗ, ಈ ಜನ್ಮದಲ್ಲಿ. ಇನ್ ದಿಸ್ ಲೈಫ್ ವಿ ಶುಡ್ ಪುಟ್ ಎ ಫುಲ್ ಸ್ಟಾಪ್ ಟು ದಿಸ್. ಅದಕ್ಕಾಗಿ ಭಗವಂತನ ಮುರಾರಿಯ ಆಶ್ರಯವನ್ನು ಪಡೆದುಕೊಳ್ಳಬೇಕು ನಾವೆಲ್ಲರೂ. ಸೊ ಕೃಷ್ಣನೇ ನಮ್ಮ ಪತಿ, ಮತ್ತೆ ಯಾರು ನಮ್ಮ ಪತಿ ಅಲ್ಲ. ಏಕಲ ಈಶ್ವರ ಕೃಷ್ಣ ಆರಸವ ಭೃತ್ಯ. ಕೃಷ್ಣನೇ ಈಶ್ವರ, ಉಳಿದೆಲ್ಲವರು ಭೃತ್ಯರು. ಸವೈ ಪತಿ ಸ್ಯಾದ ಕುತೋ ಭಯ ಸ್ವಯಂ ಸಮಂತತ ಪಾತಿ ಭಯಾತುರಂ ಜನಂ ಸ ಏಕ ತರಥಾಮಿಥೋ ಭಯಂ ನೈವಾತ್ಮಲಾಭಾದದಿ ಮನ್ಯತೆ ಪರಂ. ಹರೇ ಕೃಷ್ಣ ಪ್ರಭು. ರಾಧಾ ಎಂ ಜಿ. ಪ್ರಭುಜಿ. ಹರೇ ಕೃಷ್ಣ. ಸ್ವಯಂ ನಿರ್ಭಯನೂ ಆಗಿ ಎಲ್ಲ ಭೀತ ಜನರಿಗೆ ಯಾರು ಪೂರ್ಣಾಶ್ರಯ ಕೊಡುತ್ತಾನೋ ಅವನೇ ಪತಿಯು, ಪಾಲಕನು ಆಗಬಲ್ಲ. ಪ್ರಭೋ, ನೀನೊಬ್ಬನೇ ಪತಿ. ಈ ಸ್ಥಾನದ ಹಕ್ಕು ಇನ್ಯಾರಿಗೂ ಇಲ್ಲ. ನೀನು ಏಕಮೇವ ಪತಿಯಲ್ಲದಿದ್ದರೆ ಇತರರಿಗೆ ನೀನು ಹೆದರುತ್ತಿದ್ದೆ. ಆದುದರಿಂದಲೇ ಎಲ್ಲಾ ವೇದ ಸಾಹಿತ್ಯದಲ್ಲಿ ಪಾರಂಗತರಾದವರು ನೀನು ಸರ್ವಪಾಲಕ ಎಂದು ಒಪ್ಪಿಕೊಳ್ಳುತ್ತಾರೆ. ನಿನ್ನ ಹೊರತು ಬೇರೊಬ್ಬರನ್ನು ಉತ್ತಮ ಪತಿ ಮತ್ತು ಪಾಲಕ ಎಂದು ಭಾವಿಸುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಯಾರು ವೇದಗಳಲ್ಲಿ ಪಾರಂಗತರಾಗಿದ್ದಾರೆ ಅವರು ಕೃಷ್ಣನೇ ನಮ್ಮ ಪತಿ ಅಂತ ಸ್ವೀಕರಿಸ್ತಾರೆ, ಬೇರೆ ಯಾರನ್ನೂ ಸ್ವೀಕರಿಸುವುದಿಲ್ಲ. ರೈಟ್? ಅದೇ ರೀತಿ ಭಾಗವತ ಓದುವವರೆಲ್ಲರೂ ಕೃಷ್ಣನನ್ನೇ ಪತಿ ಅಂತ ಸ್ವೀಕರಿಸಬೇಕು. ಪತಿರ್ಗತಿಶ್ಚಾಂದಕ ವಿರ್ತ ಸಾತ್ವತಾಂ ಪ್ರಸಿದ್ಧ ತಾಮೇ ಭಗವಾನ್ ಸಾತ್ವತಾಂ ಪತಿ. ಸೊ ಒಂದು ಶ್ಲೋಕ ಇದೆ, ಆ ಶ್ಲೋಕದಲ್ಲಿ ಭಗವಂತನನ್ನ ಪತಿ ಅಂತ ಕರೀತಾರೆ. ಶ್ರೇಯಪತಿ, ಧಿಯಾಂಪತಿ, ಈ ರೀತಿ ಹಲವಾರು ರೀತಿಯಲ್ಲಿ ಪತಿ ಅಂತ ಸಂಬೋಧನೆ ಮಾಡಿದ್ದಾರೆ ಭಗವಂತನನ್ನ. ಸೊ ಭಗವಂತನನ್ನೇ ಪತಿ ಅಂತ ಸ್ವೀಕರಿಸಬೇಕು. ಯಾಕೆ?
ಕುತೋ ಭಯ. ಯಾರು ಭಯಭೀತರಾಗ್ತಾರೆ ಅವರು ಪತಿಯಾಗಲು ಸಾಧ್ಯವಿಲ್ಲ. ಆದರೆ ಅವರು ಬೇರೆಯವರಿಗೆ ರಕ್ಷಣೆ ಕೊಡಲು ಸಾಧ್ಯವಿಲ್ಲ. ಆದರೆ ಭಗವಂತನಿಗೆ ಯಾವ ಭಯವೂ ಇಲ್ಲ, ಯಾರಿಂದಲೂ ಭಯವಿಲ್ಲ. ಅದಕ್ಕಾಗಿ ಭಗವಂತ ನಮ್ಮೆಲ್ಲರಿಗೂ ಆಶ್ರಯವನ್ನ ಕೊಡಬಲ್ಲನು. ಸವೈ ಪತಿಸ್ಯಾದ ಕುತೋ ಭಯ ಸ್ವಯಂ. ಯಾರು ಸ್ವಯಂ ನಿರ್ಭೀತರಾಗಿದ್ದಾರೆ, ಎಂತಹ ಭಯವಿಲ್ಲ ಅವರಿಗೆ, ಅವರು ಪತಿಯಾಗಬಹುದು. ಆದರೆ ಈ ಜಗತ್ತಿನ ಪುರುಷರು ತುಂಬಾ ಭಯದಲ್ಲಿರ್ತಾರೆ. ಯಾಕಂದ್ರೆ ಸಾವು ಯಾವಾಗಾದ್ರೂ ಬರ್ಬೋದು. ಅದಕ್ಕಾಗಿ ಈ ಜಗತ್ತಿನಲ್ಲಿರೋ ಪುರುಷರು ಯಾರು ಪತಿಯಾಗಲು ಯೋಗ್ಯರಲ್ಲ. ಯಾ ತಸ್ಯ ತೇ ಪಾದ ಸರೋರುಹಾ ನಿಕಾಮಯೇತ್ಸಾಖಿಲ ಕಾಮಲಂಪಟಾ ತದೇವ ರಾಸೀಪ್ಸಿತಮೀಪ್ಸಿತೋರ್ಚಿತೋ ಯದ್ಭಗ್ನಯಾಚ್ನಾ ಭಗವನ್ ಪ್ರತಪ್ಯತೆ. ಸುನಂದ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಪ್ರಿಯ ಪ್ರಭುವೆ, ನಿರ್ಮಲವಾದ ಪ್ರೀತಿಯಿಂದ ನಿನ್ನ ಪಾದ ಪದ್ಮವನ್ನು ಪೂಜಿಸುವ ಹೆಣ್ಣೊಬ್ಬಳ ಎಲ್ಲಾ ಕಾಮನೆಗಳನ್ನು ನೀನು ಸಹಜವಾಗಿ ಪೂರೈಸುತ್ತೀಯೇ. ಆದರೆ ಹೆಣ್ಣು ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶದಿಂದ ನಿನ್ನ ಪಾದ ಪದ್ಮವನ್ನು ಪೂಜಿಸಿದಾಗ ನೀನು ಅವಳ ಕಾಮನೆಗಳನ್ನು ಈಡೇರಿಸಿದರೂ ಕೊನೆಗೆ ಅವಳು ಭಗ್ನ ಹೃದಯಿಯಾಗಿ ವ್ಯಥೆ ಪಡುತ್ತಾಳೆ. ಆದುದರಿಂದ ಲೌಕಿಕವಾದ ಯಾವುದೋ ಲಾಭಕ್ಕಾಗಿ ನಿನ್ನ ಪಾದ ಪದ್ಮವನ್ನು ಪೂಜಿಸುವ ಅಗತ್ಯವಿಲ್ಲ. ಸೊ ಯಾರು ಭಗವಂತನಿಗೆ ಶರಣಾಗ್ತಾರೆ, ಭಗವಂತನ ಪತಿ ಅಂತ ಸ್ವೀಕರಿಸಿದ್ದಾರೆ, ಭಗವಂತ ಅವರೆಲ್ಲ ಕಾಮನೆಗಳನ್ನು ಪೂರೈಸ್ತಾರೆ ವೆರಿ ಈಸಿಲಿ. ಸೊ ಸರಳವಾಗಿ ಪೂರೈಸ್ತಾರೆ. ಅದಕ್ಕಾಗಿ ಭಗವಂತನಿಂದ ನಾವು ಏನ್ ಕೇಳಬಾರ್ದು? ಭಗವಂತನಿಂದ ನಾವು ಏನ್ ಕೇಳಬಾರ್ದು? ಭೌತಿಕ ಇಚ್ಛೆಗಳು. ಲೌಕಿಕವಾದ ಯಾವುದೇ ಲಾಭವನ್ನ ಬೇಡಬಾರದು ಅಂತ ಹೇಳ್ತಾರೆ. ರೈಟ್. ಧನಂ ಜನಂ ಸುಂದರಿಂ, ಮುಖ್ಯವಾಗಿ 3: ಧನ ಬೇಕು, ಜನ ಬೇಕು, ಸುಂದರಿ ಬೇಕು. ಇವ್ಯಾವುದು ಬೇಡ ನನಗೆ, ಕೇವಲ ಭಗವಂತನ ಸೇವೆ ಬೇಕು ಅಂತ ಬೇಡ್ಕೋಬೇಕು. ಸೊ ಭಗವಂತ ನಮ್ಮ ಆಸೆಗಳನ್ನೆಲ್ಲ ನೋಡ್ತಾ ಇದ್ದಾನೆ. ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನ ಕೊಟ್ಟೇ ಕೊಡ್ತಾನೆ. ಅದನ್ನ ಬೇಡೋ ಅವಶ್ಯಕತೆ ಇಲ್ಲ. ಭಗವಂತನ ಡಿಸ್ಟರ್ಬ್ ಮಾಡಬಾರ್ದು ನಾವು. ಸೊ ಕೇವಲ ಭಗವಂತನ ಶುದ್ಧ ಭಕ್ತಿ ಸೇವೆಯನ್ನು ಮಾತ್ರ ಬೇಡ್ಬೇಕು ನಾವು. ಓಕೆ. ಸೊ ದಟ್ ಲೌಕಿಕ ವಸ್ತುಗಳನ್ನು ಬೇಡ್ಕೋಬಾರ್ದು. ಸೊ ದ ಫಸ್ಟ್ ಪಾಯಿಂಟ್, ಕೇವಲ ಶುದ್ಧ ಭಕ್ತಿ ಸೇವೆಯನ್ನು ಮಾತ್ರ ಬೇಡಬೇಕು. ಆದ್ರೆ ಒಂದು ವೇಳೆ ಯಾರಿಗಾದ್ರೂ ಒಬ್ಬರ ಮನಸ್ಸಲ್ಲಿ ಭೌತಿಕ ಆಸೆಗಳಿತ್ತು, ಅವರು ಕೃಷ್ಣನ ಪೂಜೆ ಮಾಡಬಾರ್ದಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಓಕೆ, ಭೌತಿಕ ಆಸೆಗಳಿದ್ರೂ ಕೂಡ ಆಯ್ತು, ಭಗವಂತನಿಗೆ ಪ್ರಾರ್ಥನೆ ಮಾಡಿ. ಓಕೆ, ಆಸೆಗಳು ಇಲ್ಲದೆ ಇದ್ರು ಮತ್ತೆ ಆಸೆಗಳಿದ್ರು ಕೂಡ, ಇಲ್ಲದೆ ಇದ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಯಾಕಂದ್ರೆ ಅದು ಶುದ್ಧ ಭಕ್ತಿ. ಒಂದು ವೇಳೆ ಭೌತಿಕ ಆಸೆಗಳು ಮನಸ್ಸಲ್ಲಿ ಇದ್ದಿದ್ರೆ ಏನ್ ಮಾಡ್ಬೇಕು? ಭಗವಂತನ ಹತ್ರ ಬನ್ನಿ. ಭಗವಂತ ಏನ್ ಮಾಡ್ತಾನೆ, ಯಾವ ರೀತಿ ಪೂರೈಸ್ತಾನಂದ್ರೆ ಮತ್ತೆ ನಾವು ಅದನ್ನ ಬೇಡುವುದಿಲ್ಲ. ರೈಟ್. ಮತ್ತೆ ಬೇಡದೆ ಇರೋ ರೀತಿಯಲ್ಲಿ ಭಗವಂತ ಆ ಆಸೆಯನ್ನ ಪೂರೈಸ್ತಾನೆ. ಆ ಆಸೆ ಹೊರಟೋಗುತ್ತೆ. ರೈಟ್. ಸೊ ಸ್ವಯಂ ವಿದತ್ತೇ ನಿಜಪಾದ ಪಲ್ಲವಂ. ರೈಟ್. ಒಂದು ಒಳ್ಳೆ ಶ್ಲೋಕ ಇದೆ, ಸ್ವಯಂ ವಿದತ್ತೇ ನಿಜಪಾದ ಪಲ್ಲವಂ. ಸತ್ಯಂ ದಿಶತಿ ಅರ್ಥಿತಂ ಅರ್ಥಿತೋ ನೃಣಾಂ ನೈವಾರ್ಥದೋ ಯತ್ ಪುನರರ್ಥಿತಾಯತಃ ಸ್ವಯಂ ವಿದತ್ತೇ ಭಜತಾಂ ಅನಿಚ್ಛತಾಂ ಇಚ್ಛಾಪಿದಾನಂ ನಿಜಪಾದ ಪಲ್ಲವಂ. ಭಾಗವತ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ ಅದು. ರೈಟ್. ಭಾರತ ವರ್ಷದ ನಿವಾಸಿಯರು ಪ್ರಾರ್ಥನೆ ಮಾಡ್ತಾರೆ ಏನಂತ? ಸತ್ಯಂ ದಿಶತಿ ಅರ್ಥಿತಂ ಅರ್ಥಿತೋ ನೃಣಾಂ. ಯಾರು ಅರ್ಥಿತಂ ಅರ್ಥಿತೋ ನೃಣಾಂ, ಯಾವ ವ್ಯಕ್ತಿ ಭೌತಿಕ ಲೌಕಿಕ ಇಚ್ಛೆಗಳನ್ನಿಟ್ಟು ಬಂದಿದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನೈವಾರ್ಥದೋ ಸತ್ಯಂ ದಿಶತಿ, ಆಸೆಗಳನ್ನ ಪೂರೈಸ್ತಾನೆ. ಯಾವ ರೀತಿ? ನೈವಾರ್ಥದೋ ಪುನರರ್ಥಿತ ಆಯತಃ, ಮತ್ತೆ ಬೇಡಬಾರ್ದು ಆ ರೀತಿ ಪೂರೈಸ್ತಾನೆ. ಧ್ರುವ ಮಹಾರಾಜ ದೊಡ್ಡ ಲೋಕ ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಸೊ ಭಗವಂತ ಬಂದು ಧ್ರುವನ ಆಸೆ ಪೂರೈಸಿದ. ಯಾವ ರೀತಿ? ಧ್ರುವ ಹೇಳ್ತಾನೆ, ಬೇಡ ಬೇಡ ಬೇಡ, ನನಗೆ ಬೇಡ ಬೇಡ ಅಂದ್ರೂ ಭಗವಂತ ಕೊಟ್ಟೋಗ್ಬಿಡ್ತಾನೆ. ರೈಟ್. ಯಾಕಂದ್ರೆ ಧ್ರುವ ಮಹಾರಾಜನ ಹೃದಯ ಶುದ್ಧವಾಗಿತ್ತು. ಸೊ ಭಗವಂತನ
ಧ್ರುವ ಮಹಾರಾಜರು ಭಗವಂತನ ಪೂಜೆ ಯಾಕೆ ಮಾಡಿದ್ರು? ದೊಡ್ಡ ಲೋಕ ಬೇಕು ಅಂತ, ಬ್ರಹ್ಮಗಿಂತಲೂ ದೊಡ್ಡ ಲೋಕದ ಅಧಿಪತಿ ಆಗ್ಬೇಕು ನಾನು ಅಂತ ಪ್ರಾರ್ಥನೆ ಮಾಡಿದ. ಆದ್ರೆ ಭಗವಂತ ಏನ್ ಮಾಡಿದ? ಸ್ವಯಂ ವಿದತ್ತೆ ಭರಿತಾಂ ಅನಿಚ್ಛತಾಂ ಇಚ್ಛಾಪಿದಾನಂ ನಿಜಪಾದ ಪಲ್ಲವಂ. ಭಗವಂತ ತನ್ನ ಪಾದ ಪಲ್ಲವಂ ಇಚ್ಛಾಪಿದಾನಂ, ಎಲ್ಲ ಇಚ್ಛೆಯನ್ನ ಪೂರೈಸುವ ನನ್ನ ಪಾದದ ಸೇವೆಯನ್ನು ಕೊಟ್ಬಿಡ್ತಾನೆ. ಮತ್ತೆ ಭಜತಾಂ ಅನಿಚ್ಛತಾಂ, ಅವರಿಗೆ ಭೌತಿಕ ಆಸೆ ಇತ್ತು, ಭಗವಂತನ ಶುದ್ಧ ಭಕ್ತಿ ಆಸೆ ಇರಲಿಲ್ಲ. ಆದ್ರೂ ಭಗವಂತ ಏನ್ ಮಾಡ್ತಾನೆ? ತನ್ನ ಭಕ್ತಿಯನ್ನು ಕೊಡ್ತಾನೆ. ಮತ್ತೆ ಆಸೆಯನ್ನು ಯಾವ ರೀತಿ ಪೂರೈಸ್ತಾನೆ ಅಂದ್ರೆ ಮತ್ತೆ ಬೇಡ ಅಂತಾನೆ. ಸೊ ಈ ರೀತಿ ಕಾಮನೆಗಳಿದ್ರೂ ಕೂಡ ಭಗವಂತನಿಗೆ ಪೂಜೆ ಮಾಡಿ, ಕೃಷ್ಣನ ಪೂಜೆನೇ ಮಾಡಿ. ಸೊ ಭಗವಂತ ಆಸೆಯನ್ನು ಪೂರೈಸಬಹುದು. ಯಾವ ರೀತಿ ಪೂರೈಸಬಹುದು ಅಂದ್ರೆ ಮತ್ತೆ ಅದನ್ನ ಬೇಡವಾಗಿಲ್ಲ, ಆ ರೀತಿ ಪೂರೈಸ್ತಾನೆ. ಓಕೆ, ಸೊ ಈ ಒಂದು ತತ್ವವನ್ನು ಇಲ್ಲಿ 21ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಓಕೆ, ಸೊ ಅದಕ್ಕೆ ನಾವು ಭಗವಂತನ ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗ್ಯನ ಯಜೇತಃ ಪುರುಷ ಪರಂ. ಸೊ ಕಾಮನೆಗಳಿದ್ರು, ಕಾಮನೆಗಳು ಇಲ್ಲದೇ ಇದ್ರು, ಮೋಕ್ಷ ಕಾಮನೆ ಇದ್ರು, ಯಾವುದೇ ಕಾಮನೆ ಇರಲಿ ಭಗವಂತನ ಕೃಷ್ಣನ ಪೂಜೆಯನ್ನ ಮಾತ್ರ ಮಾಡಿ ಅಂತ ಇಲ್ಲಿ ಹೇಳಲಾಗಿದೆ. ಮತ್ಪ್ರಾಪ್ಯತೆ ತೇಜಸ ಸುರಾಸುರಾಧ್ಯ ತಪ್ಯಂತ ಉಗ್ರಂ ತಪ ಐಂದ್ರಿಯೇಧಿಯಃ ಋತೆ ಭವತ್ಪಾದ ಪರಾಯಣಾಂ ವಿಂದತ್ಯಹಂ ತ್ವದ್ ಹೃದಯಾಯತೋಜಿತಾ. ಓಕೆ, ಸರಸಿಜ ಲಕ್ಷ್ಮಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜ. ಏ ಅಜಯ ಪರಮ ಪ್ರಭುವೆ, ಬ್ರಹ್ಮ, ಶಿವ ಮತ್ತು ಇತರ ದೇವತೆಗಳು ಹಾಗೂ ರಾಕ್ಷಸರು ಭೌತಿಕ ಸುಖದಲ್ಲಿ ಆಲೋಚನಾ ಮಗ್ನರಾದಾಗ ನನ್ನ ವರಪ್ರಸಾದವನ್ನು ಪಡೆಯುವ ಸಲುವಾಗಿ ಉಗ್ರವಾದ ತಪಸ್ಸು ಮತ್ತು ವ್ರತಗಳನ್ನು ಆಚರಿಸುತ್ತಾರೆ. ಆದರೆ ಯಾರು ಎಷ್ಟೇ ದೊಡ್ಡವರಾಗಿರಲಿ ಅವನು ನಿನ್ನ ಪಾದಕಮಲ ಸೇವೆಯಲ್ಲಿ ಸದಾ ತೊಡಗಿಕೊಂಡ ಹೊರತು ನಾನಂತೂ ಅವನನ್ನು ಅನುಗ್ರಹಿಸುವುದಿಲ್ಲ. ನಾನು ಯಾವಾಗಲೂ ನಿನ್ನನ್ನು ನನ್ನ ಹೃದಯದಲ್ಲಿ ಭರಿಸಿರುವುದರಿಂದ ಭಕ್ತನಲ್ಲದ ಬೇರೆ ಯಾರನ್ನೂ ನಾನು ಅನುಗ್ರಹಿಸಲಾರೆ. ಹರೇ ಕೃಷ್ಣ. ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ಹೇ ಅಜಯ, ಸುರ ಅಸುರರು, ದೇವತೆಗಳು ಮತ್ತೆ ಅಸುರರು ಮತ್ತೆ ಅಜ ಈಶ, ಅಜ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ಶಿವ. ಹೇ ಭಗವಂತ, ಶಿವ, ಬ್ರಹ್ಮ ಮತ್ತೆ ಸುರರು ಅಸುರರು ಎಲ್ಲರೂ ನನ್ನ ಪೂಜೆ ಮಾಡ್ತಾರೆ. ಯಾಕೆ? ಯಾವಾಗ ಅವ್ರ ಹೃದಯದಲ್ಲಿ ಇಚ್ಛೆ, ಕಾಮ ಇಚ್ಛೆ ಅಥವಾ ಲೌಕಿಕ ಇಚ್ಛೆ ಬೆಳೀತದೋ ಅವರು ಯಾರ ಹತ್ರ ಹೋಗ್ತಾರೆ? ಲಕ್ಷ್ಮೀಜಿ ಹತ್ರನೇ ಹೋಗ್ತಾರೆ. ಲಕ್ಷ್ಮೀದೇವಿ ಅಥವಾ ದುರ್ಗಾದೇವಿ ಇವ್ರ ಹತ್ರ ಹೋಗ್ತಾರೆ. ಯಾಕೆ? ಲಕ್ಷ್ಮೀದೇವಿಯಿಂದ ದುಡ್ಡನ್ನ ಬೇಡೋದಕ್ಕೆ. ಯಾಕೆಂದ್ರೆ ದುಡ್ಡು ಬೇಕು, ದುಡ್ಡಿನಿಂದ ಎಲ್ಲ ಆಸೆಗಳನ್ನ ಪೂರೈಸ್ಕೊಳ್ಬಹುದು. ಅದಕ್ಕೋಸ್ಕರ ದುಡ್ಡು ಬೇಕು ಅಂತ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಅದೇ ಲಕ್ಷ್ಮೀದೇವಿ ಹೇಳ್ತಾರೆ, ಹೃದಯ ಭವತ್ಪಾದ ಪರಾಯಣಂ ನಮಾಂ ವಿಂದತ್ಯಹಂ ತ್ವದ್ ಹೃದಯ ಯತೋ ಅಜಿತಃ. ಹೇ ಅಜಿತ, ನಾನು ಅವರ ಆಸೆಗಳನ್ನ ಪೂರೈಸೋದಿಲ್ಲ, ಅವರಿಗೆ ಅನುಗ್ರಹವನ್ನು ನೀಡೋದಿಲ್ಲ. ಯಾರು ನಿನ್ನ ಪಾದದ ಸೇವೆಗಳಲ್ಲಿ ನಿರತರಾಗಿದ್ದಾರೆ ಅವರ ಮೇಲೆ ನಾನು ವಿಶೇಷ ಅನುಗ್ರಹ ಇರುತ್ತೆ, ಇತರ ಜನರ ಮೇಲೆ ನನ್ನ ಅನುಗ್ರಹ ಇರೋದಿಲ್ಲ. ಸೊ ಲಕ್ಷ್ಮೀದೇವಿ ಅನುಗ್ರಹ ಇಂತಹವರ ಮೇಲೆ ಇರೋದಿಲ್ಲ. ಯಾರ ಅನುಗ್ರಹ ಇರುತ್ತೆ ಅಂದ್ರೆ, ಕೆಲವು ನೋಡ್ತೀವಿ ನಾವು, ಕೆಲವರು ನಾಸ್ತಿಕರಿದ್ದಾರೆ, ಅಭಕ್ತರಿದ್ದಾರೆ, ಅವರು ಶ್ರೀಮಂತರಾಗಿದ್ದಾರೆ, ಮೆರಿತಾ ಇದ್ದಾರೆ. ಸೊ ಅವರ ಮೇಲೆ ಯಾರ ಅನುಗ್ರಹ ಆಗಿದೆ? ಲಕ್ಷ್ಮಿ ಅನುಗ್ರಹ ಆಗಿದೆಯಾ? ಅವರ ಮೇಲೆ ಲಕ್ಷ್ಮಿ ಅನುಗ್ರಹ ಆಗಿಲ್ಲ, ದುರ್ಗಾದೇವಿ ಅನುಗ್ರಹವಾಗಿದೆ. ಯಾವಾಗ ದುರ್ಗಾದೇವಿ ಅನುಗ್ರಹ ಆಗುತ್ತೆ, ಒಬ್ಬ ವ್ಯಕ್ತಿ ಆ ಸಂಪತ್ತನ್ನ ದುರುಪಯೋಗ ಪಡಿಸಿಕೊಂಡು ಪಾಪ ಕಾರ್ಯಗಳನ್ನು ಮಾಡಿ ಇನ್ನಿಷ್ಟು ದೂರ ಹೋಗ್ತಾನೆ, ಕೃಷ್ಣನಿಂದ ಇನ್ನಿಷ್ಟು ದೂರ ಹೋಗ್ತಾನೆ. ಆದ್ರೆ ಯಾರ ಮೇಲೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅವರು ಕೂಡ ಶ್ರೀಮಂತರಾಗ್ತಾರೆ, ಧನವಂತರಾಗ್ತಾರೆ, ಪ್ರಸಿದ್ಧರಾಗ್ತಾರೆ. ಆದ್ರೆ ಆ ಲಕ್ಷ್ಮಿ ಅವರಲ್ಲಿ, ಅವ್ರ ಹತ್ರ ಇರುವಂತ ಲಕ್ಷ್ಮಿ ಅವರನ್ನ ಭಗವಂತನ ಹತ್ತಿರ ಕರ್ಕೊಂಡ್ ಬರುತ್ತೆ. ರೈಟ್? ಆ ದುರ್ಗಾದೇವಿ ಮಾಡಿಕೊಟ್ಟಂತಹ ಅನುಗ್ರಹ ಒಬ್ಬ ವ್ಯಕ್ತಿಯನ್ನ ಕೃಷ್ಣನಿಂದ ದೂರ ಕೊಂಡೊಯ್ಯುತ್ತೆ. ಆದರೆ ಲಕ್ಷ್ಮೀದೇವಿ ಅನುಗ್ರಹ ಜೀವಾತ್ಮವನ್ನ ಕೃಷ್ಣನ ಹತ್ತಿರ ಕರ್ಕೊಂಡು ಬರುತ್ತೆ. ಇದೇ ವ್ಯತ್ಯಾಸ. ಅದಕ್ಕೆ ನಾವು ಯಾವಾಗಲೂ ಲಕ್ಷ್ಮೀದೇವಿ ಅನುಗ್ರಹವನ್ನು ಬಯಸಬೇಕು. ಸೊ ಲಕ್ಷ್ಮೀದೇವಿ ಯಾವಾಗ ಅನುಗ್ರಹವನ್ನು ನೀಡ್ತಾಳೆ? ಯಾವಾಗ ನಾವು ಕೃಷ್ಣನ ಸೇವೆಯಲ್ಲಿ ಆ ಲಕ್ಷ್ಮಿಯನ್ನು ತೊಡಗಿಸ್ತೀವಿ, ಆಗ ಅವಳು ಅನುಗ್ರಹವನ್ನು ನೀಡ್ತಾಳೆ. ಯಾಕಂದ್ರೆ ಲಕ್ಷ್ಮೀದೇವಿ ಭಗವಂತನ ಪಾದವನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ಎಲ್ಲಿ ಭಗವಂತನ ಪಾದದ ಸೇವೆ ನಡೀತಾ ಇದೆ ಅಲ್ಲಿ ಮಾತ್ರ ಲಕ್ಷ್ಮೀದೇವಿ ಇರ್ತಾಳೆ, ಬೇರೆ ಸ್ಥಳದಲ್ಲಿ ಇರೋದಿಲ್ಲ ಅಂತ ಇಲ್ಲಿ
ಆಚಾರ್ಯರು ಹೇಳ್ತಾ ಇದ್ದಾರೆ. ಓಕೆ, ಸೊ 23ನೇ ಶ್ಲೋಕದಲ್ಲಿ ಲಕ್ಷ್ಮೀದೇವಿ ತಮ್ಮ ಅಂತಿಮ ಪ್ರಾರ್ಥನೆಯನ್ನ ಹೇಳ್ತಾಳೆ. ಸತ್ವಂ ಮಮಾಪ್ಯಚ್ಯುತ ಶೀರ್ಷ್ಣಿ ವಿಂದಿತಂ ವಂದಿತಂ ಕರಾಂಬುಜಂ ಯತ್ವದ್ ಅಧಾಯಿ ಸಾತ್ವತಾಂ ವಿಭರ್ಷಿ ಮಾಂ ಲಕ್ಷ್ಮವರೇ ವರೇಣ್ಯಮಾಯಯ ಕ ಈಶ್ವರಸ್ಯೇಹಿತಂ ಓಹಿತುಂ ವಿಭೂರಿತಿ. ನಮ್ಮ ಯಶೋಧ ಮಾತಾ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೇ ಅಚ್ಯುತನೇ, ನಿನ್ನ ಕರಕಮಲವು ಎಲ್ಲ ವರಪ್ರದಾನದ ಮೂಲ. ನಿನ್ನ ನಿರ್ಮಲ ಭಕ್ತರು ಅದನ್ನು ಪೂಜಿಸಿದಾಗ ಅವರ ತಲೆಯ ಮೇಲೆ ನೀನು ಕರುಣೆಯಿಂದ ಕೈಯನ್ನು ಇರಿಸುತ್ತೀಯ. ಸ್ವರ್ಣ ರೇಖೆಯ ನನ್ನ ಲಾಂಛನವನ್ನು ನೀನು ಎದೆಯಲ್ಲಿ ಧರಿಸುವುದು ನಿಜ. ಆದರೂ ಈ ಗೌರವವನ್ನು ನಾನು ಕೇವಲ ನನ್ನ ಹುಸಿ ಪ್ರತಿಷ್ಠೆಯ ಒಂದು ರೀತಿ ಎಂದು ಭಾವಿಸುತ್ತೇನೆ. ಆದುದರಿಂದ ನನ್ನ ತಲೆಯ ಮೇಲೂ ನಿನ್ನ ಕೈಯನ್ನು ಇರಿಸಬೇಕೆಂದು ಬಯಸುತ್ತೇನೆ. ನಿನ್ನ ನಿಜಾನುಗ್ರಹವನ್ನು ನಿನ್ನ ಭಕ್ತರಿಗೆ ಮಾತ್ರ ನೀಡುವೆಯೋ ಹೊರತು ನನಗಲ್ಲ. ನೀನು ಪರಮನಿಯಂತ್ರಕನು. ನಿನ್ನ ಉದ್ದೇಶವನ್ನು ಯಾರೂ ಗ್ರಹಿಸಲಾರರು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಭಗವಂತ ಅನ್ಯ ಭಕ್ತರಿಗೆ ವಿಶೇಷ ಅನುಗ್ರಹ ನೀಡ್ತಾನೆ. ಉದಾಹರಣೆಗೆ ಭಕ್ತರ ತಲೆ ಮೇಲೆ ಕೈ ಇಡ್ತಾನೆ, ಭಕ್ತರನ್ನ ಆಲಿಂಗಿಸ್ತಾನೆ, ಪ್ರಹ್ಲಾದನನ್ನ ತೊಡೆ ಮೇಲೆ ಎತ್ಕೊಂತಾನೆ. ಆದ್ರೆ ಲಕ್ಷ್ಮೀ ಜೊತೆ ಈ ರೀತಿಯ ಅನುಗ್ರಹ ಎಂದು ಕೊಟ್ಟಿಲ್ಲ ಭಗವಂತ. ಯಾಕೆ ಅಂತ ಪ್ರಶ್ನೆ ಮಾಡ್ಬೋದು. ಮತ್ತೆ ಲಕ್ಷ್ಮೀದೇವಿ ಕೂಡ ಬೇಡ್ತಾ ಇದ್ದಾಳೆ, ಸತ್ವಂ ಮಮಾಪಿ ಅಚ್ಯುತ ಶೀರ್ಷ್ಣಿ ವಂದಿತಂ ಕರಾಂಬುಜಂ. ದಯವಿಟ್ಟು ನಿನ್ನ ಕರಾಂಬುಜವನ್ನ, ಕೈಯನ್ನ, ಅಭಯಹಸ್ತವನ್ನ ನನ್ನ ತಲೆ ಮೇಲೆ ಇಡು ಅಂತ ಬೇಡ್ಕೊಂತ ಇದ್ದಾಳೆ. ಈ ಅನುಗ್ರಹ ನೀವು ಬೇರೆಯವರು ಕೊಟ್ಟಿದ್ರೆ ನನಗೆ ಕೊಡ್ತಾ ಇಲ್ಲ ಅಂತ. ರೈಟ್. ಸೊ ಇವನ್ ಲಕ್ಷ್ಮಿ ಇದು ಏನಂತಾರೆ, ಬೃಂದಾವನದಲ್ಲಿ ಯಶೋಧ ಮಾತಾ ಅವಳ ಅನುಗ್ರಹ ನೋಡಿ, ಅವಳ ಮೇಲೆ ಅನುಗ್ರಹ ನೋಡಿ ಭಗವಂತ ಅವಳ ಅಂಗಳದಲ್ಲಿ ಆಡ್ತಾ ಇದ್ದ. ಸೊ ಎಂತಹ ವಿಶೇಷ ಅನುಗ್ರಹ. ನೇಮಂ ವಿರಂಚೋ ನಭೋ ನ ಅಪ್ಯಂಗ ಸಂಶಯ ಪ್ರಸಾದಂ ಲೇ ವಿರೇಭೂತಿ ಯತ್ತತ್ ಪ್ರಾಪ್ಯ ವಿಮುಕ್ತಿದಾತ್. ಸೊ ಭಗವಂತ ಹಲವಾರು ಕೃಪೆಗಳನ್ನು ಕೊಟ್ಟಿದ್ದಾನೆ. ಆದ್ರೆ ಯಶೋಧ ಮಾತೆ ಕೊಟ್ಟಂತಹ ಕೃಪೆ ಯಾರೂ ಲಕ್ಷ್ಮಿ ಕೊಟ್ಟಿಲ್ಲ, ಶಿವನಿಗೂ ಕೊಟ್ಟಿಲ್ಲ, ಬ್ರಹ್ಮನಿಗೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ರೈಟ್. ಸೊ ಮತ್ತೆ ಗೋಪಿಯರಿಗೆ ಕೊಟ್ಟಂತಹ ಕೃಪೆ ಭಗವಂತ ಯಾರಿಗೂ ಕೊಡ್ಲಿಲ್ಲ. ರೈಟ್. ನಾಯಂ ಶ್ರೀಯೊಂಗನು ನಿತಾಂತರತೆ ಪ್ರಸಾದ ಸ್ವರ್ಯೋಷಿತಾಂ ನಲಿನ ಗಂಧರುಚಾಂ ಕುತೋನ್ಯಾಃ ರಾಸೋತ್ಸವೇ ಅಸ್ಯ ಭುಜದಂಡ ಗೃಹೀತ ಕಂಠ ಲಬ್ಧಾಶಿಷಾಂ ಉದಗಾ ಗಜಸುಂದರೀನಾಂ. ಗೋಪಿಯರಿಗೆ ಎಂತ ವಿಶೇಷ ಅನುಗ್ರಹ ಸಿಕ್ಕಿತು. ಭಗವಂತ ತನ್ನ ಬಾಹುಗಳಿಂದ ಗೋಪಿಯರನ್ನು ಆಲಂಗಿಸ್ತಾ ಇದ್ದ. ಅಂತಹ ವಿಶೇಷ ಕೃಪೆ. ನಾಯಂ ಶ್ರೀಯೋ, ಲಕ್ಷ್ಮೀ ದೇವಿಗೂ ಕೂಡ ಇಂತಹ ಒಂದು ಅನುಗ್ರಹ ಸಿಗಲಿಲ್ಲ. ಗೋಪಿಯರು ಮತ್ತೆ ಲಕ್ಷ್ಮೀ ದೇವಿಯಲ್ಲಿ ವ್ಯತ್ಯಾಸ ಏನು? ರೈಟ್. ಗೋಪಿಯರಿಗೆ ಯಾಕೆ ವಿಶೇಷ ಕೃಪೆ ಕೃಷ್ಣ ಕೊಡ್ತಾ ಇದ್ದಾನೆ, ಲಕ್ಷ್ಮಿಗೆ ಯಾಕೆ ಇಂತ ಕೃಪೆ ಕೊಡ್ತಾ ಇಲ್ಲ? ಲಕ್ಷ್ಮಿ ಕೇವಲ ಭಗವಂತನ ಹೃದಯದಲ್ಲಿ ಒಂದು ಶ್ರೀವತ್ಸ ಕೂದಲಿನ ರೂಪದಲ್ಲಿದ್ದಾಳೆ, ಮತ್ತೆ ಭಗವಂತನ ಪಾದದಲ್ಲಿ ಭಗವಂತನ ಸೇವೆ ಮಾಡ್ತಾ ಇದ್ದಾಳೆ. ಆದರೆ ಗೋಪಿಯರಿಗೆ ಸಿಕ್ಕಂತಹ ಒಂದು ಆಲಿಂಗನ, ಚುಂಬನ, ಮತ್ತೆ ಆ ಒಂದು ವಿಶೇಷ ಸೇವೆ, ವಿಶೇಷ ಲೀಲೆಗಳು ಲಕ್ಷ್ಮಿ ಜೊತೆ ಮಾಡೋದಿಲ್ಲ. ಯಾಕೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಮತ್ತೆ ಲಕ್ಷ್ಮೀ ದೇವಿಗೆ ಬೃಂದಾವನದಲ್ಲಿ ಎಂಟ್ರಿ ಇಲ್ಲ. ಲಕ್ಷ್ಮೀ ದೇವಿ ಈಗಲೂ ಕೂಡ ಬೃಂದಾವನದ ರಾಸೋತ್ಸವದ ಹೊರಗಡೆ ಇರುವ ಭಾಗದಲ್ಲಿ ಅವಳು ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾಳೆ. ಕೇವಲ ತಪಸ್ಸು ಕೂತ್ಕೊಂಡು ದಿನಕ್ಕೆ ಒಂದು ದಿನ ಮಾತ್ರ ಊಟ ಮಾಡಿ ಅವಳು ತಪಸ್ಸು ಮಾಡ್ತಾ ಇದ್ದಾಳೆ. ನಾನು ಬೃಂದಾವನದಲ್ಲಿ ಎಂಟರ್ ಆಗ್ಬೇಕು ಅಂತ. ಆದ್ರೆ ಕೃಷ್ಣ ಇಲ್ಲಿವರೆಗೂ ಬಿಡ್ತಾ ಇಲ್ಲ ಲಕ್ಷ್ಮಿಯನ್ನ. ಯಾಕೆ? ಇದೇ ಪ್ರಶ್ನೆಯನ್ನ ಚೈತನ್ಯ ಮಹಾಪ್ರಭುಗಳ ವೆಂಕಟ ಭಟ್ಟನಿಗೆ ಕೇಳ್ತಾರೆ. ಏ ವೆಂಕಟ ಭಟ್ಟ, ನಿಮ್ಮ ಲಕ್ಷ್ಮಿ ವಿಷ್ಣುವಿನ ಹೆಂಡತಿ, ಆದ್ರೆ ವಿಷ್ಣು ಮತ್ತೆ ಕೃಷ್ಣನಲ್ಲಿ ವ್ಯತ್ಯಾಸವಿಲ್ಲ. ಆದ್ರೆ ಯಾಕೆ ಲಕ್ಷ್ಮಿಯನ್ನ ಕೃಷ್ಣ ವೃಂದಾವನದಲ್ಲಿ ಬಿಡ್ತಾ ಇಲ್ಲ? ಯಾಕೆ ಅನುಮತಿ ಇಲ್ಲ ಅವಳಿಗೆ ಅಂತ ಕೇಳಿದಾಗ ವೆಂಕಟ ಭಟ್ರು ಹೇಳ್ತಾರೆ, ನನ್ನ ತಿಳುವಳಿಕೆ ಪ್ರಕಾರ ಕೃಷ್ಣ ಮತ್ತೆ ವಿಷ್ಣು ಒಂದೇ. ಆದ್ರೆ ಯಾಕೆ ಲಕ್ಷ್ಮೀ ದೇವಿಯನ್ನ ವೃಂದಾವನದಲ್ಲಿ ಪ್ರವೇಶ ಮಾಡ್ತಾ ಇಲ್ಲ, ಅನುಮತಿ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಉತ್ತರ ನನ್ಗೆ ಗೊತ್ತಿಲ್ಲ, ನೀವೇ ಹೇಳಿ ಅಂತ ಕೇಳ್ತಾರೆ.
ಹ್ಮ್. ಆಗ ಆಕ್ಚುಲಿ ಚೈತನ್ಯ ಚರಿತಾಮೃತದಲ್ಲಿ ಒಂದು ಸುಂದರವಾದ ಚರ್ಚೆ ಬರುತ್ತೆ. ಸೊ ಲಕ್ಷ್ಮಿ ವಿಷ್ಣುವಿನ ಪತ್ನಿ, ಆದ್ರೆ ಲಕ್ಷ್ಮಿ ಯಾಕೆ ಕೃಷ್ಣನ ಹತ್ರ ಹೋಗೋದಕ್ಕೆ ಇಚ್ಛೆ ಪಡ್ತಾ ಇದ್ದಾಳೆ? ಅವಳು ಸಂತುಷ್ಟವಾಗಿರ್ಬೇಕು ವಿಷ್ಣುವಿನ ಜೊತೆ. ವೆಂಕಟಭಟ್ ಹೇಳ್ತಾನೆ, ಆಕ್ಚುಲಿ ಲಕ್ಷ್ಮಿ ಇದು ವಿಷ್ಣು ಮತ್ತೆ ಕೃಷ್ಣ ಒಬ್ಬರೇ, ಆದ್ರೆ ಯಾಕೆ ಲಕ್ಷ್ಮಿಗೆ ಅನುಮತಿ ಕೊಡ್ತಾ ಇಲ್ಲ ಒಳಗೆ ಬರೋದಕ್ಕೆ? ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಚೈತನ್ಯ ಹೇಳ್ತಾರೆ, ಸೊ ಚೈತನ್ಯ ಹೇಳ್ತಾರೆ, ಐ ನೋ ದಟ್ ದೇರ್ ಇಸ್ ನೋ ಫಾಲ್ಟ್ ಇನ್ ದ ಗಾಡೆಸ್ ಆಫ್ ಫಾರ್ಚೂನ್. ಲಕ್ಷ್ಮೀ ದೇವಿಯಲ್ಲಿ ಕೃಷ್ಣನ ಜೊತೆ ಲೀಲೆ ಮಾಡ್ಬೇಕು ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ, ಆದ್ರೆ ಕೃಷ್ಣ ಅವಳನ್ನ ಬಿಡ್ತಾ ಇಲ್ಲ. ನೋ ಎಂಟ್ರಿ. ಯಾಕೆಂದ್ರೆ ಲಕ್ಷ್ಮೀ ದೇವಿ ಐಶ್ವರ್ಯ ಭಾವದಲ್ಲಿದ್ದಾಳೆ, ಐಶ್ವರ್ಯ ಜ್ಞಾನವನ್ನ ಹೊಂದಿದ್ದಾಳೆ. ಗೋಪಿಯರು ಮಾಧುರ್ಯ ಭಾವದಲ್ಲಿದ್ದಾರೆ, ಕೃಷ್ಣ ನಮ್ಮ ಪ್ರಿಯತಮ ಅನ್ನೋ ಭಾವನಲ್ಲಿದ್ದಾರೆ. ಲಕ್ಷ್ಮಿ ನಾನು ಶ್ರೀಮಂತಳು, ನಾನು ವೈಕುಂಠದ ಸ್ವಾಮಿ ವಿಷ್ಣುವಿನ ಹೆಂಡತಿ. ಸೊ ಆ ಒಂದು ಗರ್ವದಲ್ಲಿದ್ದಾಳೆ. ಆದ ಕಾರಣ ಅಂತಹ ಏನಂತಾರೆ ಐಶ್ವರ್ಯವನ್ನ ಹೊಂದಿದವರು ವೃಂದಾವನದಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಅವಳ ಐಶ್ವರ್ಯವನ್ನು ಬಿಟ್ಟು ಸರಳವಾಗಿ ವೃಂದಾವನಕ್ಕೆ ಬಂದ್ರೆ ಅವಳಿಗೆ ಪ್ರವೇಶ ಸಿಗುತ್ತೆ. ಇದರ ಅರ್ಥ ಏನು? ಗೋಪಿಕೆಯರು ಏನ್ ಮಾಡ್ತಾರೆ, ವೃಂದಾವನದಲ್ಲಿ ಹಸುವನ್ನ ಮೇಯಿಸ್ತಾರೆ, ಹಸುವಿನ ಹಾಲನ್ನು ಕರೀತಾರೆ, ಹಸುವಿನ ಸಗಣಿಯನ್ನ ಸಾರ್ತಾರೆ, ಮತ್ತೆ ಹಾಲು, ಮೊಸರು, ಬೆಣ್ಣೆ ಇದನ್ನ ತಯಾರು ಮಾಡ್ತಾರೆ, ಕೃಷ್ಣ ಅರ್ಪಿಸ್ತಾರೆ. ಅದೇ ಲಕ್ಷ್ಮೀದೇವಿ ಇಂತಹ ಸೇವೆಗಳನ್ನ ಮಾಡಲು ಸಿದ್ಧಳಿಲ್ಲ, ನಾಟ್ ರೆಡಿ. ಅದಕ್ಕಾಗಿ ಕೃಷ್ಣ ಲಕ್ಷ್ಮೀದೇವಿಯನ್ನ ಬೃಂದಾವನದ ಒಳಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಗೋಪಿಕೆಯರ ಪಾದ ಚಿಹ್ನದಲ್ಲಿ ನಡೀತಾರೆ, ಅವರ ರೀತಿ ಸೇವೆಯನ್ನು ಸಲ್ಲಿಸಲು ಇಚ್ಛೆ ಪಡ್ತಾರೆ, ಆಗ ಮಾತ್ರ ಅವರಿಗೆ ವೃಂದಾವನದಲ್ಲಿ ಪ್ರವೇಶ, ಇಲ್ಲಾಂದ್ರೆ ಅವರಿಗೆ ಪ್ರವೇಶ ಸಿಕ್ಕುವುದಿಲ್ಲ. ಅದಕ್ಕೆ ಗೌಡಿಯ ವೈಷ್ಣವರು ನಾವು ಕೂಡ ಗೋಪಿಕೆಯರ ಪದಚಿಹ್ನದಲ್ಲಿ ನಡೆಯುವಂತವರು. ರಮ್ಯಾ ಕಾಜು ತುಪಾಸನ ವ್ರಜವಧು ವರ್ಗೇಣ ಯಾ ಕಲ್ಪಿತ. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ನಾವು ಗೋಪಿಕೆಯರ ಪಾದ ಚಿಹ್ನದಲ್ಲಿ ನಡೀತೀವಿ. ಅವರು ಯಾವ ಭಾವನೆಯಲ್ಲಿ ಕೃಷ್ಣನ ಆರಾಧನೆ ಮಾಡ್ತಾರೆ ಅಂತಹ ಭಾವನೆಯನ್ನ ನಾವು ಕೂಡ ಬೆಳೆಸ್ಕೊಂತೀವಿ. ಸೊ ಇದಕ್ಕೆ ಗೋಪಿ ಭಾವ ಅಂತ ಕರೀತಾರೆ. ಅಫ್ಕೋರ್ಸ್ ಇದನ್ನ ನಕಲು ಮಾಡಬಾರ್ದು ನಾವು. ಸೊ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಾವು ತಿಳ್ಕೋಬೇಕು. ಸೊ ಕೃಷ್ಣ ಈ ಸರ್ವೆ ರಾಧಾರಾಣಿ ಕೃಷ್ಣನ ಸೇವೆ ಮಾಡ್ತಾಳೆ. ರಾಧಾರಾಣಿಗೆ ಸೇವೆ ಮಾಡುವವರು ಅಷ್ಟ ಸಖಿಯರು, ರೈಟ್? ಅವ್ರು ಯಾರು? ಲಲಿತಾ, ವಿಶಾಖ, ರಂಗದೇವಿ, ಸುದೇವಿ, ಮತ್ತೆ ಚಂಪಕಲತಾ, ಇಂದುಲೇಖ. ಸೊ ಈ ರೀತಿ ಚಂಪಕಲತಾ, ಈ ರೀತಿ 8 ಸಖಿಯರು ಕೃಷ್ಣನ ರಾಧಾರಾಣಿಯ ಸೇವೆ ಮಾಡ್ತಾ ಇದ್ದಾರೆ, ಅಸಿಸ್ಟ್ ಮಾಡ್ತಾ ಇದ್ದಾರೆ. ನಂತರ ಈ ಅಷ್ಟ ಸಖಿಯರಿಗೆ ಹಲವಾರು ಅಸಿಸ್ಟೆಂಟ್ಸ್ ಇದ್ದಾರೆ, ಅವರ ಹೆಸರು ಮಂಜರಿಯರು. ಸೊ ನಾವು ನೇರವಾಗಿ ಗೋಪಿಕೆಯರ ಸೇವೆ ಮಾಡೋದಿಲ್ಲ, ನಾವು ಮಂಜರಿಯರ ಸೇವೆ ಮಾಡ್ತೀವಿ. ಈ ಮಂಜರಿಯರು ಯಾರು? ಅವರು ಚಿಕ್ಕ ಹುಡುಗಿಯರು, ನಾಟ್ ಮೋರ್ ದೆನ್ 6 to 8 years ಏಜ್. ಅವರು ಗೋಪಿಕೆಯರ ಸೇವೆ ಮಾಡ್ತಾ ಇದ್ದಾರೆ. ಗೋಪಿಕೆಯರು ರಾಧಾರಾಣಿ ಸೇವೆ ಮಾಡ್ತಾರೆ, ರಾಧಾರಾಣಿ ನೇರವಾಗಿ ಕೃಷ್ಣ ಸೇವೆ ಮಾಡ್ತಾರೆ. ಸೊ ದಾಸ 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 ಅನುದಾಸ ಗೋಪಿ ಭರ್ತೂರ್ ಪದ ಕಮಲಿಯೋರ್ ದಾಸ ದಾಸ ಅನುದಾಸ. ನಾವು ಕೃಷ್ಣನ ದಾಸರಾಗಬೇಕು. ತ್ವದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯಸ್ಯ ಭೃತ್ತ ಇತಿ ಮಾಂ ಸ್ಮರಲೋಕನಾಥ. ಕುಲಶೇಖರ ಮಹಾರಾಜರು ತಮ್ಮ ಮುಕುಂದ ಮಾಲ ಸ್ತೋತ್ರದಲ್ಲಿ ಈ ರೀತಿ ಹೇಳ್ತಾರೆ, ನಾವು ದಾಸರಾಗಬೇಕು ಅಂತ. ಸೊ ಕೃಷ್ಣನ ದಾಸಿ ರಾಧಾರಾಣಿಯ ದಾಸಿಯರು ಅಷ್ಟಸಖಿಯರು ದಾಸಿಯರು ಮಂಜರಿಯರು ಚೈತನ್ಯ ಲೀಲೆಯಲ್ಲಿ ಷಡಗೋಸ್ವಾಮಿಯರ ರೂಪದಲ್ಲಿ ಬಂದಿದ್ದಾರೆ. ಶ್ರೀರೂಪ ಸನಾತನ ಭಟ್ಟ ರಘುನಾಥ್, ಶ್ರೀಜೀವ ಗೋಪಾಲ ಭಟ್ಟ ದಾಸ ರಘುನಾಥ್, ಹೆಚ್ಚಾಯ್ गोसाहेब को रीप चरण वंदन, जहाँ होते विघ्न नाश अविष्टा पुराण. ಹೆಚ್ಚಾಯ್ गोसाहेब जार मुहि तरदास, तासवर पादरेण मोर पंचग्रास.
तांदेर चरण सेवे भक्त सनेवास जन्म जन्म होए हे अभिलाष एछाय गोसाय जबे ब्रज कोइलो वास राधा कृष्ण नित्य लीला ಕೋರಿಲೋ ಪ್ರಕಾಶ್. ಈ 6 ಗೋಸ್ವಾಮಿಯರ ಸ್ಮರಣೆ ಮಾಡಿದ್ರೆ ಎಲ್ಲ ವಿಘ್ನಗಳು ನಾಶ ಆಗ್ತವೆ. ಈ 6 ಗೋಸ್ವಾಮಿಯರ ಸೇವಕರ ಸೇವಕ ನಾನಾಗಬೇಕು. ಎಲ್ಲಿ ಗೋಸ್ವಾಮಿಯರ ಭಕ್ತರಿದ್ದಾರೆ ಅಲ್ಲಿ ನಾನು ಇರಬೇಕು. ತಾಂದೇರ ಚರಣ ಸೇವಿ ಭಕ್ತ ಸೇನೆವಾಸ್. ಗೋಸ್ವಾಮಿಯರ ಭಕ್ತರ ಸಂಘದಲ್ಲಿ ನಾನು ಇರಬೇಕು. ಜನ್ಮ ಜನ್ಮ ಹುಯೇ ವಿಲಾಶ್, ಜನ್ಮ ಜನ್ಮ ಇದೆ ನನ್ನ ಅಭಿಲಾಷೆ. ಎಚಾರ್ ಜೋ ಗೋಸಾಯ ಜಬೆ ವ್ರಜ ಕೊಯ್ಲೆ ವಾಸ್. ಯಾವಾಗ 6 ಗೋಸ್ವಾಮಿಯರು ವೃಂದಾವನಕ್ಕೆ ಬಂದರು, ರಾಧಾ ಕೃಷ್ಣ ನಿತ್ಯ ಲೀಲ ಕೊರಿಲ ಪ್ರಕಾಶ್. ಈ ಗೋಸ್ವಾಮಿಯವರು ರಾಧಾಕೃಷ್ಣರ ಲೀಲೆಯನ್ನ ಎಲ್ಲಾ ಕಡೆ ಪ್ರಚಾರ ಮಾಡಿದ್ದಾರೆ, ಪ್ರಸಾರ ಮಾಡಿದ್ದಾರೆ ತಮ್ಮ ಗ್ರಂಥಗಳ ಮುಖಾಂತರ. ಅದಕ್ಕೆ ನಾವು ರೂಪಾನುಗರು. ಅವ್ರು ಗೌಡಿ ವೈಷ್ಣವರಿಗೆ ಏನಂತ ಕರೀತಾರೆ? ರೂಪಾನುಗಾಸ್. ರೂಪ ಗೋಸ್ವಾಮಿಯರು ಹೇಳಿದಂತೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮನ್ನ ರೂಪ ಗೋಸ್ವಾಮಿ ಅನುಗಹ. ಅನುಗಮನ ಅಂದ್ರೆ ಅವರ ಪಾದ ಚಿಹ್ನೆಯಲ್ಲಿ ನಡೆಯೋರು ಅಂತ ಅರ್ಥ. ರೂಪ ಗೋಸ್ವಾಮಿಯವರು ಹೇಳಿದಂಗೆ ನಾವು ನಡೀತಾ ಇದ್ದೀವಿ. ಸೊ ನಮ್ಮ ರೂಪಾನುಗ, ಅದರಲ್ಲೂ ವಿಶೇಷವಾಗಿ ಪ್ರಭುಪಾದ ಅನುಗ. ಪ್ರಭುಪಾದರು ಕೂಡ ಕೃಷ್ಣನ ಶುದ್ಧ ಭಕ್ತರು. ಸೊ ಪ್ರಭುಪಾದರ ಪದಚಿಹ್ನದಲ್ಲಿ ನಾವು ನಡೆದರೆ ನಾವು ಕೂಡ ಆ ಒಂದು ಉನ್ನತ ಸೇವೆಯ ಹಂತವನ್ನು ತಲುಪಬಹುದು. ಸೊ ಅದಕ್ಕೆ ನಾವು ನೇರವಾಗಿ ಕೃಷ್ಣನ ಸೇವೆ ಮಾಡಲು ಬಯಸೋದಿಲ್ಲ. ಕೃಷ್ಣನ ದಾಸರ ಅಥವಾ ದಾಸಿಯರ ಸೇವೆಯನ್ನು ಮಾಡಲು ಬಯಸ್ತಾ ಇದ್ದೀವಿ. ಸೊ ಈ ಒಂದು ಮನೋಭಾವನೆ ಇದ್ದರೆ ನಮಗೆ ವೃಂದಾವನದ ವಾಸ ಸಿಕ್ಕುತ್ತೆ. ಮೊರಾಯಿ ಅಭಿಲಾಷ್ ವಿಲಾಸ್ ಕುಂಜೆ ದಿಯೋವಾಸ್ ನಯನೆ ಹರಿವು ಸಭ ಯುಗಲ ರೂಪರಾಶಿ. ಡೈಲಿ ಪ್ರಾರ್ಥನೆ ಮಾಡ್ತೀವಿ, ಕೃಷ್ಣ ಹೇ ಶ್ರೀಮತಿ ತುಳಸಿ ದೇವಿ ನನಗೆ ವೃಂದಾವನದ ವಾಸವನ್ನು ನೀಡುವಂತ. ರೈಟ್, ಅದರ ಅರ್ಥ ಏನು? ನಾವು ದಾಸರಾಗಬೇಕು. ಆವಾಗ ವೃಂದಾವನದ ವಾಸ, ವೃಂದಾವನದಲ್ಲಿ ಕೃಷ್ಣನ ಸೇವೆ ಅವಕಾಶ ದೊರಕುತ್ತೆ. ನಾವು ಈ ದಾಸರ ಭಾವನೆ ಇರಲಿಲ್ಲ ಅಂದ್ರೆ ವೃಂದಾವನದ ಪ್ರವೇಶ ನಿಷಿದ್ಧವಾಗಿದೆ. ಕಾನ್ಫಿಡೆಂಟ್ರು ಟಿಕೆಟ್ ತಗೊಂಡು ವೃಂದಾವನಕ್ಕೆ ಹೋಗ್ಬೋದು, ಆದ್ರೆ ವೃಂದಾವನದ ಭೂಮಿ ಮೇಲೆ ನಡ್ಕೊಂಡು ವಾಪಸ್ ಬರ್ತೀವಿ ಅಷ್ಟೇ. ಆದ್ರೆ ವೃಂದಾವನದಲ್ಲಿ ಪ್ರವೇಶ ಸಿಕ್ಕುವುದಿಲ್ಲ. ವೃಂದಾವನದ ಆ ಲೀಲೆಯಲ್ಲಿ, ಕೃಷ್ಣನ ಲೀಲೆಯಲ್ಲಿ ಪ್ರವೇಶ ಸಿಕ್ಕುವುದಿಲ್ಲ. ಯಾಕಂದ್ರೆ ವೃಂದಾವನ ಇಟ್ ಇಸ್ ಎ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್. ಇಟ್ಸ್ ನಾಟ್ ಎ ಮಟೀರಿಯಲ್ ಪ್ಲೇಸ್. ಅದು ಭೌತಿಕ ಸ್ಥಳವಲ್ಲ, ಅದು ಆಧ್ಯಾತ್ಮಿಕ ಸ್ಥಳ. ಸುಮಾರು ಜನ ಅಲ್ಲಿ ಹೋಗ್ತಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿದೆ, ಸಾಕಷ್ಟು ಕಾರುಗಳು, ಬಸ್ಗಳು, ಟ್ರಕ್ಗಳು ಓಡಾಡ್ತಾ ಇದಾವೆ. ಆದ್ರೆ ಸುಮಾರು ಜನ ಜಸ್ಟ್ ಟೂರಿಸ್ಟ್ ತರ ಬರ್ತಾರೆ ಹೋಗ್ತಾರೆ. ಆದ್ರೆ ನಿಜವಾಗ್ಲೂ ನಾವು ವೃಂದಾವನದ ಮಹಿಮೆಯನ್ನ, ವೃಂದಾವನ ಲೀಲೆಯನ್ನ ಪ್ರವೇಶ ಮಾಡ್ಬೇಕಂದ್ರೆ ನಾವು ದಾಸರ ಭಾವನೆಯಲ್ಲಿ ಇರಬೇಕು. ಆವಾಗ ವೃಂದಾವನವನ್ನು ಪ್ರವೇಶಿಸಬಹುದು. ಯಾವಾಗ ಪ್ರವೇಶ ಮಾಡುವುದು? ಯಾವಾಗ ಅಂತಹ ಭಕ್ತರ ಸಹವಾಸದಲ್ಲಿ ನಾವು ವೃಂದಾವನಕ್ಕೆ ಹೋಗ್ತೀವಿ, ಆಗ ಮಾತ್ರ ನಮಗೆ ಅದರ ಅನುಭೂತಿ ಆಗುತ್ತೆ. ಇಲ್ಲಾಂದ್ರೆ ಎಷ್ಟು ಟೂರಿಸ್ಟ್ ತರ ಹೋಗಿ ಬಂದ್ಬಿಡ್ತೀವಿ. ಓಕೆ. ಸೊ ಈ ರೀತಿ ಲಕ್ಷ್ಮೀ ದೇವಿಗೆ ವೃಂದಾವನದಲ್ಲಿ ಸೇವೆ ಮಾಡೋ ಅವಕಾಶ ಇನ್ನೂ ಇಲ್ಲಿವರೆಗೂ ಸಿಕ್ಕಿಲ್ಲ. ಅವರು ಪ್ರತೀಕ್ಷೆ ಮಾಡ್ತಾ ಇದ್ದಾರೆ. ಓಕೆ, ಈಗ ಲಕ್ಷ್ಮೀದೇವಿ ಪ್ರಾರ್ಥನೆ ಈಗ ಮುಗೀತು. ಈಗ ನೆಕ್ಸ್ಟ್ ರಮ್ಯಕ ವರ್ಷದಲ್ಲಿ ಮತ್ಸ್ಯಾವತಾರ. ವಯೋಸ್ವತಮನು ಮತ್ಸ್ಯಾವತಾರದ ಸ್ತುತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ರಮ್ಯಕೇಜ ಭಗವತಃ ಪ್ರಿಯತಮಂ ಮಾತ್ಸ್ಯಂ ಅವತಾರ ರೂಪಂ ತದ್ವರ್ಷ ಪುರುಷಸ್ಯ ಮನೋಹರಾಜರು ವಯೋಸ್ವತಮನು ಪ್ರಾಕ್ ಪ್ರದರ್ಶಿತಂ ಸ ಇದಾನಿಂ ಅಪಿ ಮಹತಾ ಭಕ್ತಿ ಯೋಗೇನ ಆರಾಧಯಾತಿದಂ ಇದಂ ಚೋದಾಹರತಿ. ಸೊ ವಯೋಸ್ವತಮನು ರಮ್ಯಕ ವರ್ಷದಲ್ಲಿ ಮತ್ಸ್ಯಾವತಾರ. ಫೋಟೋದಲ್ಲಿ ನೋಡ್ತಾ ಇದ್ರೆ ಎಷ್ಟು ಸುಂದರವಾಗಿದೆ ಮತ್ಸ್ಯಾವತಾರ. ರೈಟ್, ಬ್ಯೂಟಿಫುಲ್ ಗೋಲ್ಡನ್ ಫಿಶ್. ರೈಟ್. ಸೊ ಅದರ ತುದಿಯಲ್ಲಿ ಒಂದು ಕೊಂಬಿದೆ, ಮತ್ತೆ ಸುಂದರವಾದ ದೇಹ, ಮೈಕಾಂತಿ ನೋಡಿ ಚಿನ್ನದ ತರ ಹೊಳಿತಾ ಇದೆ. ಸೊ ಇದರ ಕತೆ, ಮತ್ಸ್ಯಾವತಾರದ ಕತೆ ಮುಂದೆ ಬರುತ್ತೆ. ಇದು 9ನೇ ಸ್ಕಂದದಲ್ಲಿ. ಸೊ ಅಲ್ಲಿ ಇದರ ಚರ್ಚೆ ಮಾಡೋಣ. ಸೊ ಸತ್ಯವ್ರತನು ರಾಜನಿದ್ದ. ರಾಜನಿಗೆ ಒಂದು ಜಲಾಶಯದಲ್ಲಿ ಒಂದು ಮೀನು ಸಿಕ್ಕಿತು. ಆ ಮೀನನ್ನು ತಂದು ತಮ್ಮ ಅರಮನೆಯಲ್ಲಿರುವ ಡೋಣಿಯಲ್ಲಿ ಹಾಕ್ತಾರೆ. ಅದು ದೊಡ್ಡದಾಯ್ತು.
ನಂತರ ಅದನ್ನ ತೆಗೆದು ಒಂದು ಕೆರೆಯಲ್ಲಿ ಹಾಕ್ತಾರೆ, ಇನ್ನಿಷ್ಟು ದೊಡ್ಡದಾಯ್ತು. ಆ ಕೆರೆಯಿಂದ ತೆಗೆದು ನದಿಗೆ ಹಾಕ್ತಾರೆ, ಮತ್ಸ್ಯ ಇನ್ನಿಷ್ಟು ದೊಡ್ಡದಾಯ್ತು. ನಂತರ ಸಮುದ್ರದಲ್ಲಿ ಬಿಡ್ತಾರೆ, ಎಷ್ಟು ದೊಡ್ಡದಾಯ್ತು ಅಂದ್ರೆ ನೋಡೋದಕ್ಕೆ ಸಾಧ್ಯವಾಗಲ್ಲ, ಅಷ್ಟು ದೊಡ್ಡ ಗಾತ್ರವನ್ನು ತಗೊಂಡ್ರು. ಇದನ್ನು ನೋಡಿ ಸತ್ಯವ್ರತ ರಾಜನಿಗೆ ಖಾತ್ರಿ ಆಯ್ತು, ಇವನೇ ಭಗವಂತ, ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ ಅಂತ. ಆಗ ಮತ್ಸ್ಯಾವತಾರ ಸತ್ಯವ್ರತ ರಾಜನಿಗೆ ಹೇಳ್ತಾನೆ, ಸೊ ಪ್ರಳಯ ಸಮಯ ಬರ್ತಾ ಇದೆ, ಎಲ್ಲಾ ಜೀವರಾಶಿಗಳನ್ನ ತಗೊಂಡು, ಎಲ್ಲ ಋಷಿಮುನಿಗಳನ್ನ ಕರ್ಕೊಂಡು ಒಂದು ಹಡಗಿನಲ್ಲಿ ನೀನು ಕೂತ್ಕೊ. ನಾನು ಪ್ರಳಯ ಕಾಲದಲ್ಲಿ ತೀವ್ರವಾದ ಮಳೆ ಮತ್ತೆ ಪ್ರವಾಹ ಉಂಟಾಗುತ್ತೆ, ಆ ಸಮಯದಲ್ಲಿ ನಾನು ನಿನ್ನ ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಪ್ರಳಯ ಪಯೋಧಿ ಜಲೇ ಧೃತವಾನಸಿ ವೇದಂ ವಿಹಿತವಹೇತ್ರ ಚರಿತ್ರಮಖೇದಂ ಕೇಶವಧೃತ ಮೀನ ಶರೀರ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ. ಪ್ರಳಯ ಪಯೋಧಿ ಜಲೇ ಧೃತವಾನಸಿ ವೇದಂ. ಪ್ರಳಯ ಸಮಯದಲ್ಲಿ ಆ ನೀರಿನಲ್ಲಿ ವೇದಗಳ ರಕ್ಷಣೆಯನ್ನು ಮಾಡಿದೆ. ವಿಹಿತ ವೈತ್ರ ಚರಿತ್ರಮಖೇದಂ ಅಂತ ಅದ್ಭುತ ಚರಿತ್ರವನ್ನ ನೀನು ತೋರಿಸಿದೀಯ, ಲೀಲೆಯನ್ನು ತೋರಿಸಿದೀಯ. ಕೇಶವಧೃತ ಮೀನ ಶರೀರ ಜಯ ಜಗದೀಶ ಹರೇ. ಸೊ ಮತ್ಸ್ಯಾವತಾರನಿಗೆ ನಮಸ್ಕಾರಗಳಲ್ಲಿ ಜಯದೇವ ಗೋಸ್ವಾಮಿಯವರು ದಶಾವತಾರ ಸ್ತೋತ್ರದಲ್ಲಿ ಸಲ್ಲಿಸಿದ್ದಾರೆ. ಸಾರಿ, ಪಿಪಿಟಿ ಸ್ಕಿಪ್ ಆಯ್ತು, ಒಂದು ನಿಮಿಷ. ಸೊ 25ನೇ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ಪನ್ನ. ಹರೇ ಕೃಷ್ಣ. ಪ್ರಭುಜಿ, ಇದು ಪ್ರಳಯ ಕಾಲ ಅಂದ್ರೆ ಇದು ಯಾವ ಪ್ರಳಯ ಕಾಲ ಪ್ರಭುಜಿ? ಇದು ಚಾಕ್ಷುಷ ಮನ್ವಂತರದ ಅಂತ್ಯದಲ್ಲಿ ಒಂದು ಪ್ರಳಯ ಉಂಟಾಯಿತು. ಇದು ಭಗವಂತನ ಇಚ್ಛೆಯಂತೆ ಉಂಟಾಯಿತು. ಸಾಮಾನ್ಯವಾಗಿ ಬ್ರಹ್ಮನ ರಾತ್ರಿಯಲ್ಲಿ ಪ್ರಳಯ ಆಗುತ್ತೆ. ರಾತ್ರ್ಯಾಗಮೆ ಪ್ರಳೀಯಂತೆ ಪ್ರಭವಂತಿ ಹರಾಗಮೆ. ಸೊ ಬ್ರಹ್ಮನ ಒಂದು ದಿನ ಕಳೆದ ಮೇಲೆ, ಅಂದ್ರೆ ಒಂದು ದಿನದಲ್ಲಿ 1000 ಯುಗಗಳು, ದಿವ್ಯ ಯುಗಗಳು ಅದು ಕಳೆದ ಮೇಲೆ ಪ್ರಳಯ ಆಗುತ್ತೆ. ಮಧ್ಯದಲ್ಲೂ ಚಿಕ್ಕ ಚಿಕ್ಕ ಪ್ರಳಯಗಳಾಗ್ತವೆ, ಆದ್ರೆ ಮಹಾಪ್ರಳಯ ಆಗೋದಿಲ್ಲ. ಆದರೆ ಚಾಕ್ಷುಷ ಮನ್ವಂತರದ ಅಂತ್ಯದಲ್ಲಿ ಬ್ರಹ್ಮನ ಈ ದಿವಸದಲ್ಲಿ 14 ಮನುಗಳಿರ್ತಾರೆ, 14 ಮನ್ವಂತರಗಳು ಕೂಡ ಇರ್ತವೆ. ಸೊ 6ನೇ ಮನು ಚಾಕ್ಷುಷ ಮನು. ಸೊ ಚಾಕ್ಷುಷ ಮನ್ವಂತರದ ಅಂತ್ಯ ಭಾಗದಲ್ಲಿ ಸತ್ಯವ್ರತ ರಾಜ ಭೂಮಿಯನ್ನು ಆಳ್ತಾ ಇದ್ದ. ಆ ಸಮಯದಲ್ಲಿ ಮತ್ಸ್ಯಾವತಾರ ಲೀಲೆ ಮಾಡಬೇಕು ಅಂತ ಪ್ರಳಯದ ಒಂದು ಸನ್ನಿವೇಶವನ್ನು ಸೃಷ್ಟಿಸಿದರು. ಇದು ಭಗವಂತನ ಇಚ್ಛೆಯಂತೆ ಆಗಿದ್ದು. ಆ ಸಮಯದಲ್ಲಿ ಸತ್ಯವ್ರತ ರಾಜನಿಗೆ ಅನುಗ್ರಹವನ್ನು ತೋರಿಸಿದ್ರು. ಈ ಸತ್ಯವ್ರತ ರಾಜ ಮುಂದಿನ ಮನ್ವಂತರದಲ್ಲಿ ವೈವಸ್ವತ ಮನು, ವಿವಸ್ವಾನ್, ಸೂರ್ಯದೇವನ ಮಗನಾಗಿ ಹುಟ್ಟಿ ಬರ್ತಾನೆ. ಸೊ ವೈವಸ್ವತ ಮನು ಆಗ್ತಾನೆ. ಆ ವೈವಸ್ವತ ಮನು ಈಗ ಭೂಮಿಯನ್ನ ಆಳ್ತಾ ಇದ್ದಾನೆ. ಈ ಮನ್ವಂತರದ ರಾಜ ಯಾರು? ವೈವಸ್ವತ ಮನು. ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಣಾಮ್. ಸತ್ಯವ್ರತ ಮುನಿ, ಸತ್ಯವ್ರತ ರಾಜ ಬೇರೆ ಬೇರೆ ಅಲ್ಲ ಪ್ರಭು. ದಾಮೋದರ ಅಷ್ಟಕಂ ಹೇಳಿರೋ ಸತ್ಯವ್ರತ ರಾಜನ್ ಬಗ್ಗೆ ಹೇಳ್ತಾ ಇದೀವಿ. ಓಕೆ, ಅವ್ರು ಬೇರೆ, ಸತ್ಯವ್ರತ ಮುನಿ. ಹೌದು. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ, ಇದು ಆಲದ ಎಲೆ ಮೇಲೆ ಕೃಷ್ಣ ಮಲಗಿರ್ತಾರೆ, ಮತ್ತೆ ಮಾರ್ಕಂಡೇಯ ಮಹರ್ಷಿ ನೋಡ್ತಾರಲ್ಲ, ನುಂಗ್ತಾರೆ, ಒಳಗಡೆ ಹೋಗ್ತಾರೆ ಮತ್ತೆ ಹೊರಗಡೆ ಬರ್ತಾರೆ, ಅದು ಯಾವ ಪ್ರಳಯ ಪ್ರಭುಜಿ? ಅದು ಯಾವ ಪ್ರಳಯ ಅಂತ ಹೇಳಿಲ್ಲ. ಆಕ್ಚುಲಿ ಅದು ಭಗವಂತನೇ ತೋರಿಸಿದ್ದು. ಅದು ಕೂಡ ಭಗವಂತ ಸೃಷ್ಟಿ ಮಾಡಿದಂತಹ ಪ್ರಳಯ, ಅದು ನಿಜವಾದ ಪ್ರಳಯವಲ್ಲ. ಸೊ ಇದ್ರ ಕತೆ 12ನೇ ಸ್ಕಂದದಲ್ಲಿ ಬರುತ್ತೆ. ನೀವು 12ನೇ ಸ್ಕಂದ ಓದಿದ್ರೆ ಅಲ್ಲಿ ಮಾರ್ಕಂಡ ಋಷಿ ನಾರಾಯಣ ಋಷಿಗಳಿಗೆ ಪ್ರಾರ್ಥನೆ ಮಾಡ್ತಾರೆ, ನನಗೆ ನಿಮ್ಮ ಮಾಯಾಶಕ್ತಿಯನ್ನು ನೋಡಲು ಇಚ್ಛೆ ಇದೆ, ದಯವಿಟ್ಟು ಪ್ರದರ್ಶನ ಮಾಡಿ ಅಂತ. ಆಗ ನಾರಾಯಣ ಋಷಿಗಳು ಒಂದು ಪ್ರಳಯವನ್ನು ಸೃಷ್ಟಿ ಮಾಡ್ತಾರೆ. ಆಗ ಮಾರ್ಕಂಡೇಯ ಋಷಿಗಳ ಆಶ್ರಮ ನೀರಲ್ಲಿ ಮುಳುಗೋಗುತ್ತೆ. ಆ ನೀರಲ್ಲಿ ಮುಳುಗಿದ ನಂತರ ಮಾರ್ಕಂಡ ಋಷಿಗಳು ನೀರಲ್ಲಿ ತೇಲ್ತಾ ಇದ್ರು. 1000 ವರ್ಷ ಕಳೆದಂಗೆ ಆಯ್ತು ಅವ್ರಿಗೆ.
ಈಜಾಡ್ಕೊಂಡು ಅವರು ಬರ್ತಾರೆ ಒಂದು ಸ್ಥಳಕ್ಕೆ. ಅಲ್ಲಿ ಒಂದು ವಟವೃಕ್ಷನ ನೋಡ್ತಾರೆ. ಎಲ್ಲಾ ಕಡೆ ಪ್ರಳಯವಿದೆ, ಆದರೆ ಈ ಒಂದು ವಟವೃಕ್ಷ ಮಾತ್ರ ಜೀವಂತವಾಗಿದೆ. ಆ ವಟವೃಕ್ಷದ ಒಂದು ಎಲೆ ಮೇಲೆ ಒಬ್ಬ ಬಾಲಕ ನಗ್ತಾ ಮಲಗಿದ್ದ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸ ಸ್ಮರಾಮಿ. ಸೊ ತನ್ನ ಪಾದದ ಹೆಬ್ಬಟ್ಟನ್ನು ಮುಖದಲ್ಲಿ ಹಾಕಿಕೊಂಡು ಚಿಕ್ತಾ ಇದ್ದ. ಅಂತ ದೃಶ್ಯವನ್ನು ನೋಡ್ತಾನೆ. ಸೊ ಇದು ಈ ಪ್ರಳಯ ಕೂಡ ಭಗವಂತನು ತನ್ನ ಭಕ್ತನಾದಂತಹ ಮಾರ್ಕಂಡ್ಯ ಋಷಿ ಇಚ್ಛೆಯಂತೆ ಸೃಷ್ಟಿ ಮಾಡಿರೋದು. ಸೊ ಎಲ್ಲ ಮತ್ತೆ ಅಫ್ಕೋರ್ಸ್ ಇನ್ನು ಲೀಲೆ ಮುಂದುವರಿಯುತ್ತೆ. ಭಗವಂತ ಶ್ವಾಸ ತಗೊಂಡಾಗ ಮಾರ್ಕಂಡ ಋಷಿ ಭಗವಂತನ ದೇಹದ ಒಳಗಡೆ ಹೋಗ್ತಾನೆ. ಸಾವಿರಾರು ವರ್ಷ ಒಳಗಡೆ ಸುತ್ತಾಡಿ ಮತ್ತೆ ಶ್ವಾಸ ಬಿಟ್ಟಾಗ ಹೊರಗಡೆ ಬರ್ತಾನೆ. ಆಗ ನೋಡ್ತಾನೆ ಮಗು ಮತ್ತೆ ವಟಪತ್ರದಲ್ಲಿದೆ. ತಕ್ಷಣ ಸ್ವಲ್ಪ ಹೊತ್ತಿನ ನಂತರ ಎಲ್ಲ ನೀರು ಮಾಯವಾಗುತ್ತೆ. ಮಾರ್ಕಂಡ ಋಷಿ ನೋಡ್ತಾನೆ, ಅವರು ತಮ್ಮ ಆಶ್ರಮದಲ್ಲಿದ್ದಾರೆ. ಈ ರೀತಿ ಭಗವಂತ ಕೆಲವೊಮ್ಮೆ ಪ್ರಳಯ ಕಾಲವನ್ನು ಸೃಷ್ಟಿ ಮಾಡಬಹುದು ತನ್ನ ಲೀಲೆಗೋಸ್ಕರ, ಅಥವಾ ಭಕ್ತರ ಇಚ್ಛೆಯಂತೆ ಅವನು ತೋರಿಸಬಹುದು. ಓಕೆ ಪ್ರಭುಜಿ, ಅದು ಯಾವ ಮನ್ವಂತರ ಪ್ರಭುಜಿ? ಇದೇ ಮಾರ್ಕಂಡ ಋಷಿಗಳು ಚಿರಂಜೀವಿಗಳು, ಅಂದ್ರೆ ತುಂಬಾ ದೀರ್ಘಕಾಲ ಇರ್ತಾರೆ. ಯಾವ ಮನ್ವಂತರ ಅನ್ನೋದು ನಂಗೆ ಗೊತ್ತಿಲ್ಲ. ಓಕೆ ಪ್ರಭುಜಿ, ಇದು ಮತ್ಸ್ಯಾವತಾರ ಆಗಿದ್ದು ಲಾಸ್ಟ್ ಇದು 6ನೇ ಮನ್ವಂತರದಲ್ಲಿ, ಚಾಕ್ಷುಷ ಮನ್ವಂತರದಲ್ಲಿ. ಓಕೆ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಓಕೆ, ಓಂ ನಮೋ ಭಗವತೆ ಮುಖ್ಯತಮಾಯ ನಮಃ ಸತ್ವಾಯ ಪರಾಣಾಯ ಓಜಸೇ ಸಹಸೇ ಬಲಾಯ ಮಹಾಮತ್ಸ್ಯಾಯ ನಮ ಇತಿ. ಓಕೆ, ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ. ನಿರ್ಮಲ ದಿವ್ಯತೆಯು ತಾನೇ ಆದ ದೇವೋತ್ತಮ ಪರಮ ಪುರುಷನಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಅವನು ಸಕಲ ಜೀವಕ್ಕೂ ದೇಹ ಬಲ, ಮನೋಬಲಗಳಿಗೂ ಮತ್ತು ಇಂದ್ರಿಯ ಸಾಮರ್ಥ್ಯಕ್ಕೂ ಮೂಲನು. ದೈತ್ಯಾಕಾರದ ಮೀನಾಗಿ ಅವತರಿಸಿದ ಅವನು ಈ ಮತ್ಸ್ಯಾವತಾರವು ಮೊದಲನೆಯ ಅವತಾರವು. ಮತ್ತೆ ಅವನಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಮುಖ್ಯತಮಾಯ ಮೊದಲನೇ ಅವತಾರ. ಸೊ ಮತ್ಸ್ಯಾವತಾರ ಮಹಾಮತ್ಸ್ಯಾಯ ನಮ ಇತಿ ಅಂತ ಮತ್ಸ್ಯಾವತಾರ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ಪ್ರಾರ್ಥನೆಗಳು, ಸುಮಾರು 4 ಶ್ಲೋಕದಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಂತರ್ಬಹಿಶ್ಚಾಖಿಲ ಲೋಕಪಾಲಕೈರ್ ಅದೃಷ್ಟರೂಪೋ ವಿಚರಸಿ ಉರುಸ್ವನಃ ಸ ಈಶ್ವರಸ್ತ್ವಂ ಯೈದಂ ವಶೇನ್ಯನ್ ನಾಮ್ನಾ ಯಥಾ ದಾರುಮಯೀಂ ನರಸ್ತ್ರಿಯಂ. ಪ್ರೇಮ ಮಾತಾಡಿ. ಪ್ರೇಮ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಪ್ರಿಯ ಪ್ರಭುವೇ, ಸೂತ್ರಧಾರನು ನರ್ತಿಸುವ ಗೊಂಬೆಗಳನ್ನು ನಿಯಂತ್ರಿಸುವಂತೆ ಹಾಗೂ ಪತಿಯು ಪತ್ನಿಯನ್ನು ನಿಯಂತ್ರಿಸುವಂತೆ ನೀನು ಈ ವಿಶ್ವದಲ್ಲಿನ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಮುಂತಾದ ಎಲ್ಲ ಜೀವಿಗಳನ್ನು ನಿಯಂತ್ರಿಸುತ್ತೀಯೆ. ನೀನು ಪ್ರತಿಯೊಬ್ಬನ ಹೃದಯದಲ್ಲಿ ಪರಮಸಾಕ್ಷಿಯೂ ನಾಯಕನೂ ಆಗಿದ್ದರೂ ಮತ್ತು ಅವರ ಬಹಿರಂಗದಲ್ಲಿಯೂ ಇದ್ದರೂ ಕೂಡ ಈ ಸಮಾಜದ, ಸಮುದಾಯದ ಮತ್ತು ದೇಶಗಳ ದುರಿನರೆನಿಸಿಕೊಂಡವರು ನಿನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಲಾರರು. ವೇದ ಮಂತ್ರಗಳ ಧ್ವನಿ ಕಂಪನವನ್ನು ಕೇಳಿಸಿಕೊಳ್ಳುವವನು ಮಾತ್ರ ನಿನ್ನನ್ನು ಗ್ರಹಿಸಬಲ್ಲನು. ಹರೇ ಕೃಷ್ಣ. ಸೊ ಅದೃಷ್ಟ ರೂಪ ವಿಚರಿಸಿ. ಸೊ ಭಗವಂತ ಎಲ್ಲರಿಗೂ ಗೋಚರನಾಗುವುದಿಲ್ಲ, ಎಲ್ಲರಿಗೂ ಕಾಣಿಸುವುದಿಲ್ಲ, ಅರ್ಥ ಆಗುವುದಿಲ್ಲ. ಸೊ ಯಾರಿಗೆ ಅರ್ಥ ಆಗ್ತಾನೆ? ಯಾರು ವೇದಿಕ ಮಂತ್ರಗಳನ್ನು ಉಚ್ಚಾರ ಮಾಡ್ತಾರೆ ಅವ್ರಿಗೆ ಮಾತ್ರ ಅರ್ಥ ಆಗ್ತಾನೆ. ಅಂದ್ರೆ ಯಾರು ಭಕ್ತಿ ಸೇವೆಯನ್ನು ಮಾಡ್ತಾರೆ ಅವ್ರಿಗೆ ಮಾತ್ರ ಅರ್ಥ ಆಗ್ತಾನೆ ಅಂತ, ಅವ್ರಿಗೆ ಮಾತ್ರ ಕಾಣಿಸ್ತಾನೆ ಅಂತ ಏನು ಹೇಳಲಾಗಿದೆ. ಯಾರು ಭಗವಂತನ ಬಗ್ಗೆ ಕೇಳ್ತಾರೆ ಅವ್ರು ಮಾತ್ರ ಭಗವಂತನ ಮಹಾತ್ಮೆಯನ್ನ ತಿಳ್ಕೋಬಹುದು, ಅಪ್ರಿಶಿಯೇಟ್ ಮಾಡಬಹುದು ಭಗವಂತನನ್ನ. ಆದ್ರೆ ಯಾರು ಭಗವಂತನ ಬಗ್ಗೆ ಕೇಳಿಲ್ಲ, ಯಾರು ಕೃಷ್ಣನ ಬಗ್ಗೆ ಚೆನ್ನಾಗಿ ಕೇಳಿಲ್ಲ, ಅವರು ಕೃಷ್ಣನ ಟೀಕೆ ಮಾಡ್ತಾರೆ. ರೈಟ್. ಸೊ ಕೃಷ್ಣ ಭಗವಂತನಾದ್ರೂ ಕೂಡ ಕೃಷ್ಣನ ಟೀಕೆ ಮಾಡ್ತಾರೆ. ಯಾಕಂದ್ರೆ ಅವರು
ಕೃಷ್ಣನ ಬಗ್ಗೆ ಕೇಳಿಲ್ಲ. ಅದಕ್ಕೆ ಫಸ್ಟ್ ಏನಂದ್ರೆ ಭಗವಂತನ ಬಗ್ಗೆ ಕೇಳಬೇಕು. ವೇದಗಳಲ್ಲಿ ಹೇಳಿದ ಹಾಗೆ, ಭಾಗವತದಲ್ಲಿ ಹೇಳಿದ ಹಾಗೆ ಕೃಷ್ಣನ ಲೀಲೆಯನ್ನು ಚೆನ್ನಾಗಿ ಕೇಳಬೇಕು. ಆಗ ನಾವು ಕೃಷ್ಣನ ವಿಜ್ಞಾನವನ್ನ, ಸೈನ್ಸ್ ಆಫ್ ಗಾಡ್ ನಾವು ಕಲಿಯಬಹುದು. ಸೊ ಆದ್ರೆ ಸುಮಾರು ಜನ ಭಗವಂತನ ಅರ್ಥ ಮಾಡ್ಕೊಳ್ಳಲು ಸಾಧ್ಯವಿಲ್ಲ. ಹಾಗಿದ್ರೆ ಭಗವಂತ ಸ್ವತಂತ್ರ, ಭಗವಂತ ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದಾನೆ, ಇನ್ಕ್ಲೂಡಿಂಗ್ ಈ ಜಗತ್ತಿನ ಹಲವಾರು ರಾಜರನ್ನ, ಸ್ತ್ರೀಯರನ್ನ, ಎಲ್ಲರನ್ನ, ಪಶು ಪ್ರಾಣಿಗಳನ್ನ ಎಲ್ಲರನ್ನ ಕೃಷ್ಣ ನಿಯಂತ್ರಿಸ್ತಾ ಇದ್ದಾನೆ. ಸೊ ಅದಕ್ಕಾಗಿ ನಿಯಂತ್ರಣವಾದವರು ನಿಯಂತ್ರಕನನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದಾರುಮಯಿ ಮೆಥ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಹೇಗೆ ಒಂದು ಡಾಲ್, ವುಡನ್ ಡಾಲ್, ಒಂದು ಗೊಂಬೆಯನ್ನ ಗೊಂಬೆಗಾರ ಆಟ ಆಡಿಸ್ತಾನೆ, ಟಕ 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 ಆಟ ಆಡಿಸ್ತಾನೆ. ಬೆರಳನ್ನ ಬೆರಳುಗಳಿಂದ ಒಂದು ದಾರ ಕಟ್ಟಿರ್ತಾರೆ, ಆ ದಾರಗಳಿಂದ ಅವನು ಆಟ ಆಡಿಸ್ತಾನೆ. ಸೊ ಅದೇ ರೀತಿ ಭಗವಂತ ಕೂಡ ನಮ್ಮನ್ನು ಆಟ ಆಡಿಸ್ತಾನೆ. ಸ್ಟ್ರಿಂಗ್ಸ್ ಆಫ್ ಮೋಡ್ಸ್ ಆಫ್ ನೇಚರ್, ಸತ್ವಗುಣ, ರಜಗುಣ, ತಮಗುಣದ ಒಂದು ತಂತಿಗಳಿಂದ ನಮ್ಮನ್ನ ಬಂಧಿಸಿದ್ದಾನೆ. ಹೇಗೆ ಒಂದು ಎತ್ತನ್ನ ಹಗ್ಗ ಕಟ್ಟಿ ಕೋಲಿಗೆ ಕಟ್ಟಿದರೆ ಅದರ ಒಂದು ಅದು ನಿಯಂತ್ರಣದಲ್ಲಿ ಬಂದ್ಬಿಡುತ್ತೆ, ಅದು ಬೇರೆ ಕಡೆ ಓಡೋಕ್ಕಾಗೋದಿಲ್ಲ. ಅದೇ ರೀತಿ ಭಗವಂತ ಕೂಡ ನಮ್ಮನ್ನ ನಿಯಂತ್ರಿಸ್ತಾ ಇದ್ದಾನೆ 3 ಗುಣಗಳ ಪ್ರಭಾವದಿಂದ. ರೈಟ್, ಸೊ ದಟ್ ಇಸ್ ದ ಪವರ್ ಆಫ್ ಕೃಷ್ಣ. ಸೊ ನಾವೆಲ್ಲರೂ ಡಾಲ್ಸ್. ಯಂ ಲೋಕಪಾಲಾಃ ಕಿಲ ಮತ್ಸರಜ್ವರಾಃ ಹಿತ್ವಾ ಯತಂತೋಪಿ ಪೃಥಕ್ ಸಮಿತ್ಯ ಚ ಪಾತುಂ ನ ಶೇಕೋ ದ್ವಿಪದಶ್ಚತುಷ್ಪದಃ ಸರಿಸೃಪಂ ಸ್ಥಾನು ಯದತ್ರ ದೃಶ್ಯತೆ. ಓಕೆ, ಸಾದರಮ್ಮ ಮಾತಾಜಿ ಓದ್ಬೇಕಂತ ಹೇಳಿದ್ರು, ಓದಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುವೇ, ವಿಶ್ವದ ಮಹಾನಾಯಕರಾದ ಬ್ರಹ್ಮ ಮತ್ತಿತರ ದೇವತೆಗಳಿಂದ ಹಿಡಿದು ಈ ಪ್ರಪಂಚದ ರಾಜಕೀಯ ಧುರೀಣರವರೆಗೆ ಎಲ್ಲರೂ ನಿನ್ನ ಅಧಿಕಾರಕ್ಕೆ ಅಸೂಯೆ ಪಟ್ಟಿದ್ದಾರೆ. ಆದರೆ ನಿನ್ನ ನೆರವಿಲ್ಲದೆ ಅವರು ಪ್ರತ್ಯೇಕವಾಗಿಯೇ ಆಗಲಿ ಎಲ್ಲರೂ ಕೂಡಿಯೇ ಆಗಲಿ ಈ ವಿಶ್ವದೊಳಗಿನ ಅಸಂಖ್ಯ ಜೀವಿಗಳನ್ನು ಪೋಷಿಸಲಾರರು. ಎಲ್ಲಾ ಮನುಷ್ಯ ವರ್ಗ, ಪಶು, ಕತ್ತೆಗಳು, ಸಸ್ಯವರ್ಗ, ಹಾವು, ಹಕ್ಕಿ, ಪರ್ವತ ಮತ್ತು ಈ ಭೌತಿಕ ಪ್ರಪಂಚದಲ್ಲಿ ಕಾಣಿಸುವ ಎಲ್ಲಕ್ಕೂ ನೀನು ಒಬ್ಬನೇ ನಿಜವಾದ ಪಾಲಕ. ಹರೇ ಕೃಷ್ಣ ಪ್ರಭುಜಿ. ಸೊ ಇಲ್ಲಿ ಮತ್ಸ್ಯಾವತಾರ ಎಲ್ಲಾ ಜೀವಿಗಳ ರಕ್ಷಣೆಯನ್ನು ಮಾಡಿದ, ಅದಕ್ಕಾಗಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರೈಟ್, ಆ ಹಡಗಿನಲ್ಲಿ ಮನುಷ್ಯರು, ಪಶು, ಕತ್ತೆಗಳು, ಸಸ್ಯವರ್ಗ, ಹಾವು, ಹಕ್ಕಿ, ಪರ್ವತ ಎಲ್ಲ ಜೀವರಾಶಿಗಳ ಬೀಜಗಳನ್ನ ಸತ್ಯವ್ರತ ರಾಜ ಸಂಗ್ರಹ ಮಾಡಿದ್ದ. ವೇದಗಳನ್ನು ಕೂಡ ಸಂಗ್ರಹ ಮಾಡಿದ್ದ. ಸೊ ವೇದಗಳನ್ನ ಮತ್ತೆ ಎಲ್ಲಾ ಜೀವರಾಶಿಗಳ ರಕ್ಷಣೆ ಮಾಡಿದವನು ಭಗವಂತನೇ. ಅದಕ್ಕೆ ಭಗವಂತನೇ ನಿಜವಾದ ಪಾಲಕ. ಸೊ ಸತ್ಯವ್ರತ ರಾಜ ಏನ್ ಮಾಡ್ತಾನೆ, ಆ ಹಡಗನ್ನ ಮತ್ಸ್ಯಾವತಾರನ ಆ ಒಂದು ಕೊಂಬಿದೆಲ್ಲ ಕೊಂಬಿಗೆ ಕಟ್ಬಿಡ್ತಾನೆ. ಆ ವಾಸುಕಿ ಸರ್ಪವನ್ನು ಯೂಸ್ ಮಾಡ್ತಾರೆ ಕಟ್ಟೋದಿಗೆ ಹಗ್ಗವಾಗಿ. ಸೊ ವಾಸುಕಿ ಸರ್ಪದಿಂದ ಮತ್ಸ್ಯಾವತಾರನ ಒಂದು ಕೊಂಬು ಮತ್ತೆ ಹಡಗಿಗೆ ಕಟ್ಟಿದಾಗ ಆ ಹಡಗು ಸುರಕ್ಷಿತವಾಗಿ ಆ ಪ್ರಳಯದ ಸಮುದ್ರದಲ್ಲಿ ತೇಲ್ತಾ ಇತ್ತು. ಪ್ರಳಯ ಮುಗಿದ ಮೇಲೆ ಮತ್ತೆ ಜೀವರಾಶಿಗಳೆಲ್ಲ ಜನ್ಮ ತಗೊಂಡು ಭೂಮಿಗೆ ಬರ್ತಾರೆ. ಸೊ ಈ ರೀತಿ ಮತ್ಸ್ಯಾವತಾರ ನಿಜವಾದ ಪಾಲಕ, ಭಗವಂತನೇ ನಮ್ಮ ನಿಜವಾದ ಪಾಲಕನಾಗಿದ್ದಾನೆ ಅಂತ ಇಲ್ಲಿ ಅರ್ಥ ಆಗ್ತದೆ. ಓಕೆ, ನೆಕ್ಸ್ಟ್ ಭವಾನ್ ಯುಗಾಂತಾರ್ಣ ಊರ್ಮಿಮಾಲಿನಿ ಶೋಣೀಂ ಇಮಾಂ ಓಷಧಿ ವೀರುಧಾಂ ನಿಧಿಂ ಮಾಯಾ ಸಹೋರು ಕ್ರಮತೆ ಅಜ ಓಜಸ ತಸ್ಮೈ ಜಗತ್ ಪ್ರಾಣ ಗಣಾತ್ಮನೆ ನಮ ಇತಿ. ಓಕೆ, ಭಗವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇ ಸರ್ವಶಕ್ತನಾದ ಭಗವಂತನೇ, ಯುಗದ ಕೊನೆಯಲ್ಲಿ ಸಕಲ ವಿಧದ ಮೂಲಿಕೆಗಳು, ಔಷಧಿಗಳು ಮತ್ತು ಸಸ್ಯಗಳಿಗೆ ಆಗರವಾದ ಈ ಭೂಲೋಕವು ಪ್ರಳಯ ಪ್ರವಾಹದಿಂದ ಆವೃತವಾಗಿ ವಿನಾಶಕಾರಿ ಅಲೆಗಳ ಅಡಿಯಲ್ಲಿ ಮುಳುಗಿ ಹೋಯಿತು. ಆಗ ನೀನು ನನ್ನನ್ನು ಭೂಮಿಯನ್ನು ಉದ್ಧರಿಸಿ ಅತಿ ವೇಗದಲ್ಲಿ ಸಾಗರ ಸಂಚಾರ ಮಾಡಿದೆ. ಹೇ ಅಜನೇ, ಇಡೀ ವಿಶ್ವದ ಸೃಷ್ಟಿಗೆ ನೀನೇ ನಿಜವಾದ ಪಾಲಕ. ಆದುದರಿಂದ ನೀನೇ ಸರ್ವ ಜೀವಿಗಳ ಮೂಲ ಕಾರಣ.
ನಿನಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಒಪ್ಪಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಸೊ ಆಲ್ರೆಡಿ ನಾವು ಇದೊಂದು ಚರ್ಚೆ ಮಾಡಿದ್ದೀವಿ. ನೆಕ್ಸ್ಟ್ ಹಿರಣ್ಮಯ ವರ್ಷದಲ್ಲಿ ಕೂರ್ಮಾವತಾರನ ವೈಭವೀಕರಣ. ಹಿರಣ್ಮಯ ವರ್ಷ ಕೂರ್ಮಾವತಾರ. ಹಿರಣ್ಮಯೇಪಿ ಭಗವಾನ್ ನಿವಸತಿ ಕೂರ್ಮತನು. ಹಿರಣ್ಮಯ ವರ್ಷದಲ್ಲಿ ಭಗವಂತ ಕೂರ್ಮಾವತಾರನ ರೂಪದಲ್ಲಿ ಕಚ್ಚಪ ರೂಪದಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. ಬಿಭ್ರಾಣಸ್ತಸ್ಯ ತತ್ ಪ್ರಿಯತಮಂ ತನುಂ ಅರ್ಯಮಾಸ. ಅಲ್ಲಿ ಯಾರಿದ್ದಾರೆ? ಅರ್ಯಮ. ಓಕೆ, ಅರ್ಯಮ ಸಹ ವರ್ಷ ಪುರುಷೈ ಪಿತೃಗಣಾಧಿಪತಿ. ರೈಟ್, ವರ್ಷ ಪುರುಷರು ಪಿತೃಗಣಾಧಿಪತಿಗಳು. ಉಪಧಾವತಿ ಮಂತ್ರಂ ಇಮಾಂ ಚ ಅನುಜಪತಿ. ಇಮಾ ಮಂತ್ರಂ ಅನುಜಪತಿ. ಸೊ ಮುಂದೆ ಕೊಡುವಂತಹ ಒಂದು ಮಂತ್ರವನ್ನ ಜಪ ಮಾಡ್ತಾರೆ. ಯಾವ ಮಂತ್ರಗಳು? ಓಂ ನಮೋ ಭಗವತೆ ಅಕುಪಾರಾಯ. ಅಕುಪಾರ ಅಂದ್ರೆ ಕಚ್ಚಪ. ಸರ್ವಸತ್ವಗುಣ ವಿಶೇಷಣಾಯ ಅನುಪಲಕ್ಷಿತ ಸ್ಥಾನಾಯ ನಮೋ ವರ್ಷ್ಮಣೆ ನಮೋ ಭೂಮ್ನೆ ನಮೋ ಅವಸ್ಥಾನಾಯ ನಮ ಇತಿ ನಮಸ್ತೆ. ಓಕೆ, ಯಾರಾದ್ರೂ ಪ್ರಭುಜೀಸ್ ಯಾರಾದ್ರೂ ಓದ್ತೀರಾ? ಇವತ್ತು ಪ್ರಭುಜೀಸ್ ಯಾರು ಓದ್ಲಿಲ್ಲ? ಎನಿ ಪ್ರಭುಜೀಸ್? ಹರೇ ಕೃಷ್ಣ ಪ್ರಭುಜಿ. ಹೌದು. ಹೇ ಪ್ರಭು, ಆಮೆಯ ರೂಪವನ್ನು ಧರಿಸಿರುವ ನಿನಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಎಲ್ಲಾ ದಿವ್ಯ ಲಕ್ಷಣಗಳ ಆಗರವಾದ ನೀನು ಜಡವಸ್ತುವಿನ ಛಾಯೆಯು ಸ್ವಲ್ಪವೂ ಇರದೆ ಶುದ್ಧವಾದ ಸತ್ವಗುಣದಲ್ಲಿ ಪರಿಪೂರ್ಣನಾಗಿ ನೆಲೆಯಾಗಿರುವೆ. ನೀರಿನಲ್ಲಿ ನೀನು ಅತ್ತಿತ್ತ ಚಲಿಸುತ್ತಿದ್ದರೂ ನಿನ್ನ ಸ್ಥಾನವನ್ನು ಯಾರೂ ಗಮನಿಸಲಾರರು. ನಿನಗೆ ನನ್ನ ಗೌರವಪೂರ್ವಕ ನಮನಗಳು. ನೀನು ದಿವ್ಯ ಸ್ಥಾನದಲ್ಲಿರುವುದರಿಂದ ನಿನಗೆ ಭೂತ, ಭವಿಷ್ಯ ಮತ್ತು ವರ್ತಮಾನಗಳ ಮಿತಿ ಇರುವುದಿಲ್ಲ. ಸರ್ವ ವಸ್ತುವಿಗೂ ನೀನು ಆಶ್ರಯವಾಗಿ ಎಲ್ಲೆಲ್ಲಿಯೂ ಇರುವುದರಿಂದ ನಿನಗೆ ಮತ್ತೆ ಮತ್ತೆ ಗೌರವದಿಂದ ವಂದಿಸುತ್ತೇನೆ. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ಭಗವಂತ ಆಮೆಯ ರೂಪದಲ್ಲಿ ಕಚ್ಚಪನ ರೂಪದಲ್ಲಿ ಬಂದರೂ ಕೂಡ ಸತ್ವಗುಣದಲ್ಲಿದ್ದಾನೆ. ಸಾಮಾನ್ಯವಾಗಿ ಅಕ್ವಾಟಿಕ್ಸ್, ಜಲಜರು ಮತ್ತೆ ಏನಂತಾರೆ ಪ್ರಾಣಿಗಳೆಲ್ಲ ತಮ್ಮ ಗುಣದಲ್ಲಿ ಇರ್ತವೆ. ಬಟ್ ಭಗವಂತ ಪ್ರಾಣಿಯ ರೂಪದಲ್ಲಿ ಬಂದಾಗ, ಜಲಚರರ ರೂಪದಲ್ಲಿ ಬಂದಾಗ ಭಗವಂತ ತನ್ನ ದಿವ್ಯತ್ವವನ್ನು ಕಳೆದುಕೊಳ್ಳೋದಿಲ್ಲ. ಸರ್ವ ಸತ್ವ ಗುಣ ವಿಶೇಷಣಾಯ ಸತ್ವಗುಣದಲ್ಲೇ ಇರ್ತಾನೆ. ಸೊ ಹಯಗ್ರೀವ, ಕೂರ್ಮ, ಮತ್ಸ್ಯ, ನರಸಿಂಹ ಎಲ್ಲ ಪ್ರಾಣಿಗಳ ಯೋನಿಗಳಲ್ಲಿ ಭಗವಂತ ಅವತರಿಸಿದ್ದಾನೆ. ಆದ್ರೂ ಕೂಡ ಭಗವಂತ ಶುದ್ಧ ಸತ್ವಸ್ತರದಲ್ಲೇ ಇರ್ತಾನೆ. ನಂತರ ಇನ್ನೊಂದು ಏನಂದ್ರೆ ಅನುಪಲಕ್ಷಿತ ಸ್ಥಾನಾಯ. ಭಗವಂತ ಎಲ್ಲಿದ್ದಾನೆ ಅಂತ ಕಂಡುಹಿಡೋದು ಕಷ್ಟ. ನೀರಿನಲ್ಲಿ ಇದ್ದಾನೆ, ಅದರ ನೀರಿನಲ್ಲಿ ಎಲ್ಲಿದ್ದಾನೆ ಅಂತ ಗುರುತಿಸೋದು ಕಷ್ಟ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಿ ಹಿಮ್, ಟ್ರೇಸ್ ಹಿಮ್. ಯಾವಾಗ ಭಗವಂತ ತನ್ನ ಅನುಗ್ರಹದಿಂದ ದರ್ಶನವನ್ನು ನೀಡ್ತಾನೆ, ಆಗ ನಾವು ಭಗವಂತನನ್ನ ನೋಡಬಹುದು. ನಮ್ಮ ಪ್ರಯತ್ನದಿಂದ ಭಗವಂತನ ಕಾಣಲು ಸಾಧ್ಯವಿಲ್ಲ. No one can locate him. This is the greatness of power of God. Okay. ನಮೋ ಭೂಮ್ನೆ ನಮೋ ವರ್ಷಮಣೆ. ವರ್ಷಮಣೆ ಅಂದ್ರೆ ಓಲ್ಡೆಸ್ಟ್, ಪುರಾತನವಾದ. ರೈಟ್. ಭಗವಂತ ಎಲ್ಲ ಕಡೆ ಹೋಗಬಹುದು. ಭಗವಂತ ಎಲ್ಲದರ ಆಶ್ರಯ. ಸರ್ವ ನಮೋ ಅವಸ್ಥಾನಾಯ. ಅವಸ್ಥಾನ ಅಂದ್ರೆ ಇಡೀ ಭೂಮಿಯನ್ನೇ ಹಿಡಿದಿದ್ದಾನೆ ಭಗವಂತ. ಕೂರ್ಮಾವತಾರದ ಮೇಲೆ ಅನಂತಶೇಷ ಇದ್ದಾನೆ. ಅನಂತಶೇಷ ಮೇಲೆ ಭಗವಂತ ನೆಲೆಸಿದ್ದಾನೆ. ಅನಂತಶೇಷನ ತಲೆಯ ಮೇಲೆ ಬ್ರಹ್ಮಾಂಡ ನಿಂತಿದೆ. ಸೊ ಅಲ್ಟಿಮೇಟ್ಲಿ ಕೂರ್ಮನ ಮೇಲೆ ಬ್ರಹ್ಮಾಂಡ ನಿಂತಿದೆ. ಯದ್ರೂಪಮೇತಂ ನಿಜಮಾಯಾರ್ಪಿತಂ ಅರ್ಥಸ್ವರೂಪಂ ಬಹುರೂಪ ರೂಪಿತಂ ಸಂಖ್ಯಾನ ಯಸ್ಯಾಸ್ತಿ ಅಯಥೋಪಲಂಭನಾತ್ ತಸ್ಮೈ ನಮಸ್ತೆ ವ್ಯಪದೇಶ ರೂಪಿಣೇ. Okay, any Prabhujis? Okay, ಪ್ರವೀಣ್ ಓದಿದ್ದಾರೆ. ಹರೇ ಕೃಷ್ಣ. ಓದ್ಲ ಪ್ರಭುಜಿ? ಆಲ್ರೆಡಿ ಓದಿದ್ದಾರೆ. ಇನ್ನೊಬ್ರು ಯಾರಾದ್ರೂ ಇದ್ದಾರೆ ಪ್ರಭುಜೀಸ್?
ಓಕೆ, ಯಾರು ಇಲ್ವಾ? ಇದ್ದಾರೆ ಬಟ್ ಓದ್ತಾ ಇಲ್ಲ ಅವರು. ಓಕೆ ಓಕೆ, ಮಹೇಶ್ವರಿ ಮಾತಾಜಿ ಓದಿ. ಹರೇ ಕೃಷ್ಣ. ಪ್ರಿಯ ಪ್ರಭು, ಗೋಚರವಾದ ಈ ವಿಶ್ವಾಭಿವ್ಯಕ್ತಿಯು ನಿನ್ನ ಸ್ವಯಂ ಸೃಷ್ಟಿ ಶಕ್ತಿಯ ನಿದರ್ಶನವಾಗಿದೆ. ಈ ವಿಶ್ವಾಭಿವ್ಯಕ್ತಿಯಲ್ಲಿನ ಅಸಂಖ್ಯ ರೂಪ ವೈವಿಧ್ಯಗಳು ನಿನ್ನ ಬಹಿರಂಗ ಶಕ್ತಿಯ ಪ್ರದರ್ಶನ ಅಷ್ಟೇ. ಆದ್ದರಿಂದ ಈ ವಿರಾಟ್ ರೂಪವು ವಿಶ್ವ ಶರೀರ ನಿನ್ನ ನಿಜವಾದ ರೂಪವಲ್ಲ. ದಿವ್ಯ ಪ್ರಜ್ಞೆಯಲ್ಲಿರುವ ಭಕ್ತನ ಹೊರತು ಬೇರೆ ಯಾರೂ ನಿನ್ನ ವಾಸ್ತವಿಕ ರೂಪವನ್ನು ನೋಡಲು ಸಾಧ್ಯವಿಲ್ಲ. ನಿನಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಇಡೀ ಜಗತ್ತು ಭಗವಂತನ ಸೃಷ್ಟಿಯಾಗಿದೆ ಅಂತ ಇಲ್ಲಿ ಕೆಲವೊಂದು ಪ್ರಾರ್ಥನೆಗಳು ರಿಪಿಟೇಟಿವ್ ಇದಾವೆ. ಯಾಕಂದ್ರೆ ಎಲ್ಲ ಭಕ್ತರು ಸಾಮಾನ್ಯವಾಗಿ ಭಗವಂತನ ಮಹಿಮೆಯನ್ನು ಹೊಗಳ್ತಾರೆ, ನಂತರ ಪ್ರಾರ್ಥನೆಯನ್ನ ಮಾಡ್ತಾರೆ. ಸೊ ಫಸ್ಟ್ ಶ್ಲೋಕಗಳಲ್ಲಿ ಭಗವಂತನ ಮಹಿಮೆಯನ್ನ ಹೊಗಳ್ತಾ ಇದ್ದಾರೆ. ಸೊ ಹೇಗೆ ಭಗವಂತ ಎಲ್ಲ ಅನಂತ ಲೋಕಗಳ ಸೃಷ್ಟಿಕರ್ತ. ಜರಾಯುಜಂ ಸ್ವೇದಜಂ ಅಂಡಜೋದ್ಭಿದಂ ಚರಾಚರಂ ದೇವರ್ಷಿ ಪಿತೃಭೂತಮೈಂದ್ರಿಯಂ ದ್ಯೌಖಂ ಸ್ಥಿತಿಶೈಲ ಸರಿತ್ ಸಮುದ್ರ ಗ್ರಹರ್ಕ್ಷೇತ್ಯಭಿಧೇಯ ಏಕಃ. ಪ್ರಭಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಪ್ರಿಯ ಪ್ರಭುವೇ, ನೀನು ನಿನ್ನ ಭಿನ್ನ ಭಿನ್ನ ಶಕ್ತಿಗಳನ್ನು ಲೆಕ್ಕವಿಲ್ಲದಷ್ಟು ರೂಪಗಳಲ್ಲಿ ಅಭಿವ್ಯಕ್ತಗೊಳಿಸುತ್ತೀಯೆ. ಗರ್ಭದಿಂದ ಹುಟ್ಟುವ ಜೀವಿಗಳು, ತತ್ತಿಯಿಂದಲೂ ಬೆವರಿನಿಂದಲೂ ಬರುವ ಜೀವಿಗಳು, ಮಣ್ಣಿನಲ್ಲಿ ಬೆಳೆಯುವ ಗಿಡ ಮರಗಳು, ವಿದ್ವಾಂಸರಾದ ಋಷಿಗಳು, ಪಿತೃಗಳು ಮತ್ತು ದೇವತೆಗಳು ಸೇರಿದಂತೆ ಸಮಸ್ತ ಚರಾಚರ ಜೀವಿಗಳಲ್ಲಿ ಹೊರಗಿರುವ ಆಕಾಶ, ಸ್ವರ್ಗ, ಲೋಕಗಳು ಇರುವಂತಹ ಊರ್ಧ್ವ ಗ್ರಹವ್ಯೂಹ ಮತ್ತು ಬೆಟ್ಟ, ನದಿ, ಸಮುದ್ರ, ಸಾಗರ ಹಾಗೂ ದ್ವೀಪಗಳಿರುವ ಈ ಭೂಲೋಕ, ವಾಸ್ತವವಾಗಿ ಎಲ್ಲ ಗ್ರಹಗಳು, ನಕ್ಷತ್ರಗಳು ನಿನ್ನ ಭಿನ್ನ ಶಕ್ತಿಗಳ ಅಭಿವ್ಯಕ್ತಿಗಳು ಅಷ್ಟೇ. ಆದರೂ ಮೂಲದಲ್ಲಿ ನೀನು ಅದ್ವಿತೀಯನು, ನಿನ್ನನ್ನು ಮೀರಿದ್ದು ಯಾವುದೂ ಇಲ್ಲ. ಈ ಇಡೀ ವಿಶ್ವ ಅಭಿವ್ಯಕ್ತಿಯು ಹುಸಿಯಾಗುವುದೇನೂ ಅಲ್ಲ, ಆದರೆ ನಿನ್ನ ಅಚಿಂತ್ಯ ಶಕ್ತಿಯ ತಾತ್ಕಾಲಿಕ ಅಭಿವ್ಯಕ್ತಿ ಅಷ್ಟೇ. ಹರೇ ಕೃಷ್ಣ. ಸೊ ಈ 4 ಪ್ರಕಾರದ ಜೀವಿಗಳು ಗರ್ಭದಿಂದ ಹುಟ್ಟಿದವು ಅಂದ್ರೆ ಜರಾಯುಜ, ತತ್ತಿಯಿಂದ ಅಂಡಜ, ಬೆವರಿನಿಂದ ಬಂದಿರುವುದು ಶ್ವೇದಜ, ಮಣ್ಣಿನಿಂದ ಬೆಳೆಯುವ ಗಿಡಗಳು ಉದ್ಬೀಜ, ಬೀಜದಿಂದ ಹುಟ್ಟುವು. ಸೊ ಈ 4 ಪ್ರಕಾರದ ಜೀವರಾಶಿಗಳು ಸೃಷ್ಟಿಯಾಗ್ತವೆ. ಸೊ ಇವೆಲ್ಲ ಭಗವಂತನಿಂದ ಬಂದಿರೋದು. ಸೊ ಅನಂತ ಚರಾಚರ ದೇವರ್ಷಿ ಪಿತೃಭೂತಮೈಂದ್ರಿಯಂ, ದೇವರ್ಷಿಗಳ ಪಿತೃಗಳು, ಅನ್ಯ ಜೀವಿಗಳು, ಚರಾಚರ ಜೀವಿಗಳು ಎಲ್ಲವೂ ಭಗವಂತನಿಂದ ಬರ್ತಾ ಇದ್ದಾವೆ. ದ್ಯೌಖಂ ಸ್ಥಿತ ಕ್ಷಿತಿ ಶೈಲ ಸರಿತ್ ಸಮುದ್ರ, ಮತ್ತೆ ಆಕಾಶ, ಅಂತರಿಕ್ಷ, ಭೂಮಿ, ಬೆಟ್ಟಗಳು, ನದಿಗಳು, ಸಮುದ್ರಗಳು, ದ್ವೀಪ, ಗ್ರಹ, ಅಭಿಧೇಯ ಏಕಃ. ಸೊ ಎಲ್ಲೋ ಭಗವಂತನ ಅಭಿವ್ಯಕ್ತಿಗಳು. ಬಟ್ ಭಗವಂತ ಇದರಿಂದ ಭಿನ್ನವಾಗಿದ್ದಾನೆ. ಅಭಿಧೇಯ ಏಕ, ಹಿ ರಿಮೇನ್ ಸಪರೇಟ್, ರೈಟ್. ಸೊ ಇದು ಈ ಜಗತ್ತೆಲ್ಲ ಭಗವಂತನಿಂದ ಬಂದಿರೋದು, ಆದರೆ ಭಗವಂತ ಈ ಜಗತ್ತಿನಿಂದ ಭಿನ್ನವಾಗಿದ್ದಾನೆ. ಸೊ ಹಿ ಈಸ್ ರಿಮೇನ್ ಸಪರೇಟ್. ಸೊ ಏನಂತಾರೆ ಈಶಾವಾಸ್ಯ, ಇದು ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ರೈಟ್, ಭಗವಂತನಿಂದ ಪೂರ್ಣ ಜಗತ್ತು ಬರ್ತಾ ಇದೆ. ಜಗತ್ತು ಪೂರ್ಣ, ಭಗವಂತನು ಪೂರ್ಣ. ಭಗವಂತನಿಂದ ಪೂರ್ಣ ಜಗತ್ತು ಬಂದರೂ ಕೂಡ ಭಗವಂತ ಪೂರ್ಣವಾಗಿ ಉಳಿದಾನೆ. ಸೊ ರಿಮೇನ್ ಸಪರೇಟ್. ಹರೇ ಕೃಷ್ಣ ಪ್ರಭುಜಿ. ಎಸ್, ತತ್ತಿಯಿಂದಲೂ ಮತ್ತೆ ಬೆವರಿನಿಂದಲೂ ಅಂದ್ರೆ ಪ್ರಭು ಒಂದೇ ಅರ್ಥನಾ? ಇಲ್ಲ, ತತ್ತಿ ಅಂದ್ರೆ ಕೋಳಿ ಅಥವಾ ಆಮೆ ಎಲ್ಲ ತತ್ತಿಯಿಂದ ಹುಟ್ಟುತ್ತವೆ ಈ ಜೀವಿಗಳು. ಬೆವರಿನಿಂದ ಅದಕ್ಕೇನಂತಾರೆ ತಗಣಿ, ರೈಟ್, ಏನಂತಾರೆ ಬೆಡ್ ಬಗ್ಸ್, ಕೆಲವೊಂದು ಮೈಕ್ರೋಬ್ಸ್, ರೈಟ್,
ತಲೆಯಿಂದ ಸೊ ಅವೆಲ್ಲ ಬೆವರಿನಿಂದ ಹುಡ್ತವೆ. ಓಕೆ, ಹರೇ ಕೃಷ್ಣ ಪ್ರಭು. ಪತ್ತಿ ಅಂದ್ರೆ ಏನ್ ಪ್ರಭು? ಮೊಟ್ಟೆ ಅಲ್ವಾ ಪ್ರಭು? ಮೊಟ್ಟೆ ಮೊಟ್ಟೆ. ಸೊ ಅಂಡಜ ಮೊಟ್ಟೆಯಿಂದ ಹುಟ್ಟುವು, ಜರಾಯುಜ ಗರ್ಭದಿಂದ ಹುಟ್ಟುವ ಜೀವಿಗಳು, ನಂತರ ಶ್ವೇದಜ ಬೆವರಿನಿಂದ ಹುಟ್ಟುವ ಜೀವಿಗಳು, ನಂತರ ಉದ್ಬೀಜ ಬೀಜದಿಂದ ಮೊಳಕೆ ಹೊಡೆದು ಹುಟ್ಟುವ ಗಿಡ ಮರಗಳು. ಈ ರೀತಿ ಟೋಟಲ್ 4 ಪ್ರಕಾರದ ಜನ್ಮಗಳಿವೆ, 4 ಪ್ರಕಾರದ ಯೋನಿಗಳಿವೆ ಇದರಲ್ಲಿ. ಓಕೆ, ಸೊ ಲಾಸ್ಟ್ ಅನುವಾದವನ್ನು ಓದಿ ಇವತ್ತಿನ ಕ್ಲಾಸಿಗೆ ವಿರಾಮ ನೀಡೋಣ. ಹರೇ ಕೃಷ್ಣ ಪ್ರಭು. ಓದ್ಲ ಪ್ರಭು? ಓದಿ. ಥ್ಯಾಂಕ್ ಯು ಪ್ರಭು. ಹೇ ನನ್ನ ಪ್ರಭು, ನಿನ್ನ ನಾಮ ರೂಪ ಲಕ್ಷಣಗಳು ಅಸಂಖ್ಯ ರೂಪಗಳಲ್ಲಿ ವಿಸ್ತರಿಸಿಕೊಂಡಿವೆ. ಅಂತಹ ರೂಪಗಳು ಎಷ್ಟಿವೆ ಎಂಬುದನ್ನು ಯಾರೂ ಖಚಿತವಾಗಿ ನಿರ್ಧರಿಸಲಾರರು. ಆದರೆ ನೀನೇ ಕಪಿಲದೇವ ಎಂಬ ವಿದ್ವತ್ ಪಂಡಿತನಾಗಿ ಅವತರಿಸಿ ವಿಶ್ವಾಭಿವ್ಯಕ್ತಿಯಲ್ಲಿ 24 ಮೂಲ ವಸ್ತುಗಳು ಅಡಕವಾಗಿವೆ ಎಂದು ವಿಂಗಡಿಸಿದ್ದೇವೆ. ಆದುದರಿಂದ ಸಾಂಖ್ಯ ದರ್ಶನದಲ್ಲಿ ಆಸಕ್ತನಾದವನು ಅದರ ಪ್ರಕಾರ ಗಣತಿಯಾಗಿರುವ ಭಿನ್ನ ಭಿನ್ನ ಸತ್ಯಗಳನ್ನು ನಿನ್ನಿಂದಲೇ ತಿಳಿಯಬೇಕು. ದುರ್ದೈವವಶಾತ್ ಭಕ್ತರಲ್ಲದ ಜನರು ಭಿನ್ನ ಮೂಲಾಂಶಗಳನ್ನು ಮಾತ್ರ ಎಣಿಸಿ ನಿನ್ನ ನಿಜ ರೂಪವನ್ನು ಕುರಿತಂತೆ ಅಜ್ಞಾನಿಗಳಾಗಿಯೇ ಉಳಿಯುತ್ತಾರೆ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿಗೆ ಆರ್ಯಮನು ಕೂರ್ಮಾವತಾರನ ಸ್ತುತಿ ಮಾಡಿದ್ದಾರೆ. ಸೊ ಹಿರಣ್ಮಯ ವರ್ಷದಲ್ಲಿ ಕೂರ್ಮಾವತಾರನ ಸ್ತುತಿ. ಸೊ ಮುಂದಿನ ಕ್ಲಾಸಲ್ಲಿ ನಾವು ಉತ್ತರ ಕುರು ವರ್ಷದಲ್ಲಿ ಭೂದೇವಿ ವರಾಹದೇವನ ಸ್ತುತಿ ಮಾಡ್ತಾಳೆ. ನಂತರ ಕಿಂಪುರುಷ ವರ್ಷದಲ್ಲಿ ಹನುಮಂತ ಪ್ರಭು ರಾಮಚಂದ್ರನ ಸ್ತುತಿಯನ್ನು ಮಾಡ್ತಾರೆ. ನಂತರ ಭಾರತ ವರ್ಷಕ್ಕೆ ಬರ್ತದೆ. ಭಾರತ ವರ್ಷ ಎಂಡಲ್ಲಿ ಕೊಟ್ಟಿದ್ದಾರೆ, ಯಾಕಂದ್ರೆ ನಾವೆಲ್ಲ ಭಾರತ ವರ್ಷದಲ್ಲಿ ಇರೋರು. ಓಕೆ, ನಮ್ಮ ಬಗ್ಗೆ ಅಂತಿಮವಾಗಿ ವಿವರವಾಗಿ ಹೇಳ್ತಾ ಇದ್ದಾರೆ ಶುಕದೇವ ಗೋಸ್ವಾಮಿಯವರು. ಸೊ ಭಾರತ ವರ್ಷ ಬಂದಾಗ ತುಂಬಾ ದೀರ್ಘವಾಗಿ ಡಿಟೇಲ್ ಆಗಿ ಹೇಳ್ತಾ ಹೋಗ್ತಾರೆ, ಯಾಕಂದ್ರೆ ನಾವಿರೋದು ಭಾರತ ವರ್ಷದಲ್ಲಿ. ಸೊ ಭಾರತ ವರ್ಷದ ನಿವಾಸಿ ಪ್ರಾರ್ಥನೆಗಳನ್ನ ನಾವು ನೆಕ್ಸ್ಟ್ ಕೇಳೋಣ. ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ 19ನೇ ಚಾಪ್ಟರ್ ಅಲ್ಲಿ ಫಸ್ಟ್ 8 ಶ್ಲೋಕದಲ್ಲಿ ಕಿಂಪುರುಷ ವರ್ಷದ ವರ್ಣನೆ, ನಂತರ 9ನೇ ಶ್ಲೋಕದಿಂದ 21ನೇ ಶ್ಲೋಕದವರೆಗೂ ಭಾರತ ವರ್ಷದ ವರ್ಣನೆ ಇದೆ. ಸೊ ಭಾರತ ವರ್ಷದ ಮಹಿಮೆ, ಈಗ ಭಾರತ ಅಂತಿದ್ರೆ ನಾವು ಕೇವಲ ಕಾಶ್ಮೀರ್ನಿಂದ ಕನ್ಯಾಕುಮಾರಿ, ಗುಜರಾತ್ನಿಂದ ಇಟ್ಕೊಂಡು ಜಗನ್ನಾಥ್ಪುರಿ ಅಂತ ತಿಳ್ಕೊಂತೀವಿ. ಬಟ್ ಭಾರತ ವರ್ಷ ಇನ್ನು ದೊಡ್ಡದಾಗಿತ್ತು. ಈ ಭಾರತ ವರ್ಷ ಏನು ಅಂತ ತಿಳ್ಕೊಳ್ಳೋದು ಮುಖ್ಯ. ಇದರ ವಿಸ್ತಾರ ಎಷ್ಟಿತ್ತು, ಮತ್ತೆ ಇದು ಎಲ್ಲಿದೆ, ಮತ್ತೆ ಇಲ್ಲಿ ಇದರ ಮಹಿಮೆ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ ಪ್ರಭು. ಒಂದು ಡೌಟ್ ಪ್ರಭು, ಕ್ಲಾರಿಫಿಕೇಶನ್ ಪ್ರಭು. ಸೊ ಇಲ್ಲಿ ನಮ್ಮ ಚಿಕ್ಕ ಮಗಳದು ಮದ್ವೆ US ಅಲ್ಲಿ ಮಾಡಿದಾಗ ಅವ್ರ ಸಂಕಲ್ಪದಲ್ಲಿ ಕ್ರೌಂಚ ದ್ವೀಪ ಅಂತ ಹೇಳಿದ್ರು ಪ್ರಭು. ಅಲ್ಲಿ ಅದು US ಎಲ್ಲ ಅಲ್ಲಿಗೆ ಬರತ್ತ ಪ್ರಭು? ಇಲ್ಲ, ಪುರೋಹಿತರ ಹಂಗೆ ಹೇಳಿದ್ರು. ಇನ್ನು ನಾವು ಬರ್ತ ವರ್ಷ ಬರ್ತಕ್ಕಂಡೆ ಜಂಬೂ ದ್ವೀಪ ಅಂತ ಹೇಳ್ತೀವಲ್ಲ ಪ್ರಭು, ಅಲ್ಲಿ ಅವ್ರು ಜಂಬೂ ದ್ವೀಪ ಅಂತ ಮೆನ್ಷನ್ ಮಾಡ್ಲಿಲ್ಲ, ಕ್ರೌಂಚ ದ್ವೀಪ ಅಂತ ಹೇಳಿದ್ರು. ಸೊ ಇದು ತುಂಬಾ ಕಷ್ಟ ಅರ್ಥ ಆಗೋದು. ಬಟ್ ಒಂದ್ ಹೇಳೋದಂದ್ರೆ, ಇದು ಭಾರತ ವರ್ಷ ತುಂಬಾ ದೊಡ್ಡ ಜಾಗ, ತುಂಬಾ ಅತಿ ದೊಡ್ಡ ಜಾಗ. ಈಗ ನಾವೇನ್ ಹೇಳ್ತೀವಿ ಜಂಬೂ ದ್ವೀಪ ಅಂದ್ರೆ, ಓಕೆ, 3 ಕಡೆ ನೀರಿನಿಂದ ಸುತ್ತುವರೆದಂತಹ ಒಂದು ಜಾಗಕ್ಕೆ ಜಂಬೂ ದ್ವೀಪ ಅಂತ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದೀವಿ, ಕರೆಕ್ಟ್? ಅರಬ್ಬಿ ಸಮುದ್ರ, ಮತ್ತೆ ಬಂಗಾಳ ಸಮುದ್ರ, ಮತ್ತೆ ಇಂಡಿಯನ್ ಓಷನ್. ಪೆನಿನ್ಸುಲಾ ಅಂತಾರಲ್ಲ ಪ್ರಭು, ಪೆನಿನ್ಸುಲಾ, ಇಂಡಿಯನ್ ಪೆನಿನ್ಸುಲಾ, ದಟ್ಸ್ ಕಾಲ್ಡ್ ಜಂಬೂ ದ್ವೀಪ. ಈ ಭಾರತಕ್ಕೆ ಜಂಬೂ ದ್ವೀಪ ಅಂತ ಕೂಡ ಹೆಸರು ಅಂತ ಕರೀತಾರೆ. ಬಟ್ ಆಕ್ಚುಲಿ ಶಾಸ್ತ್ರದ ಪ್ರಕಾರ ನೋಡಿದ್ರೆ ಜಂಬೂ ದ್ವೀಪ ಎಲ್ಲಿದೆ? ನಾವು ನೋಡಿದ್ವಿ, ಈ 9 ವರ್ಷಗಳು ಸೇರಿದ್ರೆ ಜಂಬೂ ದ್ವೀಪ ಆಗುತ್ತೆ. ಇಟ್ಸ್ ಆಲ್ 9 ಐಲ್ಯಾಂಡ್ಸ್ ಟುಗೆದರ್ ಇಟ್ಸ್ ಕಾಲ್ಡ್ ಜಂಬೂ ದ್ವೀಪ. ಜಂಬೂ ದ್ವೀಪದಲ್ಲಿ ಒಂದು ಭಾಗ ಭಾರತ ವರ್ಷ, ಕರೆಕ್ಟ್?
ಸೊ ಜಂಬೂ ದ್ವೀಪದಲ್ಲಿ ಭರತಖಂಡ ಇದೆ. ಓಕೆ, ಸೊ ಜಂಬೂ ದ್ವೀಪ ಪುರೋಹಿತರು ಕೇಳಿ ನೀವು ಜಂಬೂ ದ್ವೀಪ ಎಲ್ಲಿದೆ ಅಂತ. ಜಂಬೂ ದ್ವೀಪ ಎಸ್ ಪ್ರಭು, ಅವಾಗ ಇದ್ರ ನಾಲೆಜ್ ಇರ್ಲಿಲ್ಲ ಪ್ರಭು. ಜಂಬೂ ದ್ವೀಪದ ಭಾಗ ಭಾರತ ವರ್ಷದ ಭಾಗ ಭರತಖಂಡ. ಓಕೆ, ಭರತಖಂಡದಲ್ಲಿ ಹಲವಾರು ಸ್ಥಳಗಳಿವೆ. ಅದರಲ್ಲಿ ಗಂಗಾ ನದಿಯ ದಕ್ಷಿಣ ಭಾಗ ಅಥವಾ ಕಾವೇರಿ ಉತ್ತರ ಭಾಗದಲ್ಲಿ ಬೆಂಗಳೂರಿದೆ. ಸೊ ಈ ರೀತಿ ಸಂಕಲ್ಪ ಮಾಡ್ತಾರೆ, ನಾನು ಎಲ್ಲಿದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ನಂತರ ಪೂಜೆಯನ್ನು ಮಾಡ್ತಾರೆ. ರೈಟ್. ಸೊ ಸಪ್ತಸಾಗರಗಳು ಅಂತ ಹೇಳ್ತಾರೆ. ಸಪ್ತಸಾಗರಗಳನ್ನ ಕೆಲವರು ಇಂಡಿಯನ್ ಓಷನ್, ಪೆಸಿಫಿಕ್ ಸಮುದ್ರ, ಅಟ್ಲಾಂಟಿಕ್ ಸಮುದ್ರ ಅಥವಾ ಸಪ್ತ ದ್ವೀಪಗಳನ್ನ ಸಪ್ತ ಕಾಂಟಿನೆಂಟ್ಸ್ ಅಂತ ಹೇಳ್ತಾರೆ. ರೈಟ್. ಏಷ್ಯಾ, ಅಂಟಾರ್ಟಿಕಾ, ಆಫ್ರಿಕಾ, ಅಮೆರಿಕಾ, ದೆನ್ ಆರ್ಕ್ಟಿಕ್ ಅಂಡ್ ದೆನ್ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಎಲ್ಲ ಇದೆ. ಟೋಟಲ್ 7 ಕಾಂಟಿನೆಂಟ್ಸ್ ಅಂತ ಹೇಳ್ತಾರೆ. 7 ಕಾಂಟಿನೆಂಟ್ಸ್ ಅನ್ನ 7 ದ್ವೀಪಗಳು ಅಂತ ಕೆಲವರು ಹೇಳ್ತಾರೆ. ಆಕ್ಚುಲಿ 7 ದ್ವೀಪಗಳು ಬೇರೆ, ಇಟ್ ಇಸ್ ಡಿಫರೆಂಟ್. ಸೊ ಇದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ನಿಮ್ಗೆ ಫೋಟೋ ಸಹಿತ ತೋರಿಸ್ತೀನಿ ಎಲ್ಲಿದೆ ಕ್ರೌಂಚ ದ್ವೀಪ ಅಂತ. ಥ್ಯಾಂಕ್ ಯು ಪ್ರಭು. ಕ್ರೌಂಚ ದ್ವೀಪ ಜಂಬೂ ದ್ವೀಪದಲ್ಲಿ ಇಲ್ಲ. ಕ್ರೌಂಚ ದ್ವೀಪ ಬೇರೆ ಒಂದು ದ್ವೀಪ. ಅದು ಈ ಜಂಬೂ ದ್ವೀಪದಿಂದ ಸುಮಾರು ದೂರ ಇದೆ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಅಧ್ಯಾಯ 20ನೇ ಅಧ್ಯಾಯದಲ್ಲಿ ಬರುತ್ತೆ. ತುಂಬಾ ಡೀಟೇಲ್ ಆಗಿ ಬರುತ್ತೆ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಈಗ ಇನ್ನೊಂದು ರಿಕ್ವೆಸ್ಟ್ ಇತ್ತು, ತಾವೆಲ್ಲ ದಯವಿಟ್ಟು ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷ್ಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ ಈ ಶ್ಲೋಕದ ಪಾಠ ಪ್ರತಿನಿತ್ಯ ಮಾಡಬೇಕು. ಸೊ ಎಲ್ಲರೂ ಪ್ರಾರ್ಥನೆ ಮಾಡಿ ಜಪ ಮಾಡಿ. ನಮ್ಮ ಇಸ್ಕಾನ್ ವರಿಷ್ಠರು ಹೇಳಿದ್ದಾರೆ ಎಲ್ಲರೂ ನಿಯಮಿತವಾಗಿ ಅಟ್ಲೀಸ್ಟ್ 1 ರೌಂಡ್ ಆದ್ರೂ ಮಾಡಿ ಅಂತ. ಸೊ ಇದಕ್ಕೆ ಕಾರಣ ಏನಂದ್ರೆ, ಒಂದು ಸುಮಾರು ವರ್ಷದಿಂದ ಬೆಂಗಳೂರಲ್ಲಿ ಒಂದು ಕೇಸ್ ನಡೀತಾ ಇದೆ. ಆ ಕೇಸ್ ಈಗ ಕ್ಲೋಸ್ ಆಗಿ ಬರ್ತಾ ಇದೆ. ಸೊ ಅದಕ್ಕಾಗಿ ನರಸಿಂಹದೇವರ ಪ್ರಾರ್ಥನೆ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ದಯವಿಟ್ಟು ತಾವೆಲ್ಲ ಯಾರ್ಯಾರು ಮಾಡ್ತಾ ಇದ್ದೀರಾ ಆಲ್ರೆಡಿ? ಮಾಡ್ತಾ ಇದ್ದೇವೆ ಪ್ರಭು. ಮಾಡ್ತಾ ಇದ್ದೀವಿ ಪ್ರಭು. 14 ಟೈಮ್ ಮಾಡ್ತಾ ಇದ್ದೀವಿ. ಓಕೆ, 14 ರೌಂಡ್ಸ್ ಅಲ್ಲ 14 ಟೈಮ್ ಅಷ್ಟೇ. 14 ಟೈಮ್. ಓಕೆ ಓಕೆ, 108 ಟೈಮ್ಸ್ ಮಾಡಿ ಬೇಕಿದ್ರೆ. ಓಕೆ ಪ್ರಭುಜಿ. ಸೊ ಅದನ್ನೆಲ್ಲ ಮಾಡಿ ನಂತರ ನಮ್ಮ ವಿನಯ್ ಪ್ರಭು, ಯು ಕ್ಯಾನ್ ಪುಟ್ ದಟ್ ಲಿಂಕ್ ಇನ್ ದ ಗ್ರೂಪ್ ಸೊ ದೇ ಕ್ಯಾನ್ ಅಪ್ಡೇಟ್. ಹರೇ ಕೃಷ್ಣ ಪ್ರಭು, ಅದು ಯಾತಕ್ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಬೋದಾ ಪ್ರಭು? ರೀಸನ್ ಫಾರ್ಮ್ ಸಬ್ಮಿಟ್ ಮಾಡ್ಲಿಕ್ಕಿದೆ. ಮಾಡ್ತಾ ಇದ್ದೀರಾ ಯಶೋದಮ್ಮ? ನಾವು ಮಾಡ್ತಾ ಇದ್ದೇವೆ. ಓಕೆ, ಮಾಡಿ ಮಾಡಿ. ಹರೇ ಕೃಷ್ಣ ಪ್ರಭು, ಯಾವ ಕಾರಣಕ್ಕೆ ಇದು ಮಾಡ್ತಾ ಇರೋದು ಪ್ರಭು? ಯಾವ ಕಾರಣಕ್ಕೆ ಅದೊಂದು ವಿಡಿಯೋ ಕಳಿಸ್ತೀವಿ ನಿಮಗೆ, ಅದನ್ನ ನೋಡ್ಬೋದು. ಅದು ಇಸ್ಕಾನ್ ರಾಜಾಜಿನಗರ ಟೆಂಪಲ್, ಅದು ಇಸ್ಕಾನ್ ಭಾಗ ಆಗಿತ್ತು. 2000 ಇಸ್ವಿನಿಂದ ಅದು ಬೇರೆ ಆಗಿದೆ. ಅದು ಮ್ಯಾನೇಜ್ಮೆಂಟ್ ಬೇರೆ ಆಗಿಬಿಟ್ಟಿದೆ. ಇಸ್ಕಾನ್ ಕೈಲಿಲ್ಲ ಅದು. ಆಕ್ಚುಲಿ ಅದು ಇಸ್ಕಾನ್ ಪ್ರಾಪರ್ಟಿ, ಅದು ಇಸ್ಕಾನಿಗೆ ಸಂಬಂಧಿತವಾದದ್ದು. ಆದರೆ ಅಲ್ಲಿ ಅಧ್ಯಕ್ಷರು ಸೊ ಏನೋ ಕಾರಣದಿಂದ ಅದನ್ನ ಬೇರೆ ಟ್ರಸ್ಟ್ ಅಂತ ಮಾಡಿಕೊಂಡು ಅದನ್ನ ಬೇರೆ ಮ್ಯಾನೇಜ್ಮೆಂಟ್ ಅಲ್ಲಿ ಓಡಿಸ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಸೊ ಇದು ಕೇಸು 2000 ಇಸ್ವಿನಿಂದ ನಡೀತಾ ಇದೆ. ಅಫ್ಕೋರ್ಸ್ ಅದು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಕೇಸ್ ಹೋದಾಗ ಇಸ್ಕಾನ್ ಗೆದ್ದಿತ್ತು. ಬೇರೆ ಮತ್ತೆ ರಾಜನಗರ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ತಗೊಂಡೋದ್ರು. ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಸುಮಾರು 10-12 ವರ್ಷ ಸುಪ್ರೀಂ ಕೋರ್ಟ್ ಅಲ್ಲೇ ಬಿದ್ದಿತ್ತು, ಈಗಲೂ ಅಲ್ಲೇ ಇದೆ. ಸೊ ಅದು ಜಡ್ಜ್ಮೆಂಟ್ ಇನ್ನೂ ಹಲವಾರು ಕಾರಣದಿಂದ ಕೊಡ್ತಾ ಇಲ್ಲ. ಜಡ್ಜ್ಮೆಂಟ್ ಕ್ಲಿಯರ್ ಆಗಿದೆ. ಇಲ್ಲಿ ಕರ್ನಾಟಕ ಹೈಕೋರ್ಟ್ ಏನ್ ಹೇಳುತ್ತೆ ಅದೇ ಸುಪ್ರೀಂ ಕೋರ್ಟ್ ಕೂಡ ಹೇಳ್ಬೇಕು. ಮೋಸ್ಟ್ಲಿ ಅದೇ ಆಗುತ್ತೆ. ಬಟ್ ಯಾಕೋ ವಿಳಂಬವಾಗ್ತಾ ಇದೆ. ಆದ್ರೆ ಇಷ್ಟು ವರ್ಷ ನಮ್ಮ ಕೇಸ್ ಕೇಳಿದಂತಹ ಜಡ್ಜ್ ಈಗ ರಿಟೈರ್ಡ್ ಆಗ್ತಾ 10 ದಿನದಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಸೊ ಈ 10 ದಿನದ ಒಳಗಡೆ ಆ ಜಡ್ಜ್ಮೆಂಟ್ ಕೊಟ್ರೆ ತುಂಬಾ ಸರಳವಾಗಿ ಕೇಸ್ ಮುಗಿದೋಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಇನ್ನೊಬ್ಬ ಹೊಸ ಜಡ್ಜು ಅದನ್ನು ಕೇಳಬೇಕು, ಮತ್ತೆ ಇನ್ನೊಂದು ದಶಕ ಆಗ್ಬೋದು ಅದು ಕೇಸ್ ಸಾಲ್ವ್ ಆಗೋದಕ್ಕೆ. ಕನಕಪುರ ರೋಡ್ ಅಲ್ಲಿರೋ ವೈಕುಂಠ ಹಿಲ್ಲು ಅದ್ರ ಕೆಳಗೆ ಬರುತ್ತಲ್ಲ ಪ್ರಭು?
ಹೌದು ಹೌದು. ಈ ಕೇಸ್ ನಡೀತಾ ಇದೆ ರಾಜಾಜಿನಗರ ಟೆಂಪಲ್. ಓಕೆ, ಫಸ್ಟ್ ಆ ಟೆಂಪಲ್ ಅದು Thank you, ಕೇಸ್ ಬೇರೆದೆಲ್ಲ ನೋಡೋದು. ನಾವಲ್ಲೇ ಹೋಗೋದು ಪ್ರಭು. ಹಾ, ಓಕೆ. ಸೊ ಆಕ್ಚುಲಿ ಅದು ಆಲ್ ಪ್ರಭುಪಾದರು ಒಂದೇ ಇಸ್ಕಾನ್ ಮಾಡಿದ್ದು, ಇಡೀ ವಿಶ್ವದಲ್ಲಿ ಒಂದೇ ಇಸ್ಕಾನ್ ಸೃಷ್ಟಿ ಮಾಡಿದ್ದು. ಬಟ್ ಆಕ್ಚುಲಿ ಯಾವುದು ಕಾರಣಗಳಿಂದ ಅವರು ಬೇರೆ ಆಗಿಬಿಟ್ಟಿದ್ದಾರೆ. ಸೊ ಪ್ರಯಾಸ ಏನು, ಎಲ್ಲರೂ ಒಟ್ಟಿಗೆ ಇದ್ದು ಒಟ್ಟಿಗೆ ಸೇವ್ ಮಾಡುವ ಅನ್ನೋ ಒಂದು ಪ್ರಯಾಸ. ಸೊ ಒಂದೇ ಮ್ಯಾನೇಜ್ಮೆಂಟ್ ಅಲ್ಲಿ, ಪ್ರಭುಪಾದರು ಸೃಷ್ಟಿ ಮಾಡಿರೋ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲಾ ದೇವಸ್ಥಾನಗಳು ಇರಬೇಕು ಅನ್ನೋ ಒಂದು ಪ್ರಯತ್ನ. ವಿಶೇಷವಾಗಿ ರಾಜಾಜಿನಗರ ಟೆಂಪಲ್ ಇಸ್ಕಾನ್ ಆಡಳಿತದಲ್ಲೇ ಇತ್ತು. 1980s ಇಂದ 1996 ವರೆಗೂ ಇಸ್ಕಾನ್ ಬಾಂಬೆ ಅಂಡರೇ ಇತ್ತು. ಬಟ್ ಅದು ಏನೋ ಕಾರಣಾಂತರಗಳಿಂದ ಅದು ಸಡನ್ ಆಗಿ ಮ್ಯಾನೇಜ್ಮೆಂಟ್ ಚೇಂಜ್ ಆಯಿತು, ಮತ್ತೆ ಅದು ನಮ್ಮ ಕೈ ತಪ್ಪಿ ಹೋಯಿತು. ಅದನ್ನ ನಾವು ವಾಪಸ್ ಮತ್ತೆ ಮೇನ್ ಸ್ಟ್ರೀಮ್ ಇಸ್ಕಾನ್ಗೆ ತರೋದಕ್ಕೆ ಪ್ರಯತ್ನ ನಡೀತಾ ಇದೆ ಅಷ್ಟೇ. ಓಕೆ, ಹರೇ ಕೃಷ್ಣ. ಪ್ರಭುಜಿ ವರ್ಲ್ಡ್ ಎಲ್ಲ ಒಂದ್ ಇಸ್ಕಾನ್ ಅಂತಂದ್ರೆ ಇವ್ರದ್ ಮಾತ್ರ ಬೇರೆನಾ ಪ್ರಭುಜಿ? ಹೌದು. ಇಡೀ ವರ್ಲ್ಡ್ ಅಲ್ಲಿ ಎಲ್ಲ ಒಂದೇ ಇಸ್ಕಾನ್. ಪ್ರೊಪೋಸಲ್ ಮಾಡಿದ್ರು ಒಂದೇ ಇಸ್ಕಾನ್, ಎರಡು ಮಾಡಿಲ್ಲ ಅವರು. ಓಕೆ, ಬಟ್ ಒಬ್ಬ ಲೀಡರ್ ಸ್ವಲ್ಪ ಡಿವೇಟ್ ಆಗ್ಬಿಟ್ರೆ ಉಳಿದರೆಲ್ಲ ಅವನಿಂದ ಹೋಗ್ಬಿಡ್ತಾರೆ. ಮತ್ತೆ ಆ ರೀತಿ ಅದು ಏನಂತಾರೆ, ಹೊಸ ಒಂದು ಗುಂಪೇ ಆಗ್ಬಿಟ್ಟಿದೆ. ಅದು ಹೊಸ ಗುಂಪು ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಬಟ್ ಅದು ಗುಂಪು ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ನಾವು ಮತ್ತೆ ಒಟ್ಟಿಗೆ ಸೇರಿಸುವ ಒಂದು ಪ್ರಯತ್ನ ನಮ್ಮ ಇಸ್ಕಾನ್ ಆಡಳಿತ ಮಂಡಳಿಯಿಂದ ನಡೀತಾ ಇದೆ. ಇದಾದ್ರೆ ಒಳ್ಳೇದೇ. ಸೊ ದಲ್ಲಿ ಒನ್ ಇಸ್ಕಾನ್ ಆಲ್ ಓವರ್ ಬ್ಯಾಂಗ್ಳೂರ್ ಪ್ರಚಾರಕ್ಕೂ ಕೂಡ ಅನುಕೂಲ ಆಗುತ್ತೆ, ಕೋಆರ್ಡಿನೇಷನ್ ಅನುಕೂಲ ಆಗುತ್ತೆ, ಮತ್ತೆ ಯಾವುದೇ ರೀತಿಯ ಮನಸ್ತಾಪಗಳು ಇರೋದಿಲ್ಲ, ತೊಂದರೆಗಳು ಇರೋದಿಲ್ಲ. ಇಟ್ ಕ್ಯಾನ್ ವೆರಿ ಈಸಿಲಿ ಪ್ರೀಚಿಂಗ್ ಕ್ಯಾನ್ ಇಂಪ್ರೂವ್. ಪ್ರಭು ಈಗ ಕ್ಲಿಯರ್ ಆಗ್ತಾ ಇದೆ ಪ್ರಭು ಅದು ಕೋರ್ಟ್ ಕೇಸ್. ಅದೇ ಈಗ ಆಗುವ ಸಾಧ್ಯತೆ ಇದೆ ಇನ್ನು 10 ದಿನದಲ್ಲಿ. ಅದಕ್ಕೆ ನರಸಿಂಹದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ, ಆದಷ್ಟು ಬೇಗ ಆಗ್ಲಿ ಅಂತ. ಓಕೆ, ನಾವು ಮಾಡ್ತೀವಿ ಪ್ರಭು. ಓಕೆ, ದಯವಿಟ್ಟು ಮಾಡಿ. ಹರೇ ಕೃಷ್ಣ. ಶ್ರೀ ಗುರುಪಾದ್ ಕಿ ಜಯ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ.